ಸೊ ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಮೈನ್ ಆಗಿ ಏನಪ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ಏನಕ್ಕೆ ಗೊತ್ತಾಗ್ತಾ ಇಲ್ಲ ಅದ್ರ ನೋಡೋಣ ಇವಾಗ. ಏನ್ ಹೇಳಿದೆ ನಾನು ಫಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಈಗ ಓಕೆ, ಫಸ್ಟ್ ಹೈಯರ್ ಲೋ ಎಲ್ಲ ಮಾರ್ಕ್ ಮಾಡೋದು ಹೆಂಗೆ ಅಂತ ಕೇಳಿದ್ರು. ಸೊ ಫಸ್ಟ್ ಅಲ್ಲಿಂದಾನೇ ಹೋಗೋಣ. ಸೊ ನೋಡಿ, ಇವಾಗ ಒಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಎಕ್ಸಾಂಪಲ್ಗೆ ಹೋಗ್ತೀನಿ. ಅಲ್ಲಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಬೇಕಿರೋದಿದ್ರೆ ನೋಡ್ಕೊಳ್ಳಿ. ಸೊ ಇವಾಗ ಮಾರ್ಕೆಟ್ ಈ ತರ ಮೇಲ್ ಹೋಗ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ ಇವಾಗ ಮಾರ್ಕೆಟ್ ಅಂತ ಅನ್ಕೊಳ್ಳಿ. ಅಪ್ ಟ್ರೆಂಡ್ ಅಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಹಿಂಗೆ ಹೋಗ್ಬಿಡಲ್ಲ. ಈ ತರ ಒಂಚೂರು ಮೇಲ್ ಹೋಗುತ್ತೆ, ಮತ್ತೆ ರಿಟ್ರೇಸ್ಮೆಂಟ್ ಬರುತ್ತೆ, ಮತ್ತೆ ಮೇಲ್ ಹೋಗುತ್ತೆ, ಮತ್ತೆ ರಿಟ್ರೇಸ್ಮೆಂಟ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಇವಾಗ ಇದು ಹೈಯರ್ ಐ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ, ಈಗ ಇದು ಹೈಯರ್ ಐ ಅಂತ ನಾನು ಹೇಳ್ದೆ. ಏನಕ್ಕಪ್ಪ ಇದನ್ನ ಹೈಯರ್ ಐ ಅಂತ ಕರೀತಾರೆ ಈ ಪಾಯಿಂಟ್ ನ, ಇಲ್ಲಿ ಮೇಲ್ಗಡೆಗೆ ಹಿಂಗ್ ಬಂದ್ಮೇಲೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಹೇಳಿ, ಅಪ್ ಟ್ರೆಂಡ್ ಅಲ್ಲಿ ಇದೆ. ಅಪ್ ಟ್ರೆಂಡ್ ಅಂದ್ರೆ ಏನರ್ಥ, ಹೈ ಹೋಗ್ತಾ ಇದೆ ಅಂತ. ಸೊ ಒಂದು ಎಚ್ ಅನ್ನೋದು ಇದರಲ್ಲಿ ಹೈಯರ್ ಅನ್ನೋದು ಮೇಲಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು ಸೆಕೆಂಡ್ ಎಚ್ ಇದೆಯಲ್ಲ, ಅದೇನು ಅಂದ್ರೆ ಹೈ ಹೋಗ್ತಾ ಇದೆ. ಸೊ ಈ ತರ ಹೈ ಹೋಗ್ಬೇಕಾದ್ರೆ ಕೆಳಗಡೆನೂ ಬರೋದೊಂದಿದೆ ಅಲ್ವಾ. ಸೊ ಇದನ್ನ ಲೋ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ಹೈ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಇದೊಂದೇ ಒಂದು ಲೆಗ್ ಅಲ್ಲಿ. ಸೊ ಇದೇನಾಗುತ್ತೆ, ಹೈ ಅಲ್ಲಿ ಹೈ ಹೋಗಿದೆ, ಇವಾಗ ಹೈಯರ್ ಹೋಗ್ತಾ ಇದೆ, ಅದ್ರಲ್ಲಿ ಹೈ ಪಾಯಿಂಟ್ ಇದು. ಸೊ ಹೈಯರ್ ಹೈ. ಇನ್ನೊಂದೇನು, ಹೈಯರ್ ಲೋ. ಹೈಯರ್ ಲೋ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ ಈ ಪಾಯಿಂಟ್ ನ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಹೈಯರ್ ಹೋಗ್ತಾ ಇದೆ. ಸೊ ಹೈಯರ್ ಹೋಗ್ಬೇಕಾದ್ರೆ ರಿಟ್ರೇಸ್ಮೆಂಟ್ ಸ್ವಲ್ಪ ಕೆಳಗಡೆ ಲೋಗ್ ಬಂದಿದೆ. ಹೈಯೇ ಹೋಗ್ತಾ ಇರೋದು ಅಪ್ ಟ್ರೆಂಡ್ ಅಲ್ಲೇ, ಬಟ್ ಸ್ವಲ್ಪ ಲೋಗ್ ಬರ್ತಾ ಇದೆ ಕೆಳಗಡೆ ರಿಟ್ರೇಸ್ಮೆಂಟ್ ಆಗಿ, ಅದಕ್ಕೆ ಹೈ ಹೋಗ್ತಾ ಇದೆ. ಲೋ, ಹೈಯರ್ ಲೋ. ಇದು ಹೈಯರ್ ಹೋಗ್ಬೇಕಾದ್ರೆ ಲೋ ಕ್ರಿಯೇಟ್ ಮಾಡ್ತಾ ಇದೆ ರಿಟ್ರೇಸ್ಮೆಂಟ್ ಆಗಿ, ಅಷ್ಟೇನೆ. ಸೊ ಇಷ್ಟೇ ಇದು ಹೈಯರ್ ಲೋ ಇದು. ಸೊ ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿ ಮೇಲೋಯ್ತು. ಸೊ ಇದನ್ನ ಬ್ರೇಕ್ ಮಾಡಿದಾಗ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, ಅದನ್ನ ಹೇಳ್ತೀನಿ. ಸೊ ಇದು ಬ್ರೇಕ್ ಮಾಡಿ ಮತ್ತೆ ಮೇಲೋಯ್ತು. ಸೊ ನೆಕ್ಸ್ಟ್ ಟಾಪ್ ಏನಂತ ಕರಿತೀವಿ, ನೆಕ್ಸ್ಟ್ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಮಾಡ್ತು, ಮತ್ತೆ ರಿಟ್ರೇಸ್ಮೆಂಟ್ ಬಂತು. ನೆಕ್ಸ್ಟ್ ಮತ್ತೆ ಏನಾಗುತ್ತೆ, ಹೈಯರ್ ಲೋ ಆಗುತ್ತೆ ಮತ್ತೇನೆ. ಹಿಂಗೇನೆ ಇದು ಹೈಯರ್ ಲೋ, ಹೈಯರ್ ಲೋ, ಇಷ್ಟೇನೆ. ಸೊ ಎಲ್ಲದಕ್ಕೂ ಹಂಗೆ ಹೋಗುತ್ತೆ. ಇದು ಹೈಯರ್ ಐ ಆಗುತ್ತೆ, ಇದು ಹೈಯರ್ ಐ ಆಗುತ್ತೆ, ಇದು ಹೈಯರ್ ಐ ಆಗುತ್ತೆ, ಇದು ಹೈಯರ್ ಲೋ ಆಗುತ್ತೆ. ಸೊ ಇವಾಗ ಹೈಯರ್ ಲೋ ಗೊತ್ತಾಯ್ತಾ. ಸೊ ಈ ತರ ಆಯ್ತಾ. ಇವಾಗ ನೆಕ್ಸ್ಟ್ ಹೈಯರ್ ಐ ಇಂದ ಹೈಯರ್ ಲೋಗ್ ಬಂತಲ್ಲ, ಇದಾದ್ಮೇಲೆ ಮಾರ್ಕೆಟ್ ಮತ್ತೆ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ನ ಬ್ರೇಕ್ ಮಾಡ್ಬೇಕಲ್ವಾ. ಸೊ ಲಾಸ್ಟ್ ಹೈಯರ್ ಐ ಏನಿತ್ತು ಅದನ್ನ ಬ್ರೇಕ್ ಮಾಡಿ ಮತ್ತೆ ಮೇಲ್ ಹೋಗ್ಬೇಕದು ನೆಕ್ಸ್ಟ್ ಹೈಯರ್ ಐ ಆಗಕ್ಕೆ. ಸೊ ಈಗ ಏನಾಗ್ತಾ ಇದೆ, ಒಂದೇ ಟ್ರೆಂಡ್, ಅಪ್ ಟ್ರೆಂಡ್ ಇದೆ. ಫಸ್ಟ್ ಆಫ್ ಆಲ್ ಅಪ್ ಟ್ರೆಂಡ್ ಇದೆ, ಹೈಯರ್ ಐ ಮಾಡಿತ್ತು, ಹೈಯರ್ ಲೋನು ಮಾಡ್ತು, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಮತ್ತೆ ಹೈಯರ್ ಐ ಮಾಡ್ತು, ಜೊತೆಗೆ ಏನೋ ಬುಲ್ಲಿಶ್ ಇದೆ. ಯಾವ ಟ್ರೆಂಡ್ ಅದು, ಓಕೆ, ಅಪ್ ಟ್ರೆಂಡ್ ಇದೆ. ಸೊ ಅಪ್ ಟ್ರೆಂಡ್ ಇದೆ ಅಲ್ವಾ, ಅಪ್ ಟ್ರೆಂಡ್ ಅಲ್ಲಿ ಒಂದು ಹೈಯರ್ ಐ ಮಾಡ್ತು, ನೆಕ್ಸ್ಟ್ ಹೈಯರ್ ಲೋ ಮಾಡ್ತು, ಇನ್ನೊಂದು ಹೈಯರ್ ಐ ಮಾಡ್ಬೇಕು ಅಪ್ ಟ್ರೆಂಡ್ ಹೋಗಕ್ಕೆ ಮತ್ತೆ ಅಂದ್ರೆ ಲಾಸ್ಟ್ ಹೈಯರ್ ಐ ಏನಿರುತ್ತೆ ಅದನ್ನ ಬ್ರೇಕ್ ಮಾಡ್ಬೇಕು ಮಾರ್ಕೆಟ್, ಓಕೆನಾ. ಅವಾಗ ಹೈಯರ್ ಐ ಟ್ರೆಂಡ್ ಅಪ್ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ. ಸೊ ಈ ಬ್ರೇಕ್ ಮಾಡುತ್ತಲ್ಲ, ಈ ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಆ ಬ್ರೇಕ್ನೇನೆ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರೆಯೋದು. ಒಂದ್ಸಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ರೆ ಒಂದ್ಸಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕು ಅಂದ್ರೆ ಲಾಸ್ಟ್ ಹೈ ಏನಿತ್ತು ಅದನ್ನ ಬ್ರೇಕ್ ಮಾಡ್ಕೊಂಡು ಇನ್ನೊಂದು ಹೈ ಕ್ರಿಯೇಟ್ ಮಾಡ್ಬೇಕು ಮಾರ್ಕೆಟ್. ಕಂಪ್ಲೀಟ್ ಕ್ಯಾಂಡಲ್ ಬ್ರೇಕ್ ಇರ್ಬೇಕು, ಬರೀ ವಿಕ್ ಎಸ್ತ್ರೆ ಆಗಲ್ಲ, ಕಂಪ್ಲೀಟ್ ಕ್ಯಾಂಡಲ್ ಬ್ರೇಕ್ ಇರ್ಬೇಕು. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸಾಂಪಲ್ ಅಲ್ಲಿ. ಓಕೆ. ಸೊ ಇವಾಗ ಒಂದ್ಸಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು, ಐನ ಬ್ರೇಕ್ ಮಾಡ್ಬೇಕಂತ ಇದ್ದೀನಿ. ಯಾವಾಗ ಐನ ಬ್ರೇಕ್ ಮಾಡ್ಬೇಕದು, ಅಪ್ ಟ್ರೆಂಡ್ ಹೋಗೋದಿದ್ರೆ. ಡೌನ್ ಟ್ರೆಂಡ್ ಹೋಗೋದಿದ್ರೆ ಲೋ ಬ್ರೇಕ್ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ಒಂದ್ಸಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಲ್ವಾ, ನೆಕ್ಸ್ಟ್ ಇವಾಗ ಏನಾಯ್ತು, ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಯ್ತು, ಮತ್ತೆ ರಿಟ್ರೇಸ್ಮೆಂಟ್ ಬಂತು. ನೆಕ್ಸ್ಟ್ ಏನ್ ಮಾಡ್ತು, ಮತ್ತೆ ಇನ್ನೊಂದು ಐನ ಲಾಸ್ಟ್ ಸೆಕೆಂಡ್ ಐನ ಬ್ರೇಕ್ ಮಾಡ್ತು, ಇದನ್ನ ಬ್ರೇಕ್ ಮಾಡಿ ಮತ್ತೆ ಮೇಲೆ ಹೋಗಿ ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಯ್ತು ಅಲ್ವಾ. ಸೊ ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರೇ ಆಗುತ್ತೆ. ನೆಕ್ಸ್ಟ್ ಹೈಯರ್ ಅಪ್ ಟ್ರೆಂಡ್ ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತ ಅರ್ಥ. ಸೊ ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅನ್ನೋದು ಅಪ್ ಟ್ರೆಂಡ್ ಅಲ್ಲಿ ಗೊತ್ತಾಯ್ತಾ, ಬರೀ ಅಪ್ ಟ್ರೆಂಡ್ ಅಲ್ಲಿ ಸಾಕು.
ಹೈಯರ್ ಹೈ, ಹೈಯರ್ ಲೋ, ಬ್ರೇಕ್ಔಟ್ ಸ್ಟ್ರಕ್ಚರ್. ಇದೊಂದು ಅಪ್ ಟ್ರೆಂಡ್ ಅಲ್ಲಿ ಚೆನ್ನಾಗಿ ಗೊತ್ತಾಯ್ತಾ ಇವಾಗ? ಇನ್ನೂ ಡೌಟ್ ಇದೆಯಾ? ಈಗಲೇ ಹೇಳಿ, ಪಟ್ಟಂತ ಮತ್ತೆ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ಸೊ ಓಕೆ, ಇವಾಗ ಅಪ್ ಟ್ರೆಂಡ್ ಅಲ್ಲಿ ಗೊತ್ತಾಯ್ತು. ಈಗಲೇ ಎಕ್ಸಾಂಪಲ್ ಕೊಟ್ಬಿಡ್ಲಾ, ಇಲ್ಲ ಡೌನ್ ಟ್ರೆಂಡ್ ಹೇಳ್ಬಿಟ್ಟು ಕೊಡ್ಲಾ ಎಕ್ಸಾಂಪಲ್ ಒಟ್ಟಿಗೆ? ಸರಿ, ಇವಾಗ್ಲೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಓಕೆ ಓಕೆ. ಸೊ ಇವಾಗ 15 ಬರೀ ಒಂದೇ ಒಂದು ಟೈಮ್ ಫ್ರೇಮ್ ನ ಕನ್ಸಿಡರ್ ಮಾಡಿ. ಇವಾಗ ಮಲ್ಟಿ ಟೈಮ್ ಫ್ರೇಮ್ಗೆ ಹೋಗ್ಬೇಡಿ, ಜಸ್ಟ್ ಇದೊಂದೇ ಕನ್ಸಿಡರ್ ಮಾಡಿ. ಫಸ್ಟ್ ಇದ್ರಲ್ಲಿ ಪರ್ಫೆಕ್ಟ್ ಆದ್ಮೇಲೆ ಹೋಗೋರಂತೆ. ಸೊ ಇವಾಗ ಏನಪ್ಪಾ ಆಯ್ತು, ಕ್ಯಾಂಡಲ್ಸ್ ಅಲ್ಲಿ ಹೆಂಗೆ ನಾವು ಹೈಯರ್ ಹೈ ಹೈಯರ್ ಲೋನ ಮಾರ್ಕ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾರೆ. ಓಕೆನಾ? ಸೊ ಫಸ್ಟ್ ನೀವು ಕ್ಯಾಂಡಲ್ಸ್ ಅಲ್ಲಿ ಮಾರ್ಕ್ ಮಾಡಕ್ಕಿಂತ ಮುಂಚೆ ಇಲ್ಲಿ ಒಂದು ಟೂಲ್ ಇದೆ. ಈ ಟೂಲ್ಸ್ ಅಲ್ಲಿ ಇದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್, ಸಿಕ್ಸ್ತ್ ಒನ್ ಒಳಗಡೆ ಇಲ್ಲಿ ನಿಮ್ಗೆ ಪಾತ್ ಅಂತ ಒಂದು ಟೂಲ್ ಬರುತ್ತೆ. ಈ ಟೂಲ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ರೀಸೆಂಟ್ ಲೋ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ. ರೀಸೆಂಟ್ ಲೋ ಇಲ್ಲಿದೆ. ನಾನು ನೋಡಿ ಇಲ್ಲಿ ಬಾಡಿಯಿಂದ ಸೆಲೆಕ್ಟ್ ಮಾಡ್ತಾ ಇಲ್ಲ, ಕೆಳಗಡೆ ವಿಕ್ ಇಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಅದನ್ನ ಸೆಲೆಕ್ಟ್ ಮಾಡಿ. ಅಲ್ಲಿಂದ ಫಸ್ಟ್ ಒನ್, ಸೊ ಇಲ್ಲೊಂದು, ಮತ್ತೆ ಮೇಲೋಯ್ತು, ಮತ್ತೆ ಕೆಳಗಡೆ ಬಂತು. ಇದು ಇವಾಗ ಇದೇನಾಯ್ತು, ಲೋವರ್ ಲೋ ಇಲ್ಲಿ ಇತ್ತಲ್ಲ, ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೀವು ಈ ತರ ಮಾರ್ಕ್ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಏನಂತ ಕನ್ಫ್ಯೂಸ್ ಆಗುತ್ತೆ, ಒಂದ್ ನಿಮಿಷ ತೋರಿಸ್ಕೊಡ್ತೀನಿ. ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಓ, ಇದನ್ನ ಬ್ರೇಕ್ ಮಾಡ್ತು, ಕೆಳಗಡೆ ಹೋಗ್ತಾ ಇದೆ ಇವಾಗ ಅಂತ ಅನ್ಸುತ್ತೆ. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನೀವು ಇಲ್ಲಿಗೆ ತಗೋಬೇಡಿ ಲೋನ, ಹೈಯರ್ ಲೋನ ಇಲ್ಲಿಗೆ ತಗೊಳ್ಳಿ. ಓಕೆ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಇವಾಗ ನೋಡಿ ನಿಮ್ಗೆ ಅದು ಈ ಲೈನ್ ಚಾರ್ಟ್ ಅಲ್ಲೂ ಬರೀ ಬಾಡಿ ಮಾತ್ರ, ಬಾಡಿ ಕ್ಲೋಸ್ ಮಾತ್ರ ತೋರಿಸುತ್ತೆ, ವಿಕ್ಸ್ ನ ಅದನ್ನ ಕನ್ಸಿಡರ್ ಮಾಡಿರಲ್ಲ. ಸೊ ಅಲ್ಲೂ ಮಿಸ್ಟೇಕ್ ಮಾಡ್ಕೋತೀರಾ ಸ್ವಲ್ಪ ಜನ. ಸೊ ಈಗ ನೆಕ್ಸ್ಟ್ ನೀವು ಈಗ ಪಾತ್ ಚೂಸ್ ಮಾಡ್ತೀರಾ. ಫಸ್ಟ್ ಏನ್ ಮಾಡ್ತೀರಾ, ಕೆಳಗಡೆಯಿಂದ ತಗೋತೀರಾ. ಇಲ್ಲಿಗೆ ಹೋಯ್ತು, ಮತ್ತೆ ಬಂತು, ಮತ್ತೋಯ್ತು, ಮತ್ ಬಂತು, ಹೋಯ್ತು, ಬಂತು. ವಿಕ್ ಹಾಕ್ಬೇಕು ನೀವು. ಕಾಣಿಸ್ತಿದ್ಯಾ? ಕರೆಕ್ಟಾಗಿ ವಿಕ್ಗೆ ಹಾಕ್ಬೇಕು, ಬಾಡಿಗೆ ಇಲ್ಲಿಗೆ ಹಾಕಂಗಿಲ್ಲ ನೀವು, ಇಲ್ಲಿಗೆ ಹಾಕ್ಬೇಕು ವಿಕ್ಗೆ. ಆಯ್ತಾ? ನೆಕ್ಸ್ಟ್ ಮತ್ ಬಂತು, ಮತ್ತೋಯ್ತು. ಸೊ ಇವಾಗ ಹಿಂಗ್ ಹಾಕ್ತೀರಾ, ಕಂಪ್ಲೀಟ್ ಹಾಕಿ ಮುಗಿಸ್ತೀರಾ. ಮುಗ್ಸಾದ್ಮೇಲೆ ಏನ್ ಮಾಡಿ, ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಕ್ಲಿಕ್ ಮಾಡ್ಕೊಂಡು ಕೆಳಗಡೆಗೆ ಎಳ್ಕೊಂಡ್ ಬನ್ನಿ. ಖಾಲಿ ಇರೋ ಜಾಗಕ್ಕೆ, ಚಾರ್ಟ್ ಇಲ್ದೇ ಇರೋ ಜಾಗಕ್ಕೆ ತಗೊಂಡ್ಬನ್ನಿ. ಇವಾಗ ನಿಮ್ಗೆ ಸಿಂಪಲ್ ಆಗಿ ಇದನ್ನ ಅಬ್ಸರ್ವ್ ಮಾಡಿದ್ರೆ ಯಾವ ತರ ಕಾಣ್ತಾ ಇದೆ? ಅಪ್ ಟ್ರೆಂಡ್ ತರ ಕಾಣ್ತಿದ್ಯಾ, ಕನ್ಸಾಲಿಡೇಷನ್ ತರ ಕಾಣ್ತಿದ್ಯಾ, ಡೌನ್ ಟ್ರೆಂಡ್ ತರ ಕಾಣ್ತಿದ್ಯಾ? ಅಪ್ ಟ್ರೆಂಡ್ ತರ ಕಾಣ್ತಾ ಇದೆ. ಕೊನೆದ್ ಮಾತ್ರ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದೇ ಹೇಳಿದ್ರಲ್ಲ, ಬ್ರೇಕ್ಔಟ್ ಡೌನ್ ಸೈಡ್ಗೆ. ಇದಾ ಇವಾಗ ಈ ತರ ಕಾಣ್ತಾ ಇದೆ, ಆದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ, ಇದೇನ್ ಗಜಿಬಿಜಿ ಇಲ್ಲೆಲ್ಲ ಅಂತ. ಸೊ ಅವಾಗ ಏನ್ ಮಾಡ್ಕೊಳ್ಳಿ, ಅಪ್ ಟ್ರೆಂಡ್ ತರ ಕಾಣ್ತಲ್ವಾ ಕ್ಲೀನ್ ಆಗಿ. ಸೊ ಯಾಕಂದ್ರೆ ಕರೆಕ್ಟ್ ಆಗಿ ಬ್ರೇಕ್ ಮಾಡ್ಕೊಂಡು ಹೋಗ್ತಿದೆ, ಇಲ್ಲಿ ಕೆಳಗಡೆ ಎಲ್ಲೂ ಬ್ರೇಕ್ ಮಾಡಿಲ್ಲ. ಸೊ ಅದನ್ನ ನೀವೇ ಸ್ವಲ್ಪ ಕ್ಲೀನ್ ಕರೆಕ್ಟ್ ಆಗಿ ಕಾಣೋ ತರ ಮಾಡ್ಕೊಳ್ಳಿ. ಮಾಡ್ಕೊಂಡು ಸೊ ಇವಾಗ ನೋಡಿ, ಇದೇನ್ ಹೇಳಿ, ಹೈಯರ್ ಐ, ಇದು ಹೈಯರ್ ಲೋ, ಇದು ನೆಕ್ಸ್ಟ್ ಹೈಯರ್ ಐ ಕ್ರಿಯೇಟ್ ಆಗಿದೆ. ಹೈಯರ್ ಲೋ, ಹೈಯರ್ ಐ, ಹೈಯರ್ ಲೋ, ಹೈಯರ್ ಐ, ಹೈಯರ್ ಲೋ, ಹೈಯರ್ ಐ, ಹೈಯರ್ ಲೋ, ಹೈಯರ್ ಐ. ಜೊತೆಗೆ ಈ ಬ್ರೇಕ್ಸ್ ನ ಏನಂತ ಕರಿತೀವಿ ನಾವು? ಬ್ರೇಕ್ಔಟ್ ಸ್ಟ್ರಕ್ಚರ್. ಇದೆಲ್ಲ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಷ್ಟೇ. ಈ ತರ ಮಾರ್ಕ್ ಮಾಡ್. ಈಗ ನಿಮ್ಗೆ ಗೊತ್ತಾಯ್ತು ಕರೆಕ್ಟ್ ಆಗಿ, ಓಕೆ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಹೈಯರ್ ಐ ಹೈಯರ್ ಲೋ ಇಲ್ಲಿದೆ ಅಂತ ಗೊತ್ತಾಯ್ತು. ಸೊ ಮತ್ತೆ ಏನ್ ಮಾಡಿ, ಇದನ್ನ ಈಗ ಒಂದು ಡೈರೆಕ್ಷನ್ ನಿಮಗ್ ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನ್ ಮಾಡಿ, ಅದನ್ನೇ ಮತ್ತೆ ಆಂಟಿಸಿಪೇಟ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, ಹೈಯರ್ ಲೋ ಆಗುತ್ತೆ. ಇದೇನಾಯ್ತು, ಹೈಯರ್ ಐ ಆಯ್ತು. ಸೊ ಇದು ಹೈಯರ್ದು ಲೋ, ಇದು ಹೈಯರ್ದು ಹೈ. ಓಕೆನಾ? ಸೊ ಹೈಯರ್ ಲೋ ಇಲ್ಲಿತ್ತು, ಹೈಯರ್ ಐ ಇಲ್ಲೋಯ್ತು. ನೆಕ್ಸ್ಟ್ ಹೈಯರ್ ಲೋ ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ಹೈಯರ್ ಹೈ ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟ್ ಹೈಯರ್ ಲೋ ಇಲ್ಲಿ, ಇನ್ನೊಂದು ಹೈಯರ್ ಹೈ ಇಲ್ಲಿ, ಹೈಯರ್ ಲೋ ನೆಕ್ಸ್ಟ್ ಇಲ್ಲಿದೆ. ನೆಕ್ಸ್ಟ್ ಹೈಯರ್ ಹೈ ಎಲ್ಲಾಯ್ತು? ಇಲ್ಲಾಯ್ತು. ಹೈಯರ್ ಲೋ ಎಲ್ಲಿದೆ? ಇಲ್ಲೇ, ಇಲ್ಲೇ ಇದೆ. ಸ್ವಲ್ಪ ಮಿಸ್ ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಹಂಗೆ ಉಳ್ಕೊಂಡಿದೆ. ಇದನ್ನ ಬ್ರೇಕ್ ಮಾಡಿಲ್ಲ, ಅದು ನೆನ್ಪಿರ್ಲಿ. ನೆಕ್ಸ್ಟ್ ಇನ್ನೊಂದು ಹೈಯರ್ ಹೈ ಏನಾಯ್ತು, ಎಲ್ಲಾಯ್ತು? ಇಲ್ಲಿದೆ.
ಹೈಯರ್ ಲೋ ಅದೇ ತರ ಇಲ್ಲ ಆಯ್ತು. ನೆಕ್ಸ್ಟ್ ಇನ್ನೊಂದು ಐ, ಜಸ್ಟ್ ಅಲ್ಲಿ ಇನ್ನೊಂದು ಐ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಇವಾಗ ಗೊತ್ತಾಯ್ತು, ಹೈಯರ್ ಲೋ ಮಾರ್ಕ್ ಮಾಡೋದು ಈ ತರ, ಗೊತ್ತಾಯ್ತಾ? ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡಿ. ಈಗ ಮಾರ್ಕ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೀವು ಮಾರ್ಕ್ ಮಾಡೋ ಅವಶ್ಯಕತೆ ಇರಲ್ಲ. ಇದೇ ಹೈಯರ್ ಲೋ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ಇಷ್ಟು ಮಾರ್ಕ್ ಮಾಡಿದ್ದು ಗೊತ್ತಾಯ್ತಾ? ಏನಾದ್ರೂ ಡೌಟ್ ಇದೆಯಾ? ಸೊ ತುಂಬಾ ಜನ ಕೇಳ್ತಾರೆ. ಇವಾಗ ಇನ್ನೊಂದ್ ಹೇಳ್ತೀನಿ, ಇನ್ನೊಂದ್ ಸ್ವಲ್ಪ ಡೌಟ್ ಜನ ಸರ್. ಏನ್ ಕೇಳ್ತಾರೆ, ಬ್ರೋ ಇಲ್ಲೊಂದು ಹೈಯರ್ ಐ ಇದೆಯಲ್ಲ ಬ್ರೋ, ಮತ್ತೆ ಇನ್ನೊಂದು ಹೈಯರ್ ಲೋ ಬಂದ್ಬಿಟ್ಟು ಇಲ್ಲೂ ಒಂದ್ ಇದೆಯಲ್ಲ ಬ್ರೋ ಅಂತ ಕೇಳ್ತಾರೆ ಅಲ್ವಾ? ಸೊ ಇದ್ಯಾಕ್ ಹೈಯರ್ ಲೋ ಆಗಲ್ಲ ಅಂತ ಎಷ್ಟೋ ಜನಕ್ಕೆ ಡೌಟ್ ಬರ್ಬೋದು. ಸೊ ಓಕೆ, ಅದಕ್ಕೆ ಎಕ್ಸ್ಪ್ಲನೇಷನ್ ನೀವು ಫಸ್ಟ್ ಹಾಕೋತಿರಲ್ಲ ಅದೇ ಇದೆ ನೋಡಿ. ಏನಾಯ್ತು, ಈಗ ಇಲ್ಲಿಂದ ತಗೊಳ್ಳೋಣ. ಹೈಯರ್ ಲೋ, ಹೈಯರ್ ಐ, ಮತ್ತೆ ಹೈಯರ್ ಲೋ ಬಂತು, ಮತ್ತೆ ಹೈಯರ್ ಐ ಹೋಯ್ತು, ಮತ್ತೆ ಹೈಯರ್ ಲೋ ಬಂದಿದೆ. ಇದು ನೆಕ್ಸ್ಟ್ ಹೈಯರ್ ಹೈ ಯಾವಾಗ ಆಗೋದು? ಇದನ್ನ ಬ್ರೇಕ್ ಮಾಡ್ದಾಗ ತಾನೆ. ಸೊ ಇದ್ಯಾಕ್ ಹಂಗಾದ್ರೆ ಹೈಯರ್ ಲೋ ಆಗುತ್ತೆ? ನೆಕ್ಸ್ಟ್ ಹೈಯರ್ ಐ ಆಗ್ಬೇಕಂದ್ರೆ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕದು. ಸೊ ಇದು ಹೈಯರ್ ಲೋ ಕನ್ಸಿಡರ್ ಮಾಡಂಗಿಲ್ಲ ನೀವು, ಓಕೆನಾ? ಸೊ ಏನಾದ್ರೂ ಇದು ಹಿಂಗ್ ಕೆಳಗಡೆ ಬಂದ್ಬಿಟ್ಟಿದ್ರೆ ಏನಾಗೋದು? ಲೋವರ್ ಲೋ ಆಗೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸಾಂಪಲ್ ಅಲ್ಲಿ. ಸೊ ಇವಾಗ ಗೊತ್ತಾಯ್ತಾ? ಹೈಯರ್ ಲೋ ಮಾರ್ಕ್ ಮಾಡೋದ್ ಚೆನ್ನಾಗ್ ಗೊತ್ತಾಯ್ತು ಇವಾಗ. ಅರ್ಥ ಆಯ್ತಾ ಎಲ್ಲಾರ್ಗು? ಸರ್ ಇನ್ನೇನಾದ್ರೂ ಬೇರೆ ಡೌಟ್ ಇದೆಯಾ? ಎಕ್ಸ್ಟ್ರಾರ್ಡಿನರಿ ಡೌಟ್ಸ್? ಸರ್ ಒಂದ್ ಡೌಟ್. ಹಾ ಹೇಳಿ. ಸರ್ ಇದು ಸ್ಟಾರ್ಟಿಂಗ್ ಲೈನ್ ಎಲ್ಲಿಂದ ತಗೋಬೇಕು ಸರ್? ಒಂದು ಅದು ನಿಮ್ಗೆ ರೀಸೆಂಟ್ ಆಗಿ ಎಲ್ಲಿಂದ ಕಾಣ್ತಿರುತ್ತೆ ಅಲ್ಲಿಂದ. ಈಗ ರೀಸೆಂಟ್ ಲೋ ಎಲ್ಲಿ ಕಾಣ್ತಾ ಇದೆ ನಿಮ್ಗೆ? ಇಲ್ಲಿ ನೀವು ಸುಮ್ನೆ ಒಂದಿಷ್ಟು ಯಾವ್ದೋ ಒಂದ್ ರ್ಯಾಂಡಮ್ ಆಗಿ ಓಪನ್ ಮಾಡಿ ಚಾರ್ಟ್ ನ, ಇಲ್ಲಿ ಬಂದಿಂಗ್ ಮಾಡಿ ಒಂದ್ ಸ್ವಲ್ಪ ಈ ಕಡೆಗೆ ಎಳೀರಿ. ರೀಸೆಂಟ್ ಲೋ ಎಲ್ಲಿ ಕಾಣ್ತಾ ಇದೆ? ಇಲ್ಲಿದೆ, ಇಲ್ಲಿಂದ ತಗೊಳ್ಳಿ. ಈಗ ಇಷ್ಟವರೆಗೂ ಕೆಳಗಡೆ ಬರ್ತಾ ಇತ್ತು, ಕೆಳಗಡೆ ಬರ್ತಿರೋದನ್ನ ಬಿಟ್ಬಿಡಿ, ಮತ್ತೆ ಮೇಲಕ್ಕೆ ಪುಷ್ ಆಗಿದೆ ಎಲ್ಲಿಂದ? ಇಲ್ಲಿಂದ, ಅಲ್ಲಿಂದ ತಗೊಳ್ಳಿ. ಗೊತ್ತಾಯ್ತಾ? ಓಕೆ ಸರ್. ಓಕೆ. ಸೊ ಬೇರೆ ಏನಾದ್ರೂ ಡೌಟ್ ಇದೆಯಾ ಇಷ್ಟರಲ್ಲಿ? ಸರ್ ಅದೊಂದು ಲೈನ್ ಯಾವ್ದು ಸರ್ ಅದು? ಇದು ಇಲ್ಲಿ ಲೈನ್ ಹಾಕ್ಬೇಕಾರೆ ಅದು ಟ್ರೆಂಡ್ ಲೈನ್ ಯಾವ್ದು? ಲೈನ್ ಫೀಚರ್ ಯಾವ್ದು? ಅದೇ ಬ್ರೋ ಹೇಳುದ್ನಲ್ಲ, ಇಲ್ಲಿದೆ ನೋಡಿ, ಇದ್ರಲ್ಲಿ ಪಾತ್ ಅಂತ ಇದೆ. ಬ್ರೋ ಒಂದ್ ಡೌಟ್. ಹ್ಮ್. ಬ್ರೋ ಮೇಲೆ ನೀವೀಗ ಲಾಸ್ಟ್ ಹೈಯರ್ ಐ ಮೆನ್ಷನ್ ಮಾರ್ಕ್ ಮಾಡಿದ್ರಲ್ಲ, ಹಾ. ಅದು ವಿಕ್ ನ ಮೇಲೆ ವಿಕ್ ನ ಬ್ರೇಕ್ ಮಾಡಿದ್ರೆ ತಾನೇ ಹೈಯರ್ ಐ ನ ಮಾರ್ಕ್ ಮಾಡ್ಬೇಕು ನೀವು? ಹೌದು. ಅದು ವಿಕ್ ಬ್ರೇಕ್ ಆಗಿಲ್ಲ ಆದ್ರೂ ನೀವು ಮೆನ್ಷನ್ ಮಾಡಿದೀರ. ಓಕೆ, ಆಲ್ಮೋಸ್ಟ್ ಆಗಿದೆ. ಯಾಕಂದ್ರೆ ಒಂದೊಂದ್ ಬ್ರೋಕರ್, ಈಗ ನೋಡಿ ನಾನು ಯೂಸ್ ಮಾಡ್ತಿರೋದು ಯಾವ್ದು ಓಹಂಡಾದಲ್ಲಿ, ಓಹಂಡಾ ಚಾರ್ಟ್ ಯೂಸ್ ಮಾಡ್ತಿದೀನಿ, ಅವ್ರ ಬ್ರೋಕರ್ದು. ಒಂದೊಂದ್ರಲ್ಲಿ ಏನಾಗಿರುತ್ತೆ ಕೊಟ್ಟಿರುತ್ತೆ, ಒಂದೊಂದ್ರಲ್ಲಿ ಕೊಟ್ಟಿರಲ್ಲ. ಆಲ್ಮೋಸ್ಟ್ ಈ ತರ ಇದ್ದಾಗ್ಲೂ ಓಕೆ ಕನ್ಸಿಡರ್ ಮಾಡ್ಬೋದು, ಏನು ತಪ್ಪಿಲ್ಲ. ಆಲ್ಮೋಸ್ಟ್ ಇದ್ರೆ ಇಷ್ಟು ಈ ರೇಂಜ್ ಅಲ್ಲಿ ಇದ್ರೆ, ಇಲ್ಲ ಬೇಡ ಅಂದ್ರೆ ಬೇಡ, ಬಿಟ್ಟ ಯಾಕೆ, ಅದೊಂದು ಕನ್ಸಿಡರೇ ಮಾಡ್ಬಿಡಿ ಅಷ್ಟೇ. ಏನಕ್ಕೆ ನಾನು ಮೊನ್ನೆನೂ ಸೇಮ್ ಇದೇ ಡೌಟ್ ಕೇಳಿದೆ, ಇವಾಗ ಹೇಳಿದ್ರಿ ವಿಕ್ ಮೇಲ್ಗಡೆ ಬಾಡಿ ಕ್ಲೋಸ್ ಆಗ್ಬೇಕು ಅಂತ. ಹೌದು. ಅದು ವಿಕ್ ಮೇಲೆ ಅನ್ನೋದು ಯಾವ ತರ ಇರುತ್ತೆ ಗೊತ್ತಾ? ತುಂಬಾ ಇನ್ನು ಬರೀ ಅದ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ಹಿಂಗ್ ಬ್ರೇಕ್ ಆಗಿದೆ ಅನ್ಬಿಟ್ಟು, ಇದು ಇವಾಗ ಏನಾಗುತ್ತೆ, ಮತ್ತೆ ಲೋವರ್ ಲೋ ಆಗ್ಬಿಡುತ್ತೆ ಅನ್ಬಿಟ್ಟು ಇದನ್ನು ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ತಗೋಬಿಡ್ತಾರೆ. ಈ ತರ ವಿಕ್ ಮಾತ್ರ ಬಂದಿದ್ರೆ ಇಲ್ಲ, ಬಾಡಿ ಫುಲ್ ಹೋಗ್ಬೇಕು. ಅದಕ್ಕೆ ಆತರ ಹೇಳಿದ್ದು, ಆತರ. ಸೊ ಹೌದು, ಪವನ್ ಅವರೇ ಹೇಳ್ತಾ ಇದ್ರಿ ಇದು ಲೋವರ್ ಲೋ ಅಲ್ವಾ ಅಂತ. ಹೌದು, ಲೋವರ್ ಲೋನೆ. ಈ ಪಾತ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೈಯರ್ ಲೋ ಅಂತ ಹಾಕಿದೀನಿ ಅಷ್ಟೇ. ಸೊ ಓಕೆ, ಇದು ಗೊತ್ತಾಯ್ತಲ್ವಾ ಇವಾಗ? ಹೈಯರ್ ಲೋ ಹೈಯರ್ ಐ ಮಾರ್ಕ್ ಮಾಡೋದು ಅಪ್ ಟ್ರೆಂಡ್ ಅಲ್ಲಿ. ಮ್ಯೂಟ್ ಬ್ರೋ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸರಿ, ಇವಾಗ ಹೈಯರ್ ಲೋ ಮಾರ್ಕ್ ಮಾಡೋದಾಯ್ತು. ನಾನು ಏನ್ ಹೇಳ್ದೆ, ಒಂದ್ ಹೈಯರ್ ಐ ಇದೆ ಅಂದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಗ್ಬೇಕಂದ್ರೆ ಏನಾಗ್ಬೇಕು? ಅದ್ರ ಲಾಸ್ಟ್ ಹೈಯರ್ ಐ ನ ಬ್ರೇಕ್ ಮಾಡಿರ್ಬೇಕದು, ಹೌದಲ್ವಾ? ಸೊ ಇವಾಗ ಇದು ಒಂದು ಹೈಯರ್ ಐ. ನೆಕ್ಸ್ಟ್ ಈ ಹೈಯರ್ ಐ ಆಗ್ಬೇಕಂದ್ರೆ ಏನಿರ್ಬೇಕು? ಇದನ್ನ ಬ್ರೇಕ್ ಮಾಡಿರ್ಬೇಕು. ಈ ವಿಕ್ ಇಲ್ಲಿಂದ ಎಲ್ಲ ತಗೊಳೋದು ನೀವು ಬ್ರೇಕ್ ಅಂತ, ಈ ಬಾಡಿ ಕ್ಲೋಸಿಂಗ್ ಅಲ್ಲ, ವಿಕ್ ಇದೆಯಲ್ಲ, ವಿಕ್ ಕ್ಲೋಸಿಂಗ್ ಇಂದ ನೀವು ತಗೋಬೇಕು ಬ್ರೇಕ್ ಅಂತ, ಓಕೆನಾ? ಸೊ ಇದನ್ನ ಬ್ರೇಕ್ ಮಾಡಿ ಮೇಲ್ ಹೋಗಿದ್ಕೆ ನೆಕ್ಸ್ಟ್ ಇದು ಹೈಯರ್ ಐ ಆಯ್ತು. ಈ ಹೈಯರ್ ಐ ಇತ್ತು, ಇಲ್ಲಿ ಬ್ರೇಕ್ ಮಾಡಿ ಮೇಲ್ ಹೋಗಿದ್ಕೆ ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಯ್ತು ಅಂತ ಹೇಳ್ದೆ. ಸೊ ಇಲ್ಲಿ ಬ್ರೇಕ್ ಆಗುತ್ತಲ್ಲ, ಇದೇನೆ ಬ್ರೇಕ್ ಆಫ್ ಸ್ಟ್ರಕ್ಚರ್.
ಅಷ್ಟೇ. ಓಕೆನಾ? ಸೊ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ ಕೆಳಗಡೆ ಬಂತು, ಹೈಯರ್ ಲೋ ಕ್ರಿಯೇಟ್ ಆಯ್ತು ಮತ್ತಿನ್ನೊಂದು. ಮತ್ತೆ ಇದು ಹೈಯರ್ ಐ ಆಗ್ಬೇಕಂದ್ರೆ ಈ ಹೈಯರ್ ಐನ ಬ್ರೇಕ್ ಮಾಡಿರ್ಬೇಕು. ಸೊ ಏನು? ಸೊ ಬ್ರೇಕಿಂಗ್ ಪಾಯಿಂಟ್ ಈ ವಿಕ್ ಇಂದ ಬ್ರೇಕ್ ಮಾಡ್ತಾ ಇದೆ ಅಲ್ವಾ, ಬಾಡಿ ಮೇಲ್ಗಡೆ ಕ್ಲೋಸ್ ಆಗಿದೆ ಅಲ್ವಾ, ಸೊ ಅದೇನಾಗುತ್ತೆ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಯಾಕೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ? ಒಂದೇ ಕಡೆ ಹೈಯರ್ ಐ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ, ಸ್ಟ್ರಕ್ಚರ್ ಬೇರೆ ಕಡೆ ಚೇಂಜ್ ಆಗಿಲ್ಲ, ಸೊ ಹೈಯರ್ ಐ ಆಗೇ ಉಳ್ಕೊಳ್ಳುತ್ತೆ. ಓಕೆ, ಒಂದೇ ಕಡೆಗೆ ಮೂವ್ಮೆಂಟ್ ಇದ್ದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ನೆಕ್ಸ್ಟ್ ಮತ್ತೆ ಹೈಯರ್ ಐ ಕ್ರಿಯೇಟ್ ಆಯ್ತಲ್ವಾ, ಇದು ಬ್ರೇಕ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತು, ಮತ್ತೆ ಇನ್ನೊಂದು ಹೈಯರ್ ಲೋ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಮತ್ತೆ ಇನ್ನೊಂದು ಐ ಕ್ರಿಯೇಟ್ ಆಗ್ಬೇಕಂದ್ರೆ ಇದನ್ ಬ್ರೇಕ್ ಮಾಡ್ಬೇಕು. ಈ ವಿಕ್ ನ ಮೇಲ್ಗಡೆ ಬಾಡಿ ಕ್ಲೋಸ್ ಆಗಿರ್ಬೇಕು, ಈ ಬಾಡಿ ಕ್ಲೋಸ್ ಆಗಿರೋ ತರ. ಸೊ ಅವಾಗ ಏನಾಗುತ್ತೆ, ಇನ್ನೂ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಬರುತ್ತೆ. ಹೌದಾ? ಸೊ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲಿದೆ? ಇಲ್ಲಿದೆ. ಯಾಕೆ? ಈ ವಿಕ್ ನ ಬ್ರೇಕ್ ಮಾಡ್ಕೊಂಡು ಮೇಲೋಯ್ತು. ಸೊ ಇನ್ನೂ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಸೊ ಇವಾಗ ಕರೆಕ್ಟ್ ಆಗಿ ನಿಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲಿ ಮಾರ್ಕ್ ಮಾಡಬೇಕು, ಯಾಕೆ ಮಾರ್ಕ್ ಮಾಡಬೇಕು, ಹೈಯರ್ ಐ ಹೈಯರ್ ಲೋ ಯಾವ ತರ ತಗೋಬೇಕು, ಬ್ರೇಕ್ ಆಫ್ ನೆಕ್ಸ್ಟ್ ಹೈಯರ್ ಐ ಆಗ್ಬೇಕಂದ್ರೆ ಏನ್ ಇರ್ಬೇಕು ಕ್ರೈಟೀರಿಯಾ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇರ್ಬೇಕು. ಅದು ಬರೀ ಬಾಡಿ ಮೇಲೆ ಇದ್ರೆ ಸಾಕಾಗಲ್ಲ, ವಿಕ್ ಮೇಲೆ ಕ್ಯಾಂಡಲ್ ಕ್ಲೋಸಿಂಗ್ ಇರ್ಬೇಕು ಅಪ್ ಟ್ರೆಂಡ್ ಅಲ್ಲಿ. ಇಷ್ಟ ಅರ್ಥ ಆಯ್ತಾ? ಸೊ ಓಕೆ, ಸೊ ಇವಾಗ ನೀವೇನೆ ಮಾರ್ಕ್ ಮಾಡಕ್ ತೆಗೆದ್ರೆ ನೀವೇ ಮಾರ್ಕ್ ಮಾಡ್ಬೋದಾ ಇದನ್ನ ಕರೆಕ್ಟ್ ಆಗಿ? ನೀವೇ ಯಾರ್ದು ಹೆಲ್ಪ್ ಬೇಕಾಗಿಲ್ಲ, ಇನ್ನೊಂದ್ಸಲಿ ವಿಡಿಯೋ ನೆಕ್ಸ್ಟ್ ಬೇಕಾಗಲ್ಲ, ಇನ್ನೊಂದ್ಸಲಿ ವಿಡಿಯೋ ನೋಡೋದು ಬೇಕಾಗಿಲ್ಲ, ನೀವೇ ಮಾರ್ಕ್ ಮಾಡ್ಬೋದು ಇಷ್ಟು. ಅದ್ ಹೇಳ್ತಾ ಇದ್ದೀನಿ, ಬರೀ ಒನ್ ಟೈಮ್ ಫ್ರೇಮ್ ಮಾತ್ರ ಮಾರ್ಕ್ ಮಾಡೋದ್ ಕಲೀರಿ ಇವಾಗ ಸದ್ಯಕ್ಕೆ. ಸೊ ಓಕೆ, ಇವಾಗ ನೆಕ್ಸ್ಟ್ ಅಪ್ ಟ್ರೆಂಡ್ ಆಯ್ತು, ಡೌನ್ ಟ್ರೆಂಡ್ ನೋಡೋಣ. ಅಪ್ ಟ್ರೆಂಡ್ ಆಯ್ತು, ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಏನಾಗ್ಬೋದಪ್ಪ? ಎಲ್ಲಾ ವಿಡಿಯೋನು ಹಾಕ್ತೀನಿ ಬ್ರೋ ಯೂಟ್ಯೂಬಿಗೆ. ಸೊ ನೆಕ್ಸ್ಟ್ ಅಪ್ ಡೌನ್ ಟ್ರೆಂಡ್ ಅಲ್ಲಿ ಏನಾಗ್ಬೋದು, ಆದ್ರೂ ಉಲ್ಟಾ ಆಗುತ್ತೆ ಅಷ್ಟೇನೆ. ಸೊ ಅಲ್ಲಿ ಹೈಯರ್ ಐ ಹೈಯರ್ ಲೋ ಮಾಡ್ತಿತ್ತು, ಇಲ್ಲೇನಾಗುತ್ತೆ, ಲೋವರ್ ಲೋ ಲೋವರ್ ಐ, ಮತ್ತೆ ಇದನ್ನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಲೋ ಲೋವರ್ ಐ, ಮತ್ತೆ ಇದನ್ನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಲೋ ಲೋವರ್ ಐ, ಮತ್ತೆ ಇದನ್ನ ಬ್ರೇಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಲೋವರ್ ಲೋ ಲೋವರ್ ಐ. ಆಯ್ತಾ? ಓಕೆನಾ? ಸೊ ಇವಾಗ ನೀವೇ ಹೇಳಿ, ಇದೇನು ಈ ಪಾಯಿಂಟ್ ಏನು? ಲೋವರ್ ಲೋ, ಓಕೆ, ಸೊ ಇದು ಲೋವರ್ ಐ, ಲೋವರ್ ಐ. ಓಕೆ. ನೆಕ್ಸ್ಟ್ ಲೋವರ್ ಲೋ ಇದಾ? ಎಸ್ ಸರ್. ಇದಾಗ್ಬೇಕಂದ್ರೆ lower low, ಏನಾಗ್ಬೇಕು? ಎಸ್ ಬ್ರೋ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಲಾಸ್ಟ್ Last ಲೋವರ್ ಲೋ lower low ನ ಕೆಳಗಡೆ break ಮಾಡ್ಬೇಕು. ಇದಾಗಿರ್ಬೇಕು. ಹೌದು. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಲೋವರ್ ಲೋ ಫಾರ್ಮ್ ಆಗೋದು. ಇದನ್ನ ಬ್ರೇಕ್ ಮಾಡಿಲ್ಲ, ಅದ್ರಲ್ಲೂ ಏನು ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲೋವರ್ ಲೋ ಅಂತ ತಗೊಳಂಗೆ ಇಲ್ಲ ನೀವು, ಜೊತೆಗೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಲ್ಲ. ಸೊ ಇದೇ ತರ ಸಿಂಪಲ್. ನೆಕ್ಸ್ಟ್ ಲೋವರ್ ಲೋ ಲೋವರ್ ಐ ಮಾಡುತ್ತೆ, ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡುತ್ತೆ, ಇನ್ನೊಂದು ಕೊಡುತ್ತೆ, ಹಿಂಗೆ. ನೀವು ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಈಗಲೇ ಮಾರ್ಕ್ ಮಾಡ್ತೀರಾ ಈ ಪಾಯಿಂಟ್ ಅಲ್ಲಿ? ಇಲ್ಲ ಬ್ರೋ. ಇಲ್ಲ. ಯಾವಾಗ ಮಾರ್ಕ್ ಮಾಡ್ಬೇಕು? ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆದಾಗ, ಲೋವರ್ ಲೋ ಬ್ರೇಕ್ ಆದಾಗ ಈ ಮಾಡ್ತೀವಿ sir. ಲೋವರ್ ಲೋನ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಕೆಳಗಡೆ, ಅವಾಗ ಮಾತ್ರ ನೀವು ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ಬೋದು. ಬರೀ ಈಗ ಏನಾದ್ರೂ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಲೋವರ್ ಐ ಕ್ರಿಯೇಟ್ ಆಯ್ತು, ಕೆಳಗಡೆ ಬಂದು ವಿಕ್ ಏನಾದ್ರೂ ಹಿಂಗೆ ಎಸ್ಬಿಟ್ಟಿದ್ರೆ ಹಾಗೇನಾಗೋದು? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗದ? ಬರೀ ಇದು ಕ್ಯಾಂಡಲ್ ಏನ್ ಕ್ಲೋಸ್ ಆಗಿಲ್ಲ, ಇಲ್ಲ ಬ್ರೋ, ಆಗಲ್ಲ. ಆಗಲ್ಲ. ಬಾಡಿ ಕ್ಲೋಸ್ ಆಗುತ್ತೆ. ಹಾ ಹೌದು. ಅವಾಗ ಏನಾಗುತ್ತೆ, ಆ ತರ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಆಗ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೋಗಲ್ಲ. ನಾವೇನು ಇದನ್ನ ಲೋವರ್ ಲೋ ಅಂತ ಕನ್ಸಿಡರ್ ಮಾಡಿರ್ತಿದ್ವಿ ಅಲ್ವಾ? ಸೊ ನಾವು ಮುಂಚೆ ಏನ್ ಅನ್ಕೊಂಡಿರ್ತಿದ್ವಿ, ಇದು ಲೋವರ್ ಲೋ ಅಂತ ಕನ್ಸಿಡರ್ ಮಾಡ್ತಿದ್ವಿ, ಇದು ಲೋವರ್ ಹೈ ಅಂತ ಕನ್ಸಿಡರ್ ಮಾಡಿರ್ತಿದ್ವಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರೂ ಈ ತರ ಬರೀ ವಿಕ್ ಕೊಟ್ಬಿಟ್ಟು, ಬರೀ ವಿಕ್, ಇದು ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಬರೀ ವಿಕ್ ಕೊಟ್ಬಿಟ್ಟು ಆಮೇಲೆ ಈ ತರ ಮೇಲಕ್ ಬರಕ್ ಸ್ಟಾರ್ಟ್ ಆಗಿದ್ರೆ
ಇದು ಲೋವರ್ ಲೋ ಆಗಲ್ಲ. ನೆಕ್ಸ್ಟ್ ಡೈರೆಕ್ಟ್ ಇದೇ ನೆಕ್ಸ್ಟ್ ಲೋವರ್ ಲೋ. ಇಲ್ಲಿ ಲೋವರ್ ಲೋ ಇತ್ತು ಲಾಸ್ಟ್. ನೆಕ್ಸ್ಟ್ ಲೋವರ್ ಲೋ ಇದನ್ನ ಲೋವರ್ ಲೋ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಅವಾಗ ಏನಾದ್ರು ವಿಕ್ ಇಲ್ಲಿವರೆಗೂ ಈ ಇಲ್ಲಿಂದ ಹಿಂಗ್ ಬಂತಲ್ಲ, ಇಲ್ಲಿ ಬಂದಿದ್ದು ವಿಕ್ ನ ಕೊಟ್ಟಿದ್ರೆ ಈ ತರ ಇದ್ರ ಕೆಳಗಡೆ ವಿಕ್ ಎಸ್ಬಿಟ್ಟು ಬಾಡಿ ಕ್ಲೋಸ್ ಆಗಲ್ಲ. ಹಂಗೇನೆ ಮೇಲೆ ಹೋದ್ರೆ ಇದು ಲೋವರ್ ಲೋ ಆಗುತ್ತೆ. ಅವಾಗ ಇಲ್ಲಿದ್ದಿದ್ನ ಇಲ್ಲಿಗೆ ಪ್ರಮೋಟ್ ಮಾಡ್ತೀವಿ ನಾವು. ಅವಾಗ ಇಷ್ಟೇ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಬ್ರೇಕ್ ಆಫ್ ಎಸ್ ಸರ್, ಸ್ಟ್ರಕ್ಚರ್ ಅದೇ ವಿಗ್ಗೆ ಆಗಲ್ಲ. ಕ್ಲೋಸ್ ಆಗ್ಬಾರ್ದು, ಬಾಡಿ ಕ್ಲೋಸ್ ಆಗ್ಬೇಕಷ್ಟೇ ಅಲ್ಲ. ಕಂಪ್ಲೀಟ್ ಬಾಡಿ ಕ್ಲೋಸ್ ಆಗ್ಬೇಕು. ಸೊ ಓಕೆ, ಇವಾಗ ನಾವು ಚಾರ್ಟ್ಸ್ ಅಲ್ಲಿ ನೋಡೋಣ. ಲೋವರ್ ಲೋ, ಲೋವರ್ ಐ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್, ಡೌನ್ ಟ್ರೆಂಡ್. ಸೊ ಓಕೆ, ಇಲ್ಲಿಂದ ಬರೋದ್ಕಿಂತ ಇಲ್ಲಿಂದಾನೇ ತಗೋತೀನಿ, ಯಾಕಂದ್ರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಮೇಲ್ಗಡೆ ಹೋಗಂಗಿತ್ತು, ಆಮೇಲೆ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ತಗೋತೀನಿ. ಓಕೆ, ಸೊ ಇವಾಗ ಫಸ್ಟ್ ಏನ್ ಮಾಡ್ತೀವಿ ನಾವು, ಐಯರ್ ಲೋ ಗೊತ್ತೇ ಇಲ್ಲ ಅಂದಾಗ ಇಲ್ಲಿಂದ ತಗೋತೀವಿ. ಕೆಳಗಡೆ ಯಾವ್ದಿತ್ತು, ಇದಿತ್ತು, ಇದಕ್ಕೆ ಹಾಕ್ತಿವಿ. ಮತ್ತೆ ಇಲ್ಲಿಗೆ ತಗೋತೀವಿ. ಮತ್ತೆ ಏನಾಯ್ತು, ಮತ್ತೆ ಇಲ್ಲಿ ತಗೋತೀವಿ. ಅದೇ ಸಾರಿ ಬೇಡ ಅದೇ ಹಂಗೆ ಹೇಳೋಣ. ಇದು ಹಿಂದೆದ್ ಬಿಟ್ಬಿಡಿ, ಹಿಂದೆದ್ ತಗೋಬೇಡಿ, ಇದನ್ನ ಕನ್ಸಿಡರ್ ಮಾಡ್ಬಿಡಿ. ಇಲ್ಲಿಂದ ಸ್ಟಾರ್ಟ್ ತಗೊಳ್ಳಿ. ಹಿಂದೆದ್ ಕನ್ಸಿಡರ್ ಮಾಡಿದ್ರೆ ನೀವು ಇದು ಲೋವರ್ ಲೋನು ಆಗಲ್ಲ. ಆಮೇಲೆ ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿಂದ ತಗೊಳ್ಳಿ. ಈಗ ಹಿಂಗ್ ತಗೊಂಡ್ರ ನೆಕ್ಸ್ಟ್ ಇಲ್ಲಿದೆಯಾ, ನೆಕ್ಸ್ಟ್ ಇದನ್ನ ಬ್ರೇಕ್ ಆಗ್ಬೇಕು ತಾನೆ. ಇದನ್ನ ಬ್ರೇಕ್ ಆದ್ಮೇಲೆ ಡೌನ್ ಎಲ್ಲಿದೆ, ಇಲ್ಲಿದೆ. ಈ ಡೌನ್ ಆದ್ಮೇಲೆ ಹೈ ಎಲ್ಲಿದೆ, ಇಲ್ಲಿದೆ. ಇದನ್ ಬ್ರೇಕ್ ನೆಕ್ಸ್ಟ್ ಎಲ್ಲಾಯ್ತು, ಇದು ಆಗಿಲ್ಲ ಇನ್ನು, ಇಲ್ಲಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ಹೈ ಎಲ್ಲಿ ಕೊಟ್ಟಿದೆ, ಓಕೆ ಐ ಇದೇ ಕ್ಯಾಂಡಲ್ ಅಲ್ಲೇ ಕೊಟ್ಟಿದೆ, ಸುಮ್ಮನೆ ಕನ್ಫ್ಯೂಸಿಂಗ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಎಲ್ಲಿವರೆಗೂ ಹೋಗಿದೆ, ಇಲ್ಲಿ ಹೋಗಿದೆ. ಸೊ ನೆಕ್ಸ್ಟ್ ಹಿಂಗ್ ಮೇಲ್ಗಡೆ ಶಿಫ್ಟ್ ಆಗಿದೆ. ಸೊ ಇಷ್ಟು ಸಾಕು. ಓಕೆನಾ? ಸೊ ಇವಾಗ ಈ ತರ ಹಾಕೊಂಡ್ಮೇಲೆ ಏನ್ ಮಾಡ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ಗೆ ಕರೆಕ್ಟ್ ಆಗೋ ತರ. ಸೊ ಓಕೆ, ಇವಾಗ ಇದೇನಾಗುತ್ತೆ, ಸೊ ಅದ್ ಬೇಡ ಬಿಡಿ. ಇದೇನಾಗುತ್ತೆ, ಇದು ಡೌನ್ ಟ್ರೆಂಡ್ ಅಂತ ಗೊತ್ತಾಗ್ತಿದ್ಯಾ ಕ್ಲೀನ್ ಆಗಿ? ಹೌದು ಸರ್. ಸೊ ಓಕೆ, ಇದು ಡೌನ್ ಟ್ರೆಂಡ್ ಅಂತ ಗೊತ್ತಾದ್ಮೇಲೆ ಲೋವರ್ದು ಕೆಳಗಡೆ ಏನಾಗುತ್ತೆ, ಲೋವರ್ ಲೋ ಆಗುತ್ತೆ. ಮತ್ತೆ ಲೋವರ್ ಐ ಹೋಯ್ತು. ಸೊ ನೆಕ್ಸ್ಟ್ ಲೋವರ್ ಲೋ ಆಗ್ಬೇಕಂದ್ರೆ ಈ ಲಾಸ್ಟ್ ಲೋವರ್ ಲೋನ ಬ್ರೇಕ್ ಮಾಡ್ಬೇಕು. ಸೊ ಆ ಬ್ರೇಕ್ ಆಗೋದ್ನ ಏನಂತ ಕರಿತೀವಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಲೋವರ್ ಐ ಹೋಯ್ತು, ಇನ್ನೊಂದು ಲೋವರ್ ಲೋ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಇನ್ನೊಂದ್ಸಲಿ ಲೋವರ್ ಐ ಹೋಯ್ತು, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಇನ್ನೊಂದು ಲೋವರ್ ಲೋ ಮಾಡ್ತು. ಇದನ್ನ ಬಿಟ್ಬಿಡಿ, ಅದನ್ನ ತಗೋಬೇಡಿ. ಇಷ್ಟು ಓಕೆನಾ? ಇಷ್ಟ ಆಯ್ತಾ? ಸೊ ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಓಕೆ, ಇವಾಗ ಮಾರ್ಕ್ ಮಾಡ್ಬೇಕ, ಮಾಡೋಣ. ಇದು ಲೋವರ್ ಲೋ, ಇದು ಲೋವರ್ ಐ, ಲೋವರ್ ಐ. ನೆಕ್ಸ್ಟ್ ಲೋವರ್ ಲೋ ಎಲ್ಲಾಯ್ತು, ಇಲ್ಲಾಯ್ತು. ಲೋವರ್ ಐ ಇದ್ರದ್ದು ಇಲ್ಲಿದೆ. ನೆಕ್ಸ್ಟ್ ಲೋವರ್ ಲೋ ಇಲ್ಲೇ ಇದೆ. ಇದ್ರದ್ದು ಲೋವರ್ ಹೈ ಇದ್ಮೇಲೆ ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಲೋವರ್ ಲೋ ಇಲ್ಲಿದೆ. ಸೊ ಇವಾಗ ಇಷ್ಟು ಗೊತ್ತಾಯ್ತಾ? ಲೋವರ್ ಲೋ ಲೋವರ್ ಐ ಮಾರ್ಕ್ ಮಾಡೋದು ಗೊತ್ತಾಯ್ತಾ? ಲೋವರ್ ಲೋ ಲೋವರ್ ಐ ಮಾರ್ಕ್ ಮಾಡಿದ್ರಿ. ಸೊ ಲೋವರ್ ಲೋ ಇದಿದೆ ಅಂದ್ಮೇಲೆ ಇದು ಇನ್ನೊಂದ್ಸಲಿ ಲೋವರ್ ಲೋ ಆಗ್ಬೇಕಂದ್ರೆ ಏನಾಗಿರ್ಬೇಕು, ಇಲ್ಲಿ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಟ್ಟಿರ್ಲೇಬೇಕು. ನೆಕ್ಸ್ಟ್ ಅದ್ರ ಇನ್ನೊಂದು ನೆಕ್ಸ್ಟ್ ಲೋವರ್ ಲೋ ಆಗಿದೆ ಅಂದ್ರೆ ಏನಾಗಿರ್ಬೇಕು, ಮತ್ತೆ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಡ್ಬೇಕು. ಸೊ ಹಂಗೇನೆ ನೆಕ್ಸ್ಟ್ ಇನ್ನೂ ಒಂದಕ್ಕೂ ಲೋವರ್ ಲೋ ಆಗ್ಬೇಕಂದ್ರೆ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಡ್ಬೇಕು. ಓಕೆ, ಅಲ್ಲಿವರೆಗೂ ಅರ್ಥ ಆಯ್ತು. ಸೊ ಇಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಇಲ್ಲೊಂದು ಇಲ್ಲಿ ನೆಕ್ಸ್ಟ್ ಕೊಟ್ಟಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸೊ ಇಲ್ಲಿವರೆಗೂ ಅರ್ಥ ಆಯ್ತು ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್. ಡೌನ್ ಟ್ರೆಂಡ್ ಅಲ್ಲಿ, ಅಪ್ ಟ್ರೆಂಡ್ ಅಲ್ಲಿ
ಹೈಯರ್ ಐ ಹೈಯರ್ ಲೋ, ಲೋವರ್ ಐ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಇಷ್ಟು ಅರ್ಥ ಆಯ್ತಾ? ಅರ್ಥ Yes, ಆಯ್ತು bro. ಬ್ರೋ. ಹೌದು, ಅಲ್ಲಿ Yes. MSS ಆಗಿದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟರ್ನಲ್ MSS ಆಗಿದೆ ಅಷ್ಟೇ. ಸೊ ಇವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅರ್ಥ ಆಯ್ತು ಕ್ಲೀನ್ ಆಗಿ. ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಎರಡರದ್ದು, ನೋ ಕನ್ಫ್ಯೂಷನ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಗೊತ್ತಾಯ್ತು. ಅದು ಯಾವಾಗ ಆಗುತ್ತೆ? ಒಂದೇ ಕಡೆ ಟ್ರೆಂಡ್ ಹೋಗ್ಬೇಕಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡ್ಕೊಂತ ಹೋಗುತ್ತೆ. ಸೊ ಇವಾಗ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಟ್ಟಾದ್ಮೇಲೆ ಏನಾದ್ರೂ ಕೆಳಗಡೆಗೆ ಬಂದ್ರೆ ಏನಾಗುತ್ತೆ ನೆಕ್ಸ್ಟ್? ಇವಾಗ ಏನಿತ್ತು? ಇದು ಬ್ರೇಕ್ ಔಟ್ ಸ್ಟ್ರಕ್ಚರ್ ಇತ್ತಲ್ವಾ? ಬ್ರೇಕ್ ಔಟ್ ಸ್ಟ್ರಕ್ಚರ್ ಇತ್ತು, ಇಲ್ಲೊಂದಿತ್ತು, ಇಲ್ಲೊಂದಿತ್ತು. ಸೊ ಇಷ್ಟು ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಡ್ತಿರೋದು, ಇಷ್ಟು ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಇಲ್ಲಿವರೆಗೂ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಅದಾದ್ಮೇಲೆ ಸಡನ್ ಆಗಿ ಏನಾಗುತ್ತೆ? ಸೊ ಇದೇನ್ ಹೇಳಿ, ಲಾಸ್ಟ್ ಒನ್ ಮಾತ್ರ ಹಾಕ್ತೀನಿ. ಇದೇನು? ಹೈಯರ್ ಲೋ ಇತ್ತು. ಇದೇನಾಗಿತ್ತು? ಹೈಯರ್ ಐ ಇತ್ತು ಅಲ್ವಾ? ಸೊ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕು ಇಲ್ಲಿ ಅಂದಿದ್ರೆ ಏನಾಗ್ಬೇಕಿತ್ತು? ಈ ಹೈಯರ್ ಐನ ಕ್ಯಾಂಡಲ್ ಬ್ರೇಕ್ ಮಾಡಿ ಮೇಲ್ ಕ್ಲೋಸ್ ಆಗ್ಬೇಕಿತ್ತು. ಬಟ್ ಅದಾಯ್ತಾ? ಆಗಿಲ್ಲ, ಹೌದಲ್ವಾ? ಸೊ ಏನಾಯ್ತು? ಅದ್ರ ಬದಲು ಇಲ್ಲಿಂದ ಕೆಳಗಡೆಗೆ ಡೈರೆಕ್ಟ್ ಕೆಳಗಡೆಗೆ ಹೋಗಿ ಬಾಡಿ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬಿಡ್ತು. ಯಾವ್ದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ ಲಾಸ್ಟ್ ಹೈಯರ್ ಲೋ Yes. ಏನಿರುತ್ತಲ್ಲ ಅದನ್ನ ಬ್ರೇಕ್ ಮಾಡಿ, ಹೈಯರ್ ಲೋ ಬ್ರೇಕ್ ಮಾಡಿ ಲೋವರ್ ಲೋ ಆಗ್ಬೇಕದು. ಲೋವರ್ ಲೋ ಆಗ್ಬೇಕಿದು. ಸೊ ಏನಿತ್ತು ಇಷ್ಟವರೆಗೂ? ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ನೆಕ್ಸ್ಟ್ ಹೈಯರ್ ಐ ಕೊಡ್ತು. ನೆಕ್ಸ್ಟ್ ಏನಾಗ್ಬೇಕಿತ್ತು? ಹೈಯರ್ ಲೋ ಬಂದು ಹೈಯರ್ ಐ ಆಗ್ಬೇಕಿತ್ತು. ಬಟ್ ಹೈಯರ್ ಲೋನ ಬ್ರೇಕ್ ಮಾಡ್ತು ಇದು. ಲಾಸ್ಟ್ ಹೈಯರ್ ಲೋನ ಬ್ರೇಕ್ ಮಾಡಿ ಲೋವರ್ ಲೋ ಕನ್ವರ್ಟ್ ಆಯ್ತು ಇವಾಗ. ಸೊ ಈ ಬ್ರೇಕ್ ಆಗ್ಬೇಕಂದ್ರೆ ಬರೀ ವಿಕ್ ಕೆಳಗಡೆ ಬಂದ್ರೆ ಆಗಲ್ಲ. ಇಲ್ಲೂ ಕಂಪ್ಲೀಟ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಿದ್ರ ಕೆಳಗಡೆ. ಇದು ಏನು? ಬಾಡಿ ಕ್ಲೋಸ್ ಅಲ್ಲ, ಇದು ವಿಕ್ ಲಾಸ್ಟ್ದು ಹೈಯರ್ ಲೋದು ವಿಕ್. ಇದು ಇದ್ರಿಂದ ಏನಾದ್ರೂ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆದ್ರೆ ಕ್ಯಾಂಡಲ್, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಯಾಕೆ ಕರೀತಾರೆ? ಇಷ್ಟವರೆಗೂ ಏನ್ ಮಾಡ್ತಿತ್ತು? ಅಪ್ ಟ್ರೆಂಡ್ ಅಲ್ಲಿ ಇತ್ತು ಮಾರ್ಕೆಟ್. ಇವಾಗ ಸಡನ್ ಆಗಿ ಏನ್ ಮಾಡ್ತು? ಇದನ್ನ ಬ್ರೇಕ್ ಮಾಡಿ ಲಾಸ್ಟ್ ಹೈಯರ್ ಲೋನ ಬ್ರೇಕ್ ಮಾಡಿ ಲೋವರ್ ಲೋ ಕ್ರಿಯೇಟ್ ಆಗಿ ಮಾರ್ಕೆಟ್ ಡೌನ್ ಟ್ರೆಂಡ್ ಗೆ ಶಿಫ್ಟ್ ಆಗ್ತಿದೆ ಅನ್ನೋ ಇಂಡಿಕೇಶನ್ ಇದು. ಸೊ ಈ ಕಂಡೀಷನ್ ಅಲ್ಲಿ ಮಾತ್ರ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ ಅಷ್ಟೇನೆ. ನೋಡಿ, ನಾನಿವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಾಟ್ ಅಲ್ಲಿ ಆರ್ಡರ್ ಬ್ಲಾಕ್ ಮತ್ತೆ ಟ್ರೇಡ್ಸ್ ಸ್ಟಾಪ್ ಲಾಸ್ TP ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಯಾಕಪ್ಪ ಕರೆಕ್ಟಾಗಿ ಅರ್ಥ ಆಗಲ್ಲ ಹೇಳೋದು ಅಂದ್ರೆ, ನಾನು ಹೇಳೋದೇ ಒಂದು, ನೀವು ಥಿಂಕ್ ಮಾಡ್ತಿರೋದೇ ಇನ್ನೊಂದು. ಸರ್ ಅವ್ರು ಥಿಂಕ್ ಮಾಡೋರ್ ಮಾಡ್ಲಿ, ನೀವ್ ಏನ್ ಹೇಳ್ತಾ ಇದೀರಾ ಅದನ್ನ ಮಾತ್ರ ಹೇಳ್ಕೊಂಡು ಹೋಗಿ ಸರ್. ನಾವ್ ಅದ್ರ ಬಗ್ಗೆ ನಾನೀಗ ಅವ್ರ ಬಗ್ಗೆ ತಲೆಗೆಡ್ಸ್ಕೋಬಾರ್ದು. ನೀವೇನ್ ಹೇಳ್ಕೊಂಡು ಹೋಗ್ತಾ ಇದೀರಾ ಅದನ್ನ ಮಾತ್ರ ಸ್ಟ್ರೈಟ್ ಆಗಿ ಹೇಳ್ಕೊಂಡು ಹೋಗಿ ಸರ್. ಬೇರೆ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಡಿ ಸರ್, ನಮಗೂ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಸೊ ಓಕೆ, ಇವಾಗ ಈಗ ಎಲ್ಲಿ ಹೇಳಿ MSS ಆಗೋದು? ಒಂದೇ ಕಡೆ MSS ಆಗೋದು. ಎಲ್ಲಾದ್ರೂ ಒಂದ್ ಕಡೆ. ಈಗ ಅಪ್ ಟ್ರೆಂಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಐ ಹೈಯರ್ ಲೋ ಮಾಡ್ತಿದ್ದ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಕೊಂಡು ಹೈಯರ್ ಐ ಹೈಯರ್ ಲೋ ಮಾಡ್ತಾ ಇತ್ತು. ಸಡನ್ ಆಗಿ ನೆಕ್ಸ್ಟ್ ಹೈಯರ್ ಲೋ ಕ್ರಿಯೇಟ್ ಆಗಿ ನೆಕ್ಸ್ಟ್ ಹೈಯರ್ ಐ ಮಾಡ್ಬೇಕಿತ್ತು ಅಪ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗೋದಿದ್ರೆ. ಬಟ್ ಏನ್ ಮಾಡ್ತು? ಲಾಸ್ಟ್ ಹೈಯರ್ ಲೋ ಯಾವ್ದಿರುತ್ತಲ್ಲ ಅದನ್ನ ಬ್ರೇಕ್ ಮಾಡಿ, ಕ್ಯಾಂಡಲ್ ಬ್ರೇಕ್ ಮಾಡಿ ಕೆಳಗಡೆ ಹೋಗಿ ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಇವಾಗ ಆ ಬ್ರೇಕ್ ನ ಈ ಒಂದೇ ಕಡೆ ಬ್ರೇಕ್ಔಟ್ ಕೊಡ್ತಿದ್ರೆ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಆಪೋಸಿಟ್ ಸೈಡ್ ಬ್ರೇಕ್ಔಟ್ ಕೊಟ್ಟಾಗ ಏನಾಗುತ್ತೆ? MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ. ಇವಾಗ ಏನಾಗ್ತಿತ್ತು? ಒಂದೇ ಕಡೆ ಬ್ರೇಕ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಕಡೆ ಬ್ರೇಕ್ಔಟ್ ಕೊಡ್ತಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್, ಸಡನ್ ಆಗಿ ಆಪೋಸಿಟ್ ಕಡೆ ಬ್ರೇಕ್ಔಟ್ ಕೊಟ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಇಷ್ಟೇ, ಅಲ್ಲೊಂದೇ ಕಡೆ ಇದೊಂದೇ ಕಂಡೀಷನ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ ಸಾಧ್ಯ. ಇನ್ನೆಲ್ಲೂ ನೀವು ಅದನ್ನ ಹಾಕಂಗಿಲ್ಲ. ಸುಮಾರು ಜನ ನೋಡ್ತಾ ಇದ್ದೀನಿ, ಅವ್ರ ಚಾಟ್ ಕಳಿಸ್ತಾರೆ, ಚಾಟ್ ಕಮ್ಯುನಿಟಿಲಿ ಕಳಿಸ್ತಾರಲ್ಲ, ಇದನ್ನೆಲ್ಲ MSS ಅಂತ ಇದಾರೆ.
ಸೊ ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ, ಎಲ್ಲೇ ಮಾರ್ಕೆಟ್ ಸ್ಟ್ರಕ್ಚರ್ ಲಾಸ್ಟ್ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿದ್ರು ಅದು ಬ್ರೇಕ್ ಆಫ್ ಸ್ಟ್ರಕ್ಚರೇ ಆಗಿರುತ್ತೆ. MSS ಆಗೋದು ಈ ತರ ಕಂಡೀಷನ್ ಅಲ್ಲಿ ಮಾತ್ರ. ಆಪೋಸಿಟ್ ಸೈಡ್ ಬ್ರೇಕ್ಔಟ್ ಯಾವಾಗ ಕೊಡುತ್ತೆ ಅದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಎರಡು ಒಂದೇ, ಅದನ್ನ ಹಂಗಂತ ಅಂತರವಾಗ. ಸೊ ಓಕೆ, ಇವಾಗ ಲೋವರ್ ಲೋ ಇದನ್ನ ಬ್ರೇಕ್ ಮಾಡಿ ಹೈಯರ್ ಲೋನ ಬ್ರೇಕ್ ಮಾಡಿ ಲೋವರ್ ಲೋ ಕ್ರಿಯೇಟ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ನೆಕ್ಸ್ಟ್ ಇದೇನಾಗುತ್ತೆ ಇವಾಗ, ಇದು ಮತ್ತೆ ಹೈಯರ್ ಐ Lower high. ಇಲ್ಲ, ಇದಿವಾಗ ಲೋವರ್ Lower ಐ high. ಆಗುತ್ತೆ. ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗಿದ್ರೆ ಹೈಯರ್ ಐ ಆಗ್ತಿತ್ತು, ಆದ್ರೆ ಬ್ರೇಕ್ ಮಾಡಿಲ್ಲ, ಏನಾಯ್ತು ಇವಾಗ ಲೋವರ್ ಐ ಆಯ್ತು ಅಷ್ಟೇ. ಸೊ ಲೋವರ್ ಐ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಕೆಳಗಡೆಗೆ ಹೋಗುತ್ತೆ ಇನ್ನೊಂದು. ಸೊ ಇವಾಗ ಸರಿ, ಇವಾಗ ಇಲ್ಲೇನೋ MSS ಫಸ್ಟ್ ಟೈಮ್ ಉಲ್ಟಾ ಹೊಡೆದಾಗ, ಟ್ರೆಂಡ್ ಉಲ್ಟಾ ಆದಾಗ MSS ಅಂತ ಮಾರ್ಕ್ ಮಾಡ್ತೀರಾ. ಸೊ ಇವಾಗ ನಾನ್ ಕೇಳೋದು ಕ್ವಶನ್, ಇದನ್ನ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತಾ? Break of structure. ಬ್ರೇಕ್ ಆಫ್ Exactly. ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ನೀವು ಒಂದ್ಸಲಿ MSS ಆದ್ಮೇಲೆ ಮತ್ತೆ MSS ಅನ್ಕೋಬೇಡಿ, ನೆಕ್ಸ್ಟ್ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್. ಯಾಕಂದ್ರೆ ಒಂದೇ ಕಡೆ ಮೂವ್ ಆಗ್ತಿದೆ, ಇವಾಗ ಬ್ರೇಕ್ ಆಗ್ತಿರೋದು ಯಾವ ಕಡೆ, ಒಂದೇ ಕಡೆ. ಫಸ್ಟ್ ಟೈಮ್ ಯಾವಾಗ ಉಲ್ಟಾ ಬ್ರೇಕ್ ಕೊಡುತ್ತೆ ಅವಾಗ ಮಾತ್ರ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಇನ್ ಎಲ್ಲಾ ಟೈಮಲ್ಲೂ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ರೆ ನೆಕ್ಸ್ಟ್ ಇದನ್ನ ಏನಂತ ಕರಿಬಹುದು, ನೆಕ್ಸ್ಟ್ ಲೋನ ನಾವು Lower low. ಲೋವರ್ ಲೋ Higher low. ಆಗುತ್ತೆ ನೆಕ್ಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ಏನಾಗ್ಬೇಕು, ಲೋವರ್ ಐ ಹೋಗ್ಬೇಕು, ಲೋವರ್ ಲೋ ಆಗ್ಬೇಕು. ಬಟ್ ನಾನ್ ಇವಾಗ ಇನ್ನೂ ಒಂದ್ ಕಂಡೀಷನ್ ಹೇಳ್ತೀನಿ. ಇವಾಗ ಲೋವರ್ ಲೋ ಕೊಡ್ತು, ಲೋವರ್ ಐ ಮಾಡ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು, ಲೋವರ್ ಲೋ ಕೊಡ್ತು. ಇವಾಗ ಏನಾದ್ರೂ ಮಾರ್ಕೆಟ್ ಈ ತರ ಹೋದ್ರೆ ಏನಾಗುತ್ತೆ ಇವಾಗ? ಸೊ ಇವಾಗ ಬ್ರೇಕ್ MSS. ಆಫ್ ಸ್ಟ್ರಕ್ಚರ್ ಆಗಿತ್ತು, ಇವಾಗ ಮತ್ತೆ ಈ ತರ ಮೇಲಕ್ಕೆ ಬ್ರೇಕ್ಔಟ್ ಕೊಟ್ಟಿದೆ. MSS. ಹೌದು, ಎಕ್ಸಾಕ್ಟ್ಲಿ. ಸೊ ಕೆಳಗಡೆ ಹೋಗ್ಬೇಕಿತ್ತು, ಬಟ್ ಏನಾಯ್ತು, ಮೇಲ್ಗಡೆ ಶಿಫ್ಟ್ ಕೊಡ್ತು. ಸೊ ಇವಾಗ ಏನಾಗುತ್ತೆ, ಮತ್ತೆ MSS ಅಂತ ಬರುತ್ತೆ. ಸೊ MSS ಆದ್ರೆ ಲೋವರ್ ಹೈ ಬ್ರೇಕ್ ಆಗಿ MSS ಆದ್ರೆ ಏನಾಗುತ್ತೆ, ಈ ಪಾಯಿಂಟ್ Higher high. ಏನಾಗುತ್ತೆ, ನೆಕ್ಸ್ಟ್ ಹೈಯರ್ ಹೈ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದನ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಮೇಲ್ ಹೋದ್ರೆ ಏನಾಗುತ್ತೆ, Break of structure. ಹೌದು, ಇದು ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಒಂದೇ ಸಲ MSS ಫಸ್ಟ್ ಟೈಮ್ ಆದಾಗ ಮಾತ್ರ ಉಲ್ಟಾ, ಅದನ್ನು ಫಸ್ಟ್ ಟೈಮ್ ಉಲ್ಟಾ ಆದಾಗ ಮಾತ್ರ MSS, ಮಿಕ್ಕಿದೆಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ರೆ ಮತ್ತೆ ಹೈಯರ್ ಐ ಆಗುತ್ತೆ. ಸೊ ಇವಾಗ ನಿಮ್ಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತೆ MSS ಮಧ್ಯ ಇರೋ ಕನ್ಫ್ಯೂಷನ್ ಹೋಯ್ತಾ? ಕ್ಲಿಯರ್ ಆಯ್ತು. ಸೊ ಓಕೆ, ಇವಾಗ ಇಲ್ಲಿ ಏನೇನಾಗಿದೆ ಅಂತ ಒಂದ್ಸಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನಿತ್ತು, ಹೈಯರ್ ಐ ಮಾಡ್ಕೊಂಡು ಅಪ್ ಟ್ರೆಂಡ್ ಅಲ್ಲಿ ಇತ್ತು ಮಾರ್ಕೆಟ್. ಸಡನ್ ಆಗಿ ಏನಾಯ್ತು, ಲೋ ಏನಪ್ಪಾ ಡೌನ್ ಟ್ರೆಂಡ್ trend. ಶಿಫ್ಟ್ ಆಯ್ತು. ಸೊ ಮತ್ತೆ ಡೌನ್ ಟ್ರೆಂಡ್ ಶಿಫ್ಟ್ ಆಗಿದ್ದು, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟು ಮತ್ತೆ ಅಪ್ ಟ್ರೆಂಡ್ ಶಿಫ್ಟ್ ಆಯ್ತು. ಸೊ ಈ ತರ ನಾವು ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಅಂತ ಎಲ್ಲಿ ಕೊಟ್ರು ನಿಮಗ್ ಮಾಡಕ್ ಬರ್ಬೇಕು, ಯಾವ ಟೈಮ್ ಫ್ರೇಮ್ ಅಲ್ಲಿ ಹಾಕೊಟ್ರು ನಿಮ್ಗೆ ಮಾಡಕ್ ಬರ್ಬೇಕು. ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಇದು ಗೊತ್ತಾಗ್ತಿಲ್ವಾ ನಿಮ್ಗೆ, ಇದೇ ಕನ್ಫ್ಯೂಸ್ ಆಗ್ತಿದ್ಯಾ, ಮುಂದಕ್ಕೆ ಹೋದ್ರೆ ವೇಸ್ಟ್. ಶರ್ಮತ್ ಅವ್ರೆ ಹೇಳಿ. ಬ್ರೋ ಹೇಳಿ ಹೇಳಿ. ಏನಿಲ್ಲ ಬ್ರೋ, ನಾ ಏನ್ ಕೇಳಿಲ್ಲ, ಹೇಳ್ತಿದ್ದೆ ನೋಡ್ತಿದ್ದೆ ಅಷ್ಟೇ. ಬ್ರೋ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಮತ್ತೆ ಇನ್ನೊಂದು ಇಮಿಡಿಯೇಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತಾ, ಚಾನ್ಸಸ್ ಆಗುತ್ತೆ, ಇದೆಯಾ? ಹೌದು. ಇಲ್ಲೇ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಮ್ಗೆ ಯಾವಾಗ ಆಗುತ್ತೆ ಅಂತ ಯಾರ ಕೈಲೂ ಹೇಳಕ್ಕಾಗಲ್ಲ, ನೀವು ಆದಾಗ ದುಡ್ಡು ಮಾಡ್ಕೊಬಿಡ್ಬೇಕಷ್ಟೇ. ಸೊ ಒಂದೊಂದ್ಸಲಿ ಉಲ್ಟಾ ಹೊಡೆಯುತ್ತೆ, ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಕೆಳಗಡೆಗೆ ಬಂತ, ಮತ್ತೆ ಏನ್ ಮಾಡ್ತು, ಇದನ್ನ ಲಾಸ್ಟ್ ಲೋವರ್ ಐ ಅಲ್ಲಿದೆ, ಇಲ್ಲಿದೆ ಅಲ್ವಾ, ಲಾಸ್ಟ್ ಲೋವರ್ ಐನ ಬ್ರೇಕ್ ಮಾಡ್ತಾನೆ ಈ ಕ್ಯಾಂಡಲ್. ಸೊ ಏನಾಗುತ್ತೆ ಇವಾಗ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಮೇಲ್ಗಡೆಗೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಿದ್ದು ಕೆಳಗಡೆಗೆ, ಲೋವರ್ ಹೈನ ಲಾಸ್ಟ್ ಲೋವರ್ ಐನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಆದಾಗ ಇದೇನಾಗುತ್ತೆ, ಹೈಯರ್ ಐ ಕ್ರಿಯೇಟ್ ಮಾಡ್ತು ಹೊಸದಾಗಿ. ಸೊ ಇಲ್ಲಿ ಹೈಯರ್ ಐನ ಕ್ರಿಯೇಟ್ ಮಾಡ್ತು ಹೊಸದಾಗಿ. ಸೊ ಇಲ್ಲೇನಾಯ್ತು, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಯಾಕೆ ಶಿಫ್ಟ್, ಇದು ಯಾಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಕೆಳಗಡೆ ಹೋಗ್ತಿದ್ದು ಲೋವರ್ ಹೈ ಲಾಸ್ಟ್ ಲೋವರ್ ಹೈ ಲೋವರ್ ಲೋ ಕ್ರಿಯೇಟ್ ಮಾಡಿ
ನೆಕ್ಸ್ಟ್ ಲೋವರ್ ಐ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಲೋವರ್ ಲೋ ಕ್ರಿಯೇಟ್ ಮಾಡ್ಬೇಕಿತ್ತು. ಬಟ್ ಅದೇನ್ ಮಾಡ್ತು, ಲಾಸ್ಟ್ ಲೋವರ್ ಐನ ಬ್ರೇಕ್ ಮಾಡಿ ಹೈಯರ್ ಐ ಕ್ರಿಯೇಟ್ ಮಾಡ್ತು. ಸೊ ಇದೇನಪ್ಪ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಅದಾದ್ಮೇಲೆ ಏನಾಯ್ತು ನೋಡಿ, ಮತ್ತೆ ಕೆಳಗಡೆ ಶಿಫ್ಟ್ ಕೊಡ್ತು, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಕೆಳಗಡೆಗೆ. ಸರಿ, ಇವಾಗ ಇದೇನಾಯ್ತು ಈಗ? MSS. ಹೌದು, ಮೊನ್ನೆ ನಾವು ನಿನ್ನೆನೋ ಯಾವಾಗ್ಲೂ ಇದ್ರಲ್ಲಿ ಟ್ರೇಡ್ ತಗೊಂಡಿದ್ವಿ, ನೆನ್ಪಿದೆ ಇಲ್ಲೋ ಗೊತ್ತಿಲ್ಲ. ಆಗ್ಲೇ ನೆನ್ನೆನೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೇಳಿದ್ರು, ಇದು ಬ್ರೇಕ್ ಆಗಿದ್ಯಾ ಕರೆಕ್ಟ್ ಆಗಿ MSS ಆಗಕ್ಕೆ ನೋಡಿ. ಕ್ಯಾಂಡಲ್ ಅದ್ರ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಕ್ಲೋಸ್ ಆಗಿದೆ ಕ್ಯಾಂಡಲ್. ಸೊ ಅದೇನಾಗುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತಾ? ಇಲ್ಲ. ಹೈಯರ್ ಲೋ ಕ್ರಿಯೇಟ್ ಮಾಡಿತ್ತು, ನೆಕ್ಸ್ಟ್ ಹೈಯರ್ ಐ ಹೋಗ್ಬೇಕಿತ್ತು. ಬಟ್ ನೋಡಿ ಇಲ್ಲೂ ನೀವು ಇಲ್ಲಿ ನೋಡಿ, ಮಾರ್ಕೆಟ್ ಅದಕ್ಕಿಂತ ಮೇಲ್ ಹೋಗಿದೆ, ಬಟ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಯ್ತಾ? ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಗಕ್ಕೆ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಸೊ ನಾವ್ ಅವಾಗ ಏನ್ ಮಾಡ್ತೀವಿ, ಹೈಯರ್ ಐ ಅಲ್ಲಿದ್ದಿದ್ನ ಇಲ್ಲಿಗೆ ಹೈಯರ್ ಐ ಶಿಫ್ಟ್ ಮಾಡ್ತೀವಿ, ಎಲ್ಲಿ ಲಾಸ್ಟ್ ಹೋಗಿದೆ ಅಲ್ಲಿಗೆ. ಅದಾದ್ಮೇಲೆ ಏನಾಯ್ತು, ಕೆಳಗಡೆಗೆ ಮಾರ್ಕೆಟ್ ಕ್ಯಾಂಡಲ್ ಶಿಫ್ಟ್ ಕೊಡ್ತು ಕೆಳಗಡೆಗೆ. ಇಲ್ಲಿ ಬರೀ ವಿಕ್ ಹೋಗಿತ್ತು ಮೇಲೆ, ಕೆಳಗಡೆಗಾದ್ರೆ ಕ್ಯಾಂಡಲ್ಲೇ ಕೆಳಗಡೆ ಕ್ಲೋಸ್ ಆಯ್ತು. ಸೊ ಏನಂತ ಇವಾಗ ಅರ್ಥ, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಕೆಳಗಡೆ ಶಿಫ್ಟ್ ಆಯ್ತು. ಇಲ್ಲಿ ನೋಡಿ, ಇಲ್ಲೇನಾಯ್ತು, ಮೇಲ್ಗಡೆ ಶಿಫ್ಟ್ ಆಯ್ತು, ಕಂಟಿನ್ಯೂ ಆಯ್ತು, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡಕ್ಕೆ ಆಗಿಲ್ಲ. ಮತ್ತು ಕೆಳಗಡೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಕೆಳಗಡೆ ಶಿಫ್ಟ್ ಆಯ್ತು. ಈಗ ಕೇಳಿದ್ರಲ್ಲ ಒಂದೇ ಸಲ ಎರಡು ಅಕ್ಕಪಕ್ಕ ಆಗುತ್ತಾ ಅಂತ, ಇಲ್ಲೇ ಆಯ್ತು ನೋಡಿ. ಸರ್ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಒಂದು ಹೈಯರ್ ಲೋವರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು ಹೈಯರ್ ಹೈ ಕ್ರಿಯೇಟ್ ಮಾಡೋದು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ದು ಅಗೈನ್ ಆಗಿ ಲೋಯರ್ ಲೋ ಕ್ರಿಯೇಟ್ ಮಾಡೋದಾ? ಇಷ್ಟೇ ಅಲ್ಲ? ನೋಡಿ, ಬ್ರೇಕ್ ಆಫ್ ಇಲ್ಲಿ ಇದು ಈಗ ಅಪ್ ಟ್ರೆಂಡ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ನಿಮ್ಗೆ, ಅಪ್ ಟ್ರೆಂಡ್ ಹೋಗ್ತಿತ್ತು, ಡೌನ್ ಟ್ರೆಂಡ್ ಕನ್ವರ್ಟ್ ಆಯ್ತು ಅಂತ. ಇವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲೇನೆ ಹೈಯರ್ ಲೋ ಹೈಯರ್ ಐ, ಹೈಯರ್ ಲೋ ಹೈಯರ್ ಐ, ಹೈಯರ್ ಲೋ ಹೈಯರ್ ಐ, ಹೈಯರ್ ಲೋ ಹೈಯರ್ ಐ, ಹೈಯರ್ ಲೋ. ಹೈಯರ್ ಲೋ ಆದ್ಮೇಲೆ ಇಲ್ಲೆಲ್ಲ ಏನಾಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್. ಲಾಸ್ಟ್ ಹೈಯರ್ ಲೋ ಎಲ್ಲಿತ್ತು, ಇಲ್ಲಿತ್ತು. ಆಮೇಲೆ ಏನಾಯ್ತು, ಮಾರ್ಕೆಟ್ ಮೇಲೋಯ್ತು. ಇದನ್ನ ಹೈಯರ್ ಐ ಅಂತ ಹೈಯರ್ ಐ ಕ್ರಿಯೇಟ್ ಮಾಡ್ತು ಮತ್ತೆ ಅಲ್ವಾ. ಇದು ಒಂಚೂರು ಒಂಚೂರು ಮಿಸ್ ಆಗಿ ಜಸ್ಟ್ ಕ್ಯಾಂಡಲ್ ಒಂಚೂರು ಮೇಲ್ ಕ್ಲೋಸ್ ಆಗಿದ್ರು ಆಗಿರೋದು ಇದು ಹೈಯರ್ ಐ ಆಗಿರೋದು. ಅಷ್ಟೊಂದು ಕ್ಲೋಸ್ ಇದ್ದಾಗ ನಾವು ಅದನ್ನ ಹೈಯರ್ ಐ ಅಂತಾನೆ ಕನ್ಸಿಡರ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಅದೇ ಅರ್ಥ, ಓಕೆನಾ? ಸೊ ಇವಾಗ ಇದು ಹೈಯರ್ ಐ ಆಗ್ಬೇಕು ಅಂದ್ರೆ ಇದೇನಾಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ತಾನೆ. ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕಂದ್ರೆ ಇದು ಹೈಯರ್ ಲೋ ಆಗಿರ್ಬೇಕು ತಾನೆ, ಅಲ್ವಾ? ಸೊ ಇವಾಗ ಇಷ್ಟು ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಹೈಯರ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗ್ತಿತ್ತು. ಸೊ ಲಾಸ್ಟ್ ಹೈಯರ್ ಲೋ ಇಲ್ಲಿತ್ತು, ಹೈಯರ್ ಐ ಇಲ್ಲಾಯ್ತು. ನೆಕ್ಸ್ಟ್ ಲಾಸ್ಟ್ ಹೈಯರ್ ಲೋ ಇಲ್ಲಿದೆ, ಇವಾಗ ನೆಕ್ಸ್ಟ್ ಹೈಯರ್ ಐ ಇಲ್ಲಿದೆ. ಸೊ ಮಾರ್ಕೆಟ್ ಇವಾಗ ಇದು ಹೈಯರ್ ಲೋದು ವಿಕ್ ಎಲ್ಲಿದೆ, ಇಲ್ಲಿದೆ ವಿಕ್. ಸೊ ಇವಾಗ ವಿಕ್ ನ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ತಾ ಇದೆ. ಇವಾಗ ನೀವ್ ಹೇಳಿ, ಈ ಶಿಫ್ಟ್ ಇದೆಯಲ್ಲ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಮಾರ್ಕೆಟ್ ಸ್ಟ್ರಕ್ಚರ್. ಸಿಂಪಲ್ ಅಲ್ವಾ? ಯಾಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಹೈಯರ್ ಐ ಒಂದೇ ಕಡೆ ಮಾಡ್ಬೇಕಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿತ್ತು. ಇವಾಗ ಲಾಸ್ಟ್ ಹೈಯರ್ ಲೋನ ಬ್ರೇಕ್ ಮಾಡೋದ್ಮೇಲೆ ಇವಾಗ ಕರೆಂಟ್ಲಿ ಏನ್ ಲೋ ಇದೆ, ಇದೇನಾಗುತ್ತೆ ಹೇಳಿ? ಲೋವರ್ ಲೋ ಆಗುತ್ತೆ. ಸೊ ಹೈಯರ್ ಐ ಹೋಗ್ತಾ ಇದೆ, ಇದು ಲೋವರ್ ಲೋ ಆಯ್ತು. ಇಷ್ಟೇ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲೇ ಆಯ್ತು ನೋಡಿ, ಎಕ್ಸಾಕ್ಟ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಇಷ್ಟವರೆಗೂ. ಇವಾಗ ಏನಾಯ್ತು, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಲೋ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅಕಸ್ಮಾತ್ ಇವಾಗ ನೆಕ್ಸ್ಟ್ ಏನಾದ್ರು, ಇವಾಗ ಏನೇನ್ ಪಾಸಿಬಿಲಿಟಿ ಇದೆ, ನೆಕ್ಸ್ಟ್ ಏನೇನ್ ಆಗ್ಬೋದು ಯೋಚನೆ ಮಾಡಿ. ಇಲ್ಲಿ ಎಲ್ಲಿಂದ ಆದ್ರೂ ಮತ್ತೆ ಮಾರ್ಕೆಟ್ ಹಿಂಗ್ ಬರುತ್ತೆ, ನೆಕ್ಸ್ಟ್ ಹಿಂಗ್ ಹೋಗುತ್ತೆ. ಸೊ ಇದು ಏನಾಯ್ತಪ್ಪ, ಲೋವರ್ ಲೋ ಇತ್ತ, ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಮತ್ತೆ ಲೋವರ್ ಐ. ಲೋವರ್ ಐ. ಸರ್. ಸೊ ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಯ್ತು ಅಂದ್ರೆ ಈ ಬ್ರೇಕ್ ನ ಏನಂತ ಕರಿತೀವಿ, ಬ್ರೇಕ್ ಆಫ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸ್ಟ್ರಕ್ಚರ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಕ್ರಿಯೇಟ್ ಆಗುತ್ತೆ, ಲೋವರ್ ಲೋ ಕ್ರಿಯೇಟ್ ಆಗುತ್ತೆ. ಇದೊಂದು ಸಿನಾರಿಯೋ. ನೆಕ್ಸ್ಟ್ ಈ ತರ ಆಗ್ಬೋದು ಅಲ್ವಾ? ಅದ್ ಆಗಿಲ್ಲ, ಮಿಸ್ ಆಗಿ ಇಲ್ಲಿಂದ ಬರ್ತಿರೋದು ಹಿಂಗೆ ಮೇಲ್ಗಡೆನೆ ಹೋಯ್ತು ಅಂದ್ರೆ
ಆಗೇನಾಗುತ್ತೆ? ಹೈಯರ್ ಐ MSS ಹೈಯರ್ ಐ ಆಗುತ್ತೆ. ಈ ಬ್ರೇಕ್ ನ ಏನಂತ ಕರಿತೀವಿ? MSS ಅಂತ ಕರಿತೀವಿ. ಸೊ ಅದಾದ್ಮೇಲೆ ಮತ್ತೆ ಈ ತರ ಕೆಳಗಡೆಗೆ ಬಂದ್ರೆ ಇದೇನಾಗುತ್ತೆ? higher low ಹೈಯರ್ ಲೋ ಆಗುತ್ತೆ. ನೆಕ್ಸ್ಟ್ ಅದೇ ಕಂಟಿನ್ಯೂಯೇಷನ್ ಆದ್ರೆ ಇದೇನಾಗುತ್ತೆ? ಈ ಬ್ರೇಕ್ ಏನಾಗುತ್ತೆ? POS ಎಕ್ಸಾಕ್ಟ್ಲಿ ಇಷ್ಟನ್ನೇ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಇದೇ ತಿಳ್ಕೊಬೇಕಿರೋದು ನಿಮ್ಗೆ. ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಇದ್ರಲ್ಲಿ. ಬ್ರೋ ಹಾಗಾದ್ರೆ ಈಗ ಫಸ್ಟ್ ಇದ್ರಲ್ಲಿ ಇಲ್ಲಿ ಹೈಯರ್ ಐನ ಬ್ರೇಕ್ ಆಯ್ತಲ್ಲ, ಇನ್ ಕೇಸ್ ನಾವು ಫ್ಯೂಚರ್ ಅಲ್ಲಿ ಈಗ ನಾವ್ ಇಲ್ಲಿಂದ ಹೈಯರ್ ಐನ ಬ್ರೇಕ್ ಆಗಿ ಮತ್ತೆ ಮೇಘ ಹೋಗ್ಬೋದು ಅಂತ ಟ್ರೇಡ್ ನ ತಗೋಬೇಕಾರಾಗ ಇಲ್ಲಿ ಲಾಸ್ ಆಗ್ಬಿಡೋದಲ್ಲ, ಹಾ ಇದೇ ಅವಾಗ ಕಾನ್ಸೆಪ್ಟ್ ಅಲ್ಲಿ. ಆಗುತ್ತೆ. ಇವಾಗ ನೋಡಿ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಇಲ್ಲಿ ಬೈ ಮಾಡಿರ್ತೀರಾ ಪ್ರಾಫಿಟ್, ಇಲ್ಲಿ ಬೈ ಮಾಡ್ತೀರಾ ಪ್ರಾಫಿಟ್, ಇಲ್ಲಿ ಮಾಡ್ತೀರಾ ಪ್ರಾಫಿಟ್, ಇಲ್ಲಿ ಮಾಡ್ತೀರಾ ಪ್ರಾಫಿಟ್. ಎಷ್ಟಾಯ್ತು? 4 ಪ್ರಾಫಿಟ್ ಆಯ್ತು. ಇದು ಪ್ರಾಫಿಟ್ ಯಾಕೆ ಆಗ್ಬೇಕು ನಿಮ್ಗೆ? ಒಂದ್ ಲಾಸ್ ಆಗ್ಲಿ ಬಿಡಿ. ಅಲ್ಲ ಇನ್ ಕೇಸ್ ಅಲ್ಲೇ ನಾವು ಟ್ರೇಡ್ ಪ್ಲಾನ್ ಮಾಡ್ಬಿಟ್ಟಿದ್ರೆ ಇನ್ನು ಮಾರ್ಕೆಟ್ ಹೈಯರ್ ಎಲ್ಲೋ ಬ್ರೇಕ್ ಮಾಡ್ಕೊಂಡು ಹೋಗುತ್ತೆ ಅಂತ. ಹೋಗ್ಲಿ, ಇವಾಗ ಇಲ್ಲಿ SL ಇಟ್ಟಾಯ್ತಾ, ನೆಕ್ಸ್ಟ್ ಏನ್ ಮಾಡ್ತೀರಾ? ಇಲ್ಲಿಂದ ಸೆಲ್ ಮಾಡಕ್ ಟ್ರೈ ಮಾಡಿ, ಅವಾಗ ಪ್ರಾಫಿಟ್ ಆಗುತ್ತೆ ಮತ್ತೆ. ಸೆಲ್ಲಿಂಗ್ ಸೈಡ್ ಹೋದಾಗ ಪ್ರಾಫಿಟ್ ಆಗುತ್ತೆ. ಹಾ ಹೌದು. ಸೊ ಇಷ್ಟೇ, ನೀವು ಮಾರ್ಕೆಟ್ ಸ್ಟ್ರಕ್ಚರ್ ನ ಮಾಸ್ಟರ್ ಮಾಡ್ಬಿಟ್ರೆ, ಈಗ ನೋಡಿ ಎಕ್ಸಾಕ್ಟ್ ಆಗಿ ನಂಗೆ ಕನ್ಫರ್ಮೇಶನ್ ಜೊತೆ ಟ್ರೇಡ್ ಬೇಕು, 1:3ನೇ ಬೇಕು ಅಂದ್ರೆ ನೀವು ನೆಕ್ಸ್ಟ್ ಏನ್ ಹೇಳ್ಕೊಡ್ತೀನಲ್ಲ ಆರ್ಡರ್ ಬ್ಲಾಕ್ ಅದೆಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕು. ನಮಗ್ ತಲೆನೋವೇ ಬೇಡ ಕಣಪ್ಪ. ಒಂದ್ ಕಡೆಗೆ ಹೋಗ್ತಾ ಇದೀಯಾ, ಈಗ ಹೈಯರ್ ಐ ಮಾಡ್ತಾ ಒಂಚೂರ್ ಕೆಳಗಡೆ ಬರ್ತಾ ಇದೆ ಅಂದ ತಕ್ಷಣ ಬೈ ಮಾಡ್ಬಿಡ್ತೀನಿ. SL ನ ಲಾಸ್ಟ್ ಲೋ ಕೆಳಗಡೆ ಇಡ್ತೀನಿ, TP ನ ಇದ್ರ ಮೇಲೆ ಇಡ್ತೀನಿ. ಅದು 1:1 ಆದ್ರೂ ಕೊಡ್ಲಿ, 1:1.5 ಆದ್ರೂ ಕೊಡ್ಲಿ, ಇಷ್ಟು ಹೆಂಗಾದ್ರೂ ಕೊಡ್ಲಿ ಅನ್ನಂಗಿದ್ರೆ ಎಷ್ಟು ಆರಾಮಾಗಿ ನೀವು ಇದನ್ನ ಟ್ರೇಡ್ ಮಾಡ್ಬೋದು ಹೇಳಿ. ಅದೇ ಈಗ ಮೊನ್ನೆ ನೀವು ಟ್ರೆಂಡ್ ಲೈನ್ ಪ್ರಕಾರ ಅದೊಂದು ಕಾನ್ಸೆಪ್ಟ್ ಅಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ಸೆಲ್ಲಿಂಗ್ ಸೈಡ್ ಆರಾಮಾಗಿ ಕೆಳಗಡೆ ಪ್ರಾಫಿಟ್ ಹೋಗ್ತಾ ಇತ್ತು. ಟ್ರೆಂಡ್ ಲೈನ್ ಹೈಯರ್ ಲೋ ಬ್ರೇಕ್ ಆಗಿ ಒಂದ್ ಕಡೆ ಗೋಲ್ಡ್ ನ ಯಾಕೆ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ ಅಂದ್ರೆ ಇದೇ ಕಾರಣ. ಗೋಲ್ಡ್ ಸಣ್ಣ 2-3 ಸಲ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ಜಾಸ್ತಿ ಮಾಡಲ್ಲ. ಒಂದ್ ಕಡೆ ಒಂದ್ಸಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಡ್ತಾ ಮೋಸ್ಟ್ ಆಫ್ ದ ಟೈಮ್ ಅದು ಕಂಟಿನ್ಯೂ ಮಾಡುತ್ತೆ ಸ್ವಲ್ಪ ದೂರ. ಅವಾಗ ಏನ್ ಮಾಡ್ತಾರೆ? ರಿಟ್ರೇಸ್ಮೆಂಟ್ ಲೋವರ್ ಲೋ ಕೊಡ್ತು ಅನ್ಕೊಳ್ಳಿ, ಮತ್ತೆ ಒಂಚೂರು ಲೋವರ್ ಐ ಬರ್ತಾ ಇದೆ ಅಂದ ತಕ್ಷಣ ಸೆಲ್ ಮಾಡಾಕ್ತಾರೆ, 1:1 ಮಾಡ್ಕೋತಾರೆ, ಮುಗೀತು. ಹಿಂಗೆ ಒಂದ್ 3-4 ಟ್ರೇಡ್ ಮಾಡ್ತಾರೆ. 2 ಟ್ರೇಡೇ ಮಾಡ್ತಾರೆ ಸಾಕು. 2 ಟ್ರೇಡ್ 2% ದಿನದಲ್ಲಿ 2% ಮಾಡ್ಕೋತಾರೆ, ಮನೆಗೆ ಹೋಯ್ತಾರೆ. 10 ಲಕ್ಷದಲ್ಲಿ ಟ್ರೇಡ್ ಮಾಡ್ತಾವ್ರೆ ಅಂದ್ರೆ ದಿನದಲ್ಲಿ 2% ಅಂದ್ರೆ ಎಷ್ಟಾಯ್ತು? 2 ಲಕ್ಷ. ಇಲ್ಲ, ಅದು 20% ಆಗೋಯ್ತು. 20,000 20,000. ನಿಮ್ ಹತ್ರ 10,000 2 ಲಕ್ಷ ಏನೋ 20 ಲಕ್ಷ ಕ್ಯಾಪಿಟಲ್ ಇದೆ ನಿಮ್ ಹತ್ರ, ಚೆನ್ನಾಗಿ ದುಡ್ಡು ಇಟ್ಟಿದ್ದೀರಾ, 20 ಲಕ್ಷ ಕ್ಯಾಪಿಟಲ್ ಇದೆ. ಜಸ್ಟ್ 1:1 ಈ ತರ ಮೇಲ್ ಹೋದಾಗೆಲ್ಲ ಬೈ ಮಾಡ್ತಾ ಇರ್ತೀರಾ. ಜಸ್ಟ್ 1:1 ಮಾಡ್ತೀರಾ, 2 ಟ್ರೇಡ್ ತಗೋತೀರಾ, 2% ಮಾಡಿದ್ರಾ ಎಷ್ಟಾಯ್ತು? ದಿನಕ್ಕೆ 20,000. ಸೊ ಇದು ಬರೀ ಪರ್ಸೆಂಟೇಜ್ ಗೇಮು. ನಿಮ್ ಹತ್ರ ಕ್ಯಾಪಿಟಲ್ ಈಗ ದಿನ ಬರೀ 2,000ನೇ ಮಾಡಿ ಹೋಯ್ತಾ 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 ಕಾಂಪೌಂಡ್ ಮಾಡ್ಕೊಂಡು ಜಾಸ್ತಿ ಆದಾಗ, ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ನೀವು ಅಷ್ಟೇ ವರ್ಕು ನಿಮ್ದು. ಈಗ ನೋಡಿ, ನಾನು 10,000ದಲ್ಲಿ ಮಾಡ್ತೀನಿ ಅನ್ಕೊಳ್ಳಿ, 2% ಮಾಡ್ತೀನಿ ದಿನದಲ್ಲಿ, ನನ್ನ ಹತ್ರ ಎಷ್ಟು ರೂಪಾಯಿ ಆಗುತ್ತೆ? ಅವಾಗ 200 ರೂಪಾಯಿ ಬರುತ್ತೆ ಅಷ್ಟೇನೆ. ಅದೇ ವರ್ಕ್ನ, ಅದೇ ಸೇಮ್ ವರ್ಕ್ನೆ 20 ಲಕ್ಷ ಇಟ್ಕೊಂಡ್ ಮಾಡಿದ್ರೆ ದಿನಕ್ಕೆ 20,000. ಟ್ರೇಡಿಂಗ್ ನ ತುಂಬಾ ಅಂದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡಿದಾರೆ ಜನ. ಈ ನಾರ್ತ್ ಇಂಡಿಯನ್ಸ್ ಅಂತೂ ಹಂಗೆ ಅದು ಹಿಂಗೆ ಅದು ಆ ತರ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನೀವ್ ಯಾವಾಗ ಸಿಂಪಲ್ ಆಗಿ ಟ್ರೀಟ್ ಮಾಡ್ತೀರಾ ಟ್ರೇಡಿಂಗ್ ನ, ನಿಜವಾಗ್ಲು ನಾನು 3 ವರ್ಷ ತಗೊಂಡಿರೋದು ಯಾಕೆ ಪ್ರಾಫಿಟೇಬಲ್ ಆಗಕ್ಕೆ ಅಂದ್ರೆ ಇದೇ ಮೇನ್ ಕಾರಣ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೆ, ಏನೇನೋ ಕಲಿತಾ ಇದ್ದೆ. ಈಗ ಹೇಳಿ, ನೀವು ಏನೇನೋ ಬೇಕಾ ನಿಮ್ಗೆ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ಕೆ? ICT ದಂತೂ ಸಾವಿರಾರು ಇದೆ ಒಂದು ಏನದು ಒಂದು ಸ್ಟ್ರಾಟಜಿಗಳು. 15 ಸೆಕೆಂಡ್ ಅಲ್ಲೆಲ್ಲ ಟ್ರೇಡ್ ಮಾಡ್ತಾನೆ ಆ ಮನುಷ್ಯ. 25 ವರ್ಷ ಎಕ್ಸ್ಪೀರಿಯನ್ಸ್ ಅವನಿಗೆ. ಈಗ ಅವ್ನ್ ಯಾಕೆ ಅಷ್ಟು ದುಡ್ಡು ಮಾಡ್ತಾನೆ ಹೇಳಿ 15 ಸೆಕೆಂಡ್ ಹೋದ್ರು? ಯಾಕಂದ್ರೆ ಅವನು ಎವ್ರಿ ಸಿಂಪಲ್ ಆಗಿ ಟ್ರೇಡ್ ಮಾಡ್ತಾನೆ. ಇಷ್ಟೇ ಸಾಕು. ನಿಮ್ಗೆ ಪರ್ಫೆಕ್ಷನ್ ಬೇಕಂದ್ರೆ ಆರ್ಡರ್ ಬ್ಲಾಕ್ ಹೋಗಿ. ಪರ್ಫೆಕ್ಷನ್ ಬೇಡ, ನನ್ಗೆ 1:1 ಸಾಕು, ದಿನದಲ್ಲಿ 2 ಟ್ರೇಡ್ ಮಾಡ್ತೀನಿ ಸಾಕು, ನನ್ನ ಹತ್ರ ಒಳ್ಳೆ ಕ್ಯಾಪಿಟಲ್ ಇದೆ, ನಂಗೆ 1:3 ಬೇಕಾಗಿಲ್ಲ, 1:1 ಸಾಕು ಅಂದ್ರೆ ಆರಾಮಾಗಿ. ಈಗ ಒಂದ್ಸಲಿ ಹಿಂಗೆ ಯಾವಾಗ ಮೇಲಕ್ಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಇಲ್ಲಿ ಒಂಚೂರು ಹಿಂಗೆ ರಿಜೆಕ್ಷನ್ ಬಂದು ರಿಟ್ರೇಸ್ಮೆಂಟ್ ಬತ್ತೈತೆ, ಒಂಚೂರು ಬತ್ತೈತೆ ಅಂದ ತಕ್ಷಣ ಬೈ ಮಾಡಿ, 1:1 ಆದ ತಕ್ಷಣ ಕ್ಲೋಸ್ ಮಾಡಿ,
ಇನ್ನೊಂದೆಲ್ಲೋ ಇಲ್ಲಿ ಬರ್ತೀರಾ, ಇಲ್ಲಿ ನೋಡ್ತೀರಾ, ಮತ್ತೆ ಒಂಚೂರು ಓಕೆ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ ಒಂಚೂರು ಕೆಳಗೆ ಬರ್ತೈತೆ ಅಂದ್ರೆ ಇಲ್ಲೆಲ್ಲೋ ಬೈ ಮಾಡಿ 1:1 ಹತ್ರ ಎಕ್ಸ್ಟ್ರಾ ಕ್ಲೋಸ್ ಮಾಡಿ. 2 ಟ್ರೇಡ್ ತಗೋತೀರಾ ದಿನಕ್ಕೆ 2%, ಲಾಸ್ ಆದ್ರೆ 1% ಇಲ್ಲ 2% ಹೋಗ್ಲಿ, ಬಂದ್ರೆ 2%. ವಾರದ ಪೂರ್ತಿ ಇದು ಮಾಡಿದ್ರೆ ನೀವು ಪ್ರಾಫಿಟಬಲ್ ಆಗೇ ಇರ್ತೀರಾ. ಅದ್ ಯಾಕಾಗಲ್ಲ? ಮ್ಯೂಟ್ ಮಾಡ್ಕೊಳ್ಳಿ ಮಾತಾಡ್ತಿಲ್ದೇ ಇರೋರು. ಇವಾಗ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಆಗ್ತಾ ಇದೆಯಲ್ಲ, ಈಗ ಇಂಡಿಕೇಟರ್ ಸೆಲ್ಲಿಂಗ್ ಹೇಳಿ ಬ್ರೋ, ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಈಗ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಆಗ್ತಾ ಇದೆ, ಲೋಯರ್ ಲೋ ಫಾರ್ಮೇಶನ್ ಮಾಡ್ಕೊಂಡು ಸೆಲ್ಲಿಂಗ್ ಆಗ್ತಾ ಇದೆ. ಈಗ ಅದು ಸೆಲ್ಲಿಂಗ್ ಎಲ್ಲಿ ಗಂಟ ಆಗ್ಬೋದು ಅಂತ ನಾವು ಪ್ರೈಸ್ ಆಕ್ಷನ್ ಪ್ರಕಾರ ಯಾವ ತರ ಯಾರಿಗೂ ಹೇಳಕ್ ಟಾರ್ಗೆಟ್ ಬರಲ್ಲ. ಅದಕ್ಕೆ ನಾವು 1:1, 1:2, 1:3 ಅಂತ ಇಟ್ಕೊಂಡಿರೋದು. ಇಲ್ಲಾಂದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಾಗಂಗಿದ್ದಿದ್ರೆ 1:10, 1:20 ಇಟ್ಕತಿದ್ದೆ ನಾನು. ಯಾಕೆ 1:1, 1:2, 1:3 ಕ್ಲೋಸ್ ಮಾಡ್ತೀವಿ ಅಂದ್ರೆ ಯಾರಿಗೂ ಹೇಳಕ್ ಬರಲ್ಲ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿ ಅಲ್ಲಿಂದ ರಿಯಾಕ್ಟ್ ಆಗುತ್ತೆ ಅಂತ. ಒಂದ್ ಆಂಟಿಸಿಪೇಟ್ ಮಾಡ್ಬೋದು, ಇಲ್ಲಿವರೆಗೂ ಹೋಗ್ಬೋದಪ್ಪ ಮಾರ್ಕೆಟ್ ಅಂತ ಹೈಯರ್ ಟೈಮ್ ಫ್ರೇಮ್ ನೋಡ್ಕೊಂಡು. ಇವಾಗ ಹೈಯರ್ ಟೈಮ್ ಫ್ರೇಮ್ 1 ಅವರ್ಗೆ ಹೋಗ್ತೀನಿ. 1 ಅವರ್ ಅಲ್ಲಿ ಏನಾಗಿತ್ತು, ಮಾರ್ಕೆಟ್ ಹಿಂಗ್ ಮಾಡ್ತಾ ಇತ್ತು. ಸೊ ಇವಾಗ ಇಲ್ಲೆಲ್ಲೋ ಇದೆ, ನಾನ್ ಸೆಲ್ ಮಾಡೋದಾಗಿದ್ರೆ ಇಲ್ಲೆಲ್ಲಿಂದ ಆದ್ರೂ ಸೆಲ್ ಮಾಡ್ತಿದ್ದೆ, ಇಲ್ಲಿಂದಾನೇ ಸೆಲ್ ಬರ್ತಾ ಇದೆ. ಸೊ ಇವಾಗ ನೀವು ರೀಸೆಂಟ್ ಇಂಟರ್ನಲ್ಲಿ ನೋಡಿದ್ರೆ ಮಾರ್ಕೆಟ್ ಏನಾಗಿದೆ, ಮೇಲಕ್ಕೆ ಪುಷ್ ಮಾಡ್ತಾ ಇದೆ. ಮಾರ್ಕೆಟ್ ಇಲ್ಲಿ ಮತ್ತೆ ಇದನ್ನ ಬ್ರೇಕ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಶಿಫ್ಟ್ ಆಗಿದೆ ರೀಸೆಂಟ್ ಆಗಿ. ಸೊ ಎಲ್ಲಿಂದ ಬೈ ಮಾಡ್ಬೋದು, ಇಲ್ಲಿಂದ ಬೈ ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿವರೆಗೂ ಹೋಗ್ಬೋದು. ಸೊ ಸೆಲ್ ಮಾಡೋರಿಗೆ ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು, ಥರ್ಡ್ ಟಾರ್ಗೆಟ್ ಇದು. ಈ ತರ ಒಂದು ಆಂಟಿಸಿಪೇಟ್ ಮಾಡ್ಬೋದು. ಅಷ್ಟೆಲ್ಲ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಣ, ನಾನು ಬೇಕಾಗಿಲ್ಲ ನನಗೆ. 1:1, 1:2 ಸಾಕು ನನಗೆ. ಈ ತರ ಸೊ ಈ ತರ ಇಲ್ಲ ಸ್ಟಾಪ್ ನೋಡಿ, ಲಾಸ್ ಮೂವ್ ಮಾಡ್ಬೋದಾ ಇದ್ರಲ್ಲಿ? ಮೂವ್ ಮಾಡ್ಬೋದು, ಬ್ರೇಕ್ ಇವನ್ ಇಡ್ಬೋದು, ಇಲ್ಲ ನೀವು ಪ್ರಾಫಿಟ್ ಒಳಗಡೆನೆ SL ನ ಎಳ್ಕೊಂಡ್ ಬರ್ಬೋದು. ಬಟ್ ನಾನ್ ಏನ್ ಹೇಳ್ತೀನಿ ನಿಮ್ಗೆ, ನೀವು ಯಾವಾಗ SL ಮೂವ್ ಮಾಡೋದು, ಬ್ರೇಕ್ ಇವನ್ ಇಡೋದು ಮಾಡ್ತಿರಲ್ಲ, ನಿಮ್ದು ಅರ್ಧಕ್ಕೆ ಅರ್ಧ 3% ಪ್ರಾಫಿಟ್ ಆಗೋ ಜಾಗದಲ್ಲಿ 1%, 1.5% ಅಷ್ಟೇ ಆಗ್ಬಿಡುತ್ತೆ. ಯಾಕಂದ್ರೆ ನಂದು ಈಗ ಟ್ರೇಡಿಂಗ್ ಫೇಸ್ ಅಲ್ಲಿ ಒಂದು ಲೂಸಿಂಗ್ ಫೇಸ್ ಇರುತ್ತೆ, ನೆಕ್ಸ್ಟ್ ಬ್ರೇಕ್ ಇವನ್ ಫೇಸ್ ಅಂತ ಬರುತ್ತೆ, ಮೋಸ್ಟ್ ಹಾರ್ಡ್ ಅದು, ನೆಕ್ಸ್ಟ್ ಪ್ರಾಫಿಟಬಲ್ ಸ್ಟೇಜ್ ಬರೋದು. ಸೊ ಈ ಬ್ರೇಕ್ ಇವನ್ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಅದೇ ಮಾಡ್ತಾ ಇದ್ದೆ. ಯಾಕೆ ಬ್ರೇಕ್ ಇವನ್ ಆಗಿ ಉಳ್ಕೋತಿದ್ದೆ ಅಂದ್ರೆ ನನ್ನ ಹತ್ರ ವಿನ್ ರೇಟ್ ಇದೆ, ನಂದು 1:3 ಕೊಡುತ್ತೆ ಅಂತ ಗೊತ್ತು, ಇನ್ನು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಆಗ ಏನೋ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, SL ನ ಮೂವ್ ಮಾಡ್ತಿದ್ದೆ ಬ್ರೇಕ್ ಇವನ್ಗೆ, ಇಲ್ಲ ಅರ್ಧಕ್ಕೆ ಹೋದ ತಕ್ಷಣ ಕ್ಲೋಸ್ ಮಾಡ್ಬಿಡ್ತಿದ್ದೆ. ಅವಾಗ ಏನಾಗೋದು, 3% ಟಾರ್ಗೆಟ್ ಹಿಟ್ ಆಗ್ಬೇಕಿರೋದನ್ನ ನಾನು 1% ಕ್ಲೋಸ್ ಮಾಡ್ಬಿಡ್ತಿದ್ದೆ. ಅದಾದ್ಮೇಲೆ 2 ಲಾಸ್ ಆಯ್ತಿತ್ತು, -2% +1%. ಎಷ್ಟಾಯ್ತು, -1%. ಲಾಸ್ ಅಲ್ಲೇ ಇರ್ತಿದ್ದೆ, ಇಲ್ಲ ಬ್ರೇಕ್ ಇವನ್ ಬರ್ತಿದ್ದೆ. ಅದೇ ನಾನು ಫಸ್ಟ್ ಟ್ರೇಡ್ನೇನೆ ಫುಲ್ 3% ಬಿಟ್ಬಿಟ್ಟಿದ್ರೆ 3% ಇರ್ತಿತ್ತು. ಆಮೇಲೆ 2 ಲಾಸ್ ಆದ್ರೂ -2% ಆಗಿರೋದು, 1% ಇನ್ನು ಪ್ರಾಫಿಟ್ ಅಲ್ಲೇ ಇರ್ತಿದ್ದೆ. ಬ್ರೇಕ್ ಇವನ್ ಸ್ಟೇಜ್ ಅಲ್ಲಿ ತುಂಬಾ ದಿನ ಉಳ್ಕೊಳ್ಳೋದು ಜನ ಇದೇ ಕಾರಣಕ್ಕೆ. SL ಮೂವ್ ಮಾಡ್ತಾರೆ, ಬ್ರೇಕ್ ಇವನ್ ಇಡ್ತಾರೆ, ಇಲ್ಲ ಅರ್ಧಕ್ಕೆ ಕ್ಲೋಸ್ ಮಾಡ್ತಾರೆ. ಸೊ ನೀವು ಫಸ್ಟ್ ಇಂದ ಕಲಿತಿದ್ದೀರಾ ಅಂದ್ರೆ ಇದನ್ನ ತಲೆಲ್ಲೇ ಇಡ್ಕೊಬೇಡಿ. ಈಗ ನಾನ್ ಯಾಕೆ ಅದನ್ನ ಮಾಡ್ತಿದ್ದೆ, ನನ್ಗೆ ಯಾರೋ ಹೇಳಿದ್ರು, ಈಗ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ, ಅವ್ನು ಯಾರೋ ಹೇಳ್ದ, ಫಸ್ಟ್ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು SL ನ ಮೂವ್ ಮಾಡಿ ಪ್ರಾಫಿಟ್ ನ ಫಸ್ಟ್ ಇಟ್ಕೊಳ್ಳಿ ಆಮೇಲೆ ಅಂತ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ SL ನ ಮೂವ್ ಮಾಡೋದಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರತಿ ಟ್ರೇಡು ಅಷ್ಟೇ ರಿಸ್ಕ್ ಮಾಡ್ಬೇಕು, ಅದು ರಿಸ್ಕ್ ಮ್ಯಾನೇಜ್ಮೆಂಟ್. ಅವ್ರ ಮಾತು ಕೇಳ್ಕೊಂಡು ನಾನು ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಪ್ರಾಫಿಟೇಬಲ್ ಆಗಕ್ಕೆ ಆಗ್ತಿರ್ಲಿಲ್ಲ. ಅದೇ ಬ್ರೇಕ್ ಇವನ್. ಒಂದು ಫಂಡೆಡ್ ಅಕೌಂಟ್ ತಗೊಂಡ್ರೆ 2-3 ತಿಂಗಳು ಬರೀ +200, 5,000, +200, 5,000, ಇಲ್ಲ -200 ಮತ್ತೆ 0 ಇದ್ರಲ್ಲೇ ಇರ್ತಿದ್ದೆ. ಯಾಕೆ ಅಂದ್ರೆ ಕಾರಣ ಇದೇನೆ. ಸೊ ನೀವು ಫಸ್ಟ್ ಇಂದಾನೆ ಆ ತಪ್ಪಿಗೆ ಇಳಿಬೇಡಿ, ಅದನ್ನ ಮಾಡ್ಬೇಡಿ. ಒಂದು SL ಆಗ್ಬೇಕು, ಇಲ್ಲ TP ಆಗ್ಬೇಕು. ನಿಮಗ್ ಭಯ ಆಗ್ತಿರುತ್ತೆ ಟ್ರೇಡ್ ತಗೊಂಡ ತಕ್ಷಣ ಮುಚ್ಚಿಟ್ಬಿಟ್ಟು ಎಲ್ಲಾರು ಒಂದ್ ರೌಂಡ್ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಬಂದ್ ನೋಡಿ ಓಪನ್ ಮಾಡಿ. ಒಂದು SL ಹಿಟ್ ಆಗಿರ್ಬೇಕು, ಇಲ್ಲ TP ಹಿಟ್ ಆಗಿರ್ಬೇಕು, ಇಲ್ಲ ಎಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಆಡ್ತಾ ಇರುತ್ತಾ, ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ಅರ್ಧ ಗಂಟೆ ಬಿಡಿ, ಮತ್ತೆ ನೋಡಿ. ಈ ತರ ಮಾಡಿ. ನೀವು ಏನಾದ್ರೂ ಟ್ರೇಡ್ ತಗೊಂಡ್ಮೇಲೆ ಚಾರ್ಟ್ ನ ನೋಡ್ಕೊಂಡು ಕುತ್ಕೊಂಡ್ರೆ ಮೈಂಡ್ ಎಷ್ಟು ಎನರ್ಜಿ ಡ್ರೈನ್ ಆಗುತ್ತೆ ಅಂದ್ರೆ
ನಿಮಗ್ ಗೊತ್ತೇ ಆಗಲ್ಲ, ಸಾಕಾಗ್ಬಿಟ್ಟಿರುತ್ತೆ. ಅಲ್ಲ ಒನ್ ಸರ್ ಇಸ್ ಈಗ ಟು ನೀವು 5 ಹೇಳ್ತಿರಲ್ಲ ಈಗ ಬರುತ್ತಾ ಅಂತ ಹೇಳ್ತಾ ಇರೋದು ಅವರು. 1:5 ಬರುತ್ತೆ, ಬರುತ್ತಾ ಬಟ್ ಅಂತ ಹೇಳ್ತಾ 1:5 ನ ನೀವು ಟಾರ್ಗೆಟ್ ಮಾಡೋದ್ರೆ ಏನಾಗುತ್ತೆ ಗೊತ್ತಾ, ನಿಮ್ದು ವಿನ್ ರೇಟ್ ಕಮ್ಮಿ ಆಗುತ್ತೆ. ಸೊ ಒಂದೊಂದ್ಸಲಿ ಏನಾಗುತ್ತೆ, ಮಾರ್ಕೆಟ್ ಇವಾಗ ಈ ತರ ಹಾಕಿ ಸೆಲ್ ಮಾಡಿರ್ತಿದ್ವಿ ಅನ್ಕೊಳ್ಳಿ, ಇಲ್ಲಿ ಎಲ್ಲೋ ಒಂದ್ ಕಡೆ ಎಂಟ್ರಿ ಬಂದಾಗ SL ನ ಹಿಂಗ್ ಇಟ್ಬಿಟ್ಟು ಸೆಲ್ ಮಾಡಿರ್ತಿದ್ವಿ, 1:5 ಇಟ್ಟಿರ್ತಿದ್ವಿ ಅಲ್ವಾ. ಒಂದೊಂದ್ಸಲಿ 1:5 ಇಟ್ಟಾಗ 2 ಕಂಡೀಷನ್ ಬರುತ್ತೆ ನಿಮ್ಗೆ, ಆಯ್ತಾ. ಮಾರ್ಕೆಟ್ ಏನಾಗುತ್ತೆ, ಒಂದೇ ಸಲಿ ಹಿಂಗ್ ಬಿದ್ಬಿಡಲ್ಲ, ಇಲ್ಲಿಗೆ ಬರುತ್ತಾ, ಒಂದು 1:3 ವರ್ಗೂ ಬರುತ್ತೆ. ಆಮೇಲೆ ಏನಾಗುತ್ತೆ, ರಿಟ್ರೇಸ್ಮೆಂಟ್ ಬರುತ್ತೆ. ರಿಟ್ರೇಸ್ಮೆಂಟ್ ಬರೋ ಅಷ್ಟರೊಳಗೆ ನೀವೇನ್ ಮಾಡಿರ್ತೀರಾ, 1:5 ದೊಡ್ಡದಲ್ವಾ, SL ನ ಬಂದ್ಬಿಟ್ಟು ಬ್ರೇಕ್ ಇವನ್ ಇಟ್ಟಿರ್ತೀರಾ. ಬ್ರೇಕ್ ಇವನ್ ನಲ್ಲಿ ಏನಿರುತ್ತೆ, ಒಂದು ಆರ್ಡರ್ ಬ್ಲಾಕ್ ಇರುತ್ತೆ. ಮಾರ್ಕೆಟ್ ಆರ್ಡರ್ ಬ್ಲಾಕ್ ಟಚ್ ಮಾಡಕ್ ಬರ್ತಿರುತ್ತೆ, ಬಟ್ ನಿಮ್ದು ಬ್ರೇಕ್ ಇವನ್ ಇಟ್ಟಾಗ್ಬಿಡುತ್ತೆ. ಸೊ ನೀವು ಟ್ರೇಡ್ ಇಂದ ಎಕ್ಸಿಟ್ ಇವಾಗ. ಆಮೇಲೆ ಏನಾಗುತ್ತೆ, ಆಮೇಲೆ ಹೋಗುತ್ತೆ ಸರ್. ಮಾರ್ಕೆಟಿಂಗ್ಗೆ. ಸೊ 1:5 ಇಟ್ಟಾಗ ಇದೊಂದು ಪ್ರಾಬ್ಲಮ್ ಬರುತ್ತೆ. ಇನ್ನೊಂದು, ಎಷ್ಟೊತ್ತಾಗುತ್ತೆ ಗೊತ್ತಾ 1:5 ಹೋಗಕ್ಕೆ, ಹಿಂಗ್ ಬಂದು ಹಿಂಗ್ ಆಡ್ಕೊಂಡು ಹಿಂಗ್ ಹೋಗ್ಬೇಕದು. ಸೊ ಇಷ್ಟೊತ್ತು ನಿಮ್ಗೆ ಪೇಶನ್ಸ್ ಇಂದ ಕಾಯ್ಬೇಕು, ಹುಚ್ಚಿಡ್ದೋಗುತ್ತೆ ನಿಮ್ಗೆ ಅಷ್ಟೊತ್ತು. ಯಾಕೆ ಜಾಸ್ತಿ ಸ್ಕ್ಯಾಲ್ಪಿಂಗ್ ಮಾಡ್ತಾರೆ ಜನ ಅಂದ್ರೆ, ಇಷ್ಟೊತ್ತು ಕಾಯ್ಬೇಕಲ್ಲ ಒಂದ್ ಟ್ರೇಡ್ ಮುಗ್ಸಕ್ಕೆ. ನಾವು ಅಷ್ಟರೊಳಗೆ ನಾನಾಗಿದ್ರೆ 2 ಟ್ರೇಡ್ ತಗೋಬಿಟ್ಟಿರುವೆ. ಒಂದು ಈ ಆರ್ಡರ್ ಬ್ಲಾಕ್ ಇಂದ ತಗೊಂಡಿರುವೆ, ಇನ್ನೊಂದು ಈ ಆರ್ಡರ್ ಬ್ಲಾಕ್ ಇಂದ ತಗೊಳ್ಳುವೆ, ಇನ್ನೊಂದು ಈ ಆರ್ಡರ್ ಬ್ಲಾಕ್ ಇಂದ ತಗೋಬಿಟ್ಟಿರುವೆ. 3 ಟ್ರೇಡ್ 6% ಮಾಡಿರುವೆ. ನೀವು ಒಂದೇ ಟ್ರೇಡ್ ಅಲ್ಲಿ ಅಲ್ಲ, 3 ಅಂದ್ರೆ 9% ಮಾಡಿರುವೆ. ನೀವು 1 ಟ್ರೇಡ್ ಅಲ್ಲಿ 5% ಕ್ಯಾಚ್ ಮಾಡಕ್ ಹೋಗಿದ್ರಿ. ಸೊ ಆತರ. ಸರ್ ನೀವ್ ಹೇಳ್ತಾ ಇರೋದು ಈಗ ಓಕೆ ಎಲ್ಲ ಆಯ್ತು. ಈಗ ತಗೊಳನಾಗ ನಾವು 1:, ಅದ್ ಹೆಂಗೋ ಹೇಳ್ತಾರಲ್ಲ ರೇಷಿಯೋದಲ್ಲಿ ತಗೋಬೇಕು, ಯಾವ ತರ ತಗೋಬೇಕು ಅಂತವ, ಅದ್ ಯಾವ ರೀತಿ ಅನ್ನೋದದ್ದು. ಅದೇ ನೀವ್ ಹೇಳೋದ್ರಲ್ಲಿ ಈಗ ನಾವೇ ಇದ್ರಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡೆಲಿವರಿನೋ ಇಲ್ಲ ಇಂಟ್ರಾಡೇನೋ ಇಲ್ಲ ಅಂದ್ರೆ MTF ಇದೆಯಲ್ಲ ಆ ತರನ, ಇಲ್ಲ ಇದ್ರಲ್ಲಿ ಯಾವ ತರ ಬೇರೆ ತರನ ಇದೆಯೋ ಇದ್ರಲ್ಲಿ ಅಂತ ಸರ್? ಏನಿಲ್ಲ, ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ಎಂಟರ್ ಆಗ್ತೀರಾ ಅದ್ರ ಮೇಲೆ ನಿಮ್ದು ಸ್ವಿಂಗ್ ಟ್ರೇಡ್ ಮಾಡ್ತಿದ್ದೀರಾ. ಇಂಟ್ರಾಡೇ ಅಲ್ಲಿ ಬರೀ ಇಷ್ಟೊತ್ತು ಮಾಡ್ತಾ ಇದ್ದೀರಾ, ಇಲ್ಲ 1 ಮಿನಿಟ್ ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದೀರಾ ಅಂತ ಬರುತ್ತೆ ಅಷ್ಟೇ. ಇದರಲ್ಲಿ ಫ್ಯೂಚರ್ ಅಂತ ಇದ್ರಲ್ಲಿ- ಬರುತ್ತೆ ಸರ್, ಅವರು ಆಪ್ಷನ್ಸ್ ಕೇಳ್ತಾ ಇದ್ರೆ. ಫ್ಯೂಚರ್ ಆಪ್ಷನ್ ಅಂತಲ್ಲ, ಈಗ ನೀವು 1:1 ತಗೋಬೇಕು ಅಂದ್ರೆ ನಾವು ಯಾವ ರೀತಿ ತಗೋಬೇಕು ಅಂದ್ರೆ ಸೇಮ್ ಎಲ್ಲಾದು ಡೆಲಿವರಿ ತರ ಒಂದೇ ರೀತಿ ತಗೋಬೇಕಾ? ತಗೊಳ್ಳೋದು ನೀವು. ಈಗ ನೋಡಿ, ಇವಾಗ ಇರಿ ಇನ್ನೊಂದು ಚಾರ್ಟ್ ಓಪನ್ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ, ಅಂದ್ರೆ 0.01 ಅಂತಾರಲ್ಲ, 0.02, 0.5 ಅಂತಾರಲ್ಲ, ಅದು ನಂಗೆ ಲಾಟ್ ಅರ್ಥ ಆಗ್ತಿಲ್ಲ. ಸೈಜ್ ಇವಾಗ ಯಾವ ತರ ಅಂದ್ರೆ ಗೊತ್ತಾಯ್ತು. ಇವಾಗ ನೀವು ಇಲ್ಲಿಂದ ಸೆಲ್ ಮಾಡಿರ್ತಿದ್ರಿ ಅನ್ಕೊಳ್ಳಿ, ನಿಮ್ದು SL ಇಷ್ಟಿದೆ. ನೀವು 1 ಟ್ರೇಡ್ ಅಲ್ಲಿ $50 ರಿಸ್ಕ್ ಮಾಡಕ್ಕೆ ಓಕೆ, ನಿಮ್ಗೆ $50 ರಿಸ್ಕ್ ಮಾಡಕ್ ರೆಡಿ ಆಗಿದ್ದೀರಾ. ಸೊ SL ಇಷ್ಟಿದ್ದಾಗ 0.1 ಲಾಟ್ ಅಲ್ಲಿ ಮಾಡ್ತೀರಾ, ಓಕೆನಾ. 0.1 ಲಾಟ್ 0.1 ಲಾಟ್ ಅಲ್ಲಿ ಸೆಲ್ ತಗೋತೀರಾ ಇಷ್ಟಿದ್ದಾಗ. ಅದೇ ನಿಮ್ SL ಏನಾದ್ರೂ ಇಷ್ಟಿದೆ, 1:3 ಆಗಕ್ಕೆ ಇಷ್ಟು ಬೇಕು, ಈ ತರ ಅಂದಾಗ ಈಗ ಡಬಲ್ ಆಯ್ತು. 50 ಪಿಪ್ಸ್ ಇತ್ತು ಫಸ್ಟ್, ಇವಾಗ 100 ಪಿಪ್ಸ್ ಆಯ್ತು. ಸೊ ಏನಾಯ್ತು, SL ದೊಡ್ಡದಾಯ್ತು. ಆದ್ರೆ ನೀವು $50ನೇ ರಿಸ್ಕ್ ಮಾಡ್ಬೇಕಂತ ಇದ್ದೀರಾ. ಅವಾಗ ಏನ್ ಮಾಡ್ತೀರಾ, 0.1 ಲಾಟ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿರೋರು 0.05 ಲಾಟ್ ಬರ್ತೀರಾ, ಈ ತರ. ಸರ್ ಈಗ ನೀವು 1:3 ಟಾರ್ಗೆಟ್ ಇಡಬೇಕು, ಅದನ್ನ ಟಾರ್ಗೆಟ್ ಇಟ್ಟಾಗಬೇಕು ಇಲ್ಲ TP ಇಟ್ಟಾಗಬೇಕು, ಎರಡರಲ್ಲಿ ಒಂದಾಗಬೇಕು ಅಂತ ಹೇಳಿದ್ರಲ್ಲ. ಹಾ. ಈಗ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಸರ್, ಈಗ 1:2 ತನಕ ಹೋಗುತ್ತೆ. ಈಗ ಉದಾಹರಣೆಗೆ ನಾವೊಂದು ನಮಗೆ ಪರ್ ಡೇ 1000 ರುಪೀಸ್ ಅಂತ ಇಟ್ಕೊಂಡಿರ್ತೀವಿ, ಒಂದು 100 ರುಪೀಸ್ SL ಅಂತ ಇಟ್ಕೊಂಡಿರ್ತೀವಿ. ಅದು ಸಾಧಾರಣ 900 1000 ತನಕ ಹೋಗಿ ನಾವು ಬೈ ಚಾನ್ಸ್ ಅದು ನೋಡ್ಲಿಲ್ಲ ಅಂತ ಹೇಳಿದ್ರೆ, ವಾಪಸ್ ರಿಟ್ರೇಸ್ಮೆಂಟ್ ಆಗಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂದ್ರೆ, ನಾವು ಈಗ ಸಿನೋ ಅಪ್ ಟ್ರೆಂಡ್ ಅಂತ ಹಾಕಿರ್ತೀವಿ, ಅದೊಂದು ಲಿಮಿಟ್ ತನಕ ಅಥವಾ ಆ ಡೇ ಹೈ ತನಕ ಏನೋ ಹೋಗಿ ವಾಪಸ್ ಅಲ್ಲಿಂದ ಕಂಪ್ಲೀಟ್ ಬೀಳೋಕ್ ಚಾನ್ಸ್ ಆದ್ರೆ, ಅವಾಗ ನಮಗೆ ಈ ಕಡೆ ಬಂದಿರೋ ಪ್ರಾಫಿಟ್ ಅಟ್ಲೀಸ್ಟ್ ಮಿನಿಮಮ್ ಆದ್ರೂ ನಾವು ಕಳ್ಕೊಂಡಂಗೆ ಆಗುತ್ತಲ್ಲ ಸರ್ ಅದು. 1 ಟ್ರೇಡ್ ತಾನೆ ಮೈನಸ್ ಆಗ್ಲಿ ಬಿಡಿ, ಇನ್ನೊಂದು ಟ್ರೇಡ್ ಅಲ್ಲಿ 1:3 ಮಾಡಿದ್ರೆ ನಿಮ್ಗೆ 3% ಬರುತ್ತಲ್ಲ. ಸೊ ಅದನ್ನೆಲ್ಲ ಏನು ಮಾಡಕ್ಕಾಗಲ್ಲ. ನೀವು ಈ ತರ ಒಂದು SL ಇಡಬೇಕು, ಇಲ್ಲ TP ಇಟ್ಟಾಗ್ಬೇಕು ಅಂತ ತಗೋಬೇಕು. ಇಲ್ಲ ಅಂದ್ರೆ ನೀವು SL ಮೂವ್ ಮಾಡ್ಕೊಂಡು ಆಟಾಡ್ಕೊಂಡು, ಈಗ ನೋಡಿ, ಈಗ ನೀವ್ ಹೇಳಿದ್ರಲ್ಲ ಒಂದ್ ಕಂಡೀಷನ್, ಇನ್ನೇನು 900 ವರ್ಗು ಹೋಗಿ ಆಮೇಲೆ SL ಇಟ್ಟಾಯ್ತು ಅಂತ, ಆತರ ಎಷ್ಟ್ ಸಲಿ ಆಗ್ಬೋದು. ಎಲ್ಲೋ
ಚಾನ್ಸಸ್ ಕಮ್ಮಿ ಅಲ್ವಾ ಅದಾಗದು. ಅಲ್ಲ ಸರ್, ನಮ್ದು ಲಕ್ ಸರಿ ಇಲ್ಲ ಅಂದ್ರೆ ಎವ್ರಿ ಟೈಮ್ ನಾವು ಹಾಕೋ ಪೊಸಿಷನ್ ನಾವು ನೋಡ್ಕೊಂಡು ಅದು ಚಾನ್ಸೇ ಇಲ್ಲ ಅದೇ ತರ ಸರ್. ಎವ್ರಿ ಟೈಮ್ ಆಗಕ್ ನಾನು ಅಷ್ಟು ದಿನದಿಂದ ಮಾಡ್ತಿದೀನಿ. ಆತರ ಆಗಿರೋದ್ ನನಗೆ ಎಲ್ಲೋ ಬೆಳ್ಳೆಣ್ಕೆ ಒಂದ್ 10 ಸತಿ ಆಗಿರ್ಬೋದು ಇದುವರೆಗೂ ನನ್ಗೂ ಅಷ್ಟೇನೆ. ಸೊ ಒಂದ್ 10 ಸತಿಗೋಸ್ಕರ ವರ್ಷ ಪೂರ್ತಿ ಮಾಡೋ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಚೇಂಜ್ ಮಾಡ್ಕೊಂಡ್ರೆ ಇವಾಗ ನೋಡಿ ಆ ತರ ಮಾಡ್ತಿರ್ತೀರಾ. ಎಲ್ಲಾ ಟ್ರೇಡ್ಗೂ ನೀವೇನ್ ಮಾಡ್ತೀರಾ, SL ನ ಹಿಂಗ್ ಇಟ್ಬಿಟ್ಟಿರ್ತೀರಾ. ನಾನ್ ಹೇಳ್ತೀನಿ ಮಾರ್ಕೆಟ್ ಬ್ರೇಕ್ ಇವಾಗ ಎಂಟ್ರಿ ಇಲ್ಲಿದೆ, ಎಂಟ್ರಿ ಇಲ್ಲಿ ಆಗಿದ್ದೀರಾ. ಸರಿ, ಇಲ್ಲೇ ತೋರಿಸ್ತೀನಿ ರೀ. ಎಂಟ್ರಿ ಇಲ್ಲಿ ಆಗ್ಬಿಟ್ಟಿದ್ರಿ, ನೀವು ಇಲ್ಲಿಗೆ ಟಾರ್ಗೆಟ್ ಇಟ್ಟಿದ್ದೀರಾ. ಮಾರ್ಕೆಟ್ ಇಲ್ಲಿವರೆಗೂ ಬಂದು ಬ್ರೇಕ್ ಇವನ್ ಇಟ್ಟು, ಈಗ ಇದನ್ನ ಇಲ್ಲಿಗೆ ಬಂದ ತಕ್ಷಣ ಬ್ರೇಕ್ ಇವನ್ ಇಟ್ಬಿಟ್ಟಿರ್ತೀರಾ, ಇಲ್ಲ ಹಿಂಗಾಗಿರುತ್ತೆ ಅನ್ಕೊಳ್ಳಿ. ಇಲ್ಲಿಗೆ ಬಂದ ತಕ್ಷಣ ಬ್ರೇಕ್ ಇವನ್ ಇಟ್ಬಿಟ್ಟಿರ್ತೀರಾ. ಇಲ್ಲಿಗೆ ಮಾರ್ಕೆಟ್ ನಾನ್ ನೋಡ್ದಂಗೆ 20 ರಿಂದ 30 ಸತಿ ಮತ್ತೆ ಬ್ರೇಕ್ ಇವನ್ ಬಂದೇ ಬೀಳುತ್ತೆ. ಸೊ ನೀವು ಯೋಚನೆ ಮಾಡಿ, 20 to 30% ನೀವು ಕಳ್ಕೊಳಕ್ ರೆಡಿ ಇದ್ದೀರಾ, ಇಲ್ಲ ಎಲ್ಲೋ 1% 2% ಟೈಮ್ಸ್ ಕಳ್ಕೊಂಡ್ರು ಪರವಾಗಿಲ್ಲ ಅಂತೀರಾ. ಹೌದು ಇದು ಸರ್. ನಿಮ್ದು ಬರೀ ಕಳ್ಕೊಳ್ಳೋದಷ್ಟೇ ಅಲ್ಲ, ನಿಮ್ ಮೈಂಡ್ ಸೆಟ್ಗೂ ಎಫೆಕ್ಟ್ ಆಗುತ್ತೆ. ಅದನ್ನ ಯೋಚನೆ ಮಾಡ್ಬೇಕು. ಹೌದು ಸರ್, ಅದು ಮಾರ್ಕೆಟ್ ಈಗ ನೋಡ್ತಾ ಅದಕ್ಕೆ ಇದ್ರೆ ಬ್ರೋ ಸರ್ ನಾನು ಎನಿ ಟೈಮ್ 1:2 ಇಡೋದು. ಅಷ್ಟೇ ಸಾಕು, 1:2 ಸಾಕು ಪ್ರಾಫಿಟಬಲ್ ಆಗಕ್ಕೆ. ಎನಿ ಟೈಮ್ ಪ್ರಾಫಿಟ್ ವಿನ್ ರೇಟ್ ಅಲ್ಲಿ ಇರ್ತೀವಿ ನಾವು. ಹಾ, ವಿನ್ ರೇಟ್ ಬೇಕು ಅಂದ್ರೆ ಕಮ್ಮಿ RR ಇರ್ಬೇಕು. ಜಾಸ್ತಿ ಬೇಡ ನನಗೆ ಮಾರ್ಕೆಟ್ ಇಂದ 1:2 ಇದ್ರೆ ಸಾಕು. ಹೌದು, ಸರ್ 1:2 ನಾವು best. ಪ್ರಾಫಿಟ್ ಅಲ್ಲಿ 50% ಬುಕ್ ಮಾಡ್ಬೇಕಂದ್ರೆ ಅದು ಯಾವ ತರ? ಅದು ಟ್ರೇಡಿಂಗ್ ತೋರಿಸ್ಬೇಕು, ಟ್ರೇಡ್ ತಗೊಳಕ್ ತೋರಿಸ್ಬೇಕಾರೆ ಹೇಳ್ತೀನಿ. ಬ್ರೋ ನನ್ನ ವಾಯ್ಸ್ ಕೇಳಿಸ್ತಾ ಸರ್. ಇದೆಯಾ? ಕೇಳಿಸ್ತಾ ಇದೆ. ಓಕೆ. ಸಪೋಸ್ ನಾವು ಇವತ್ತು 10 ಲಾಟ್ ನೋಡಿ ಅಲ್ಲಿ ಬ್ರೋ ಎಷ್ಟು ಆಟ 5 ಲಾಟ್ ಆಡ್ಸ್ಬಿಟ್ಟು ಬುಕ್ ಬಾಯಿ ಮಾಡ್ಕೊಂಡು 5 ಲಾಟ್ ಬಂದ್ಬಿಟ್ಟಿತ್ತು ಅಷ್ಟೇ ಇಡ್ಬೋದು ಸರ್. ಒಬ್ರು ಮಾತಾಡಿ ಬ್ರೋ. ಎಸ್. ಈಗ ಸರ್ ಪೇಷನ್ಸ್ಗೆ ಭಾರಿ ಸಲ್ಯೂಟ್ ಸರ್. ಹಾ, ಈಗ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ 1:3 ಸರ್ ಈಗ ಸಮ್ಟೈಮ್ಸ್ ಈಗ ಇಂಡಿಯನ್ ಮಾರ್ಕೆಟ್ ಮತ್ತೆ ಸೆನ್ಸೆಕ್ಸ್ ಇದ್ರಲ್ಲಿ ನೋಡೋದ್ರ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಈಗ ನಾವು 10 ಪಾಯಿಂಟ್ಸ್ SL ಇಟ್ಬಿಟ್ಟು 30 ಪಾಯಿಂಟ್ಸ್ ನಾವು ಇದ್ರಲ್ಲಿ ಇಟ್ಟಿರ್ತೀವಿ ಅಂದ್ರೆ ಈ ಪ್ರೀಮಿಯಮ್ ಒಂದು ಸಮ್ಟೈಮ್ಸ್ 200 to 250 ಎಲ್ಲ ಇರುತ್ತೆ ಒಂದೊಂದು ಇದಕ್ಕೆ. ಒಂದು ಸಿಂಗಲ್ ಲಾಟೆ ತಗೊಂಡ್ರು 10 ಪಾಯಿಂಟ್ಸ್ ನಾವು SL ಇಟ್ಟು 2,500 ಲಾಸ್ ಆಗುತ್ತಲ್ಲ ಸರ್ ಅವಾಗ? ನನಗೆ ಗೊತ್ತಿಲ್ಲ ಬ್ರೋ, ನಾನು ಇಂಡಿಯನ್ ಮಾರ್ಕೆಟ್ ಮಾಡೋದೇ ನಂಗೆ ಗೊತ್ತೂ ಇಲ್ಲ. ನೀವ್ ಹೇಳೋದ್ ನಂಗೆ ಅರ್ಥನೂ ಆಗಲ್ಲ. ಬ್ರೋ ಅದ್ರ ಲಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ರೋ. ಒಂದ್ ಲಾಟ್ ತಗೊಂಡ್ರೆ 2,500 ಲಾಸ್ ಆಗಲ್ಲ. ಒಂದ್ ಲಾಟ್ ತಗೊಂಡ್ರೆ ಬರೀ 250 ಹೋಗುತ್ತೆ ಬ್ರೋ ಲಾಸ್. 10 ಪಾಯಿಂಟ್ಸ್ 600 ಹೋಗುತ್ತೆ ಲಾಸ್. 2000 ಹೆಂಗ್ ಹೋಗುತ್ತೆ ಬ್ರೋ? ಲಾಟ್ 1 ಲಾಟ್ಗೆ 65 ಕ್ವಾಂಟಿಟಿ ಬರುತ್ತೆ. ಅದ್ರಲ್ಲಿ 10 ರೂಪಾಯಿ ಹೋದ್ರೆ 10 ರೂಪಾಯಿ 10 ಪಾಯಿಂಟ್ಸ್ ಡೌನ್ ಆದ್ರೆ 650 ರೂಪಾಯಿ ಲಾಸ್ ಬರುತ್ತೆ ಅದ್ರಲ್ಲಿ, ನೀವು F&O ಮಾಡಿದ್ರೆ. ಅದ್ರಲ್ಲಿ ಆಪ್ಷನ್ಸ್ ಬೈ ಮಾಡಿದ್ರೆ ಮತ್ತೆ TTD ಆಗುತ್ತಲ್ಲ ಸರ್? ಬೇರೆ ಬ್ರೋ, ನೀವು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಬೇಡಿ ಬ್ರೋ. ನೀವು ಇವ್ರು ಹೇಳ್ತಾ ಇರೋದು ಫಾರೆಕ್ಸ್, ಅದು ಇಂಡಿಯನ್ ಮಾರ್ಕೆಟ್. ನೀವು TKDK ಅಂದ್ರೆ ನೀವು ನಿಫ್ಟಿಲಿ ಮಂಗಳವಾರ ಟ್ರೇಡ್ ಮಾಡಬೇಡಿ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ನೀವು ಸೆನ್ಸೆಕ್ಸ್ ದಿನ ಯಾಕೆ ಟ್ರೇಡ್ ಮಾಡ್ತೀರಾ? ಬರ್ಬಾತಾಗ ಹೋಯ್ತೀರಾ ಅವತ್ ಮಾಡಿದ್ರೆ. ಯಾರಾದ್ರೂ ಅಷ್ಟೇ, ಎಷ್ಟು ಸೇಫ್ ಆಗಿ ಮಾಡ್ತಿರೋ ಸೆನ್ಸೆಕ್ಸ್ ದಿನ ಮಾಡಕೋಬೇಡಿ, ನಿಫ್ಟಿಲಿ ಮಾಡ್ಕೊಳ್ಳಿ. ನಿಫ್ಟಿ ದಿನ ಸೆನ್ಸೆಕ್ಸ್ ಗಳಲ್ಲಿ ಮಾಡಿ. ಚಂದು ಬ್ರೋ ನಾನೊಂದ್ ಮಾಡ್ಕೊಳ್ಳಿ, ಇಲ್ಲ F&Oಗೆ ಹೋಗ್ಬೇಡಿ. ಅಲ್ಲ ಬ್ರೋ, ನಾನು ಇನ್ನೊಂದ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ 10-20 ಲಕ್ಷ ಇದೆಯಾ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡಿ. ಆರಾಮಾಗಿ ಎಡ್ಜಿಂಗ್ ಅನ್ನೋ ಸ್ಟ್ರಾಟಜಿನೂ ಇದೆ, ಅದ್ರಲ್ಲೂ ಮಾಡಿ. ಅದಕ್ಕಿಂತ ಕಮ್ಮಿ ಇದೆಯಾ, ದಯವಿಟ್ಟು ನೀವು ದೊಡ್ಡ ಆಸೆ ಇಟ್ಕೊಂಡು ಇಂಡಿಯನ್ ಮಾರ್ಕೆಟ್ಗೆ ಹೋಗ್ಬೇಡಿ. ಬೇಕಾದ್ರೆ ಸ್ಟಾಕ್ಸ್ಗೆ ಹಾಕ್ಬಿಡಿ, ಬೇಜಾರಿಲ್ಲ. ಆರಾಮಾಗಿ ಕುತ್ಕೊಳ್ಳಿ ಮನೇಲಿ, ಸ್ಟಾಕ್ಸ್ಗೆ ಹಾಕ್ಬಿಟ್ಟು 1-2 ತಿಂಗಳು 2 ತಿಂಗಳಿಗೆ ಒಂದೊಂದ್ಸಲಿ 20% ಮಾಡ್ಬೋದು ನೀವು. ಟೆಕ್ನಿಕಲ್ ಅನಾಲಿಸಿಸ್ ನ ಕಲ್ತ್ಕೊಂಡ್ರೆ ಟ್ರೇಡಿಂಗ್ ಅಲ್ಲಿ, ಸ್ಟಾಕ್ಸ್ ಅಲ್ಲಿ. ನೀವು ಅನ್ಕೊಬಹುದು ಟ್ರೇಡರ್ಸ್ ಎಲ್ಲ ಬರೀ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇದಾರೆ ಅಂತ. ಇಲ್ಲ, ಟ್ರೇಡಿಂಗ್ ಅಲ್ಲಿ ಇನಿಷಿಯಲ್ ಮನಿ ತೆಗಿತಾರೆ ಅಷ್ಟೇನೆ, ಆಮೇಲೆ ತಗೊಂಡೋಗಿ ಸ್ಟಾಕ್ಸ್ಗೆ ಹಾಕ್ತಾರೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಾದ್ಮೇಲೆ ತಿಂಗ್ಳಿಗೆ 20% ಅಲ್ಲೇ ಬರುತ್ತೆ ಅವರಿಗೆ. 20 ಲಕ್ಷ ಇತ್ತು, 20% ಅಂದ್ರೆ ಎಷ್ಟಾಯ್ತು? 4 ಲಕ್ಷ. 4 ಲಕ್ಷ ಆರಾಮಾಗಿ ಕುತ್ಕೋತಾರೆ. ಈಗ ಸರ್ ಹೇಳೋದು ನಿಜ. ದುಡ್ಡಿತ್ತ 50,000 ಲಕ್ಷ ಇತ್ತ, ನೀವು ಹೆಡ್ಜಿಂಗ್ ಮಾಡಿ. ಲಾಸ್ ಆದ್ರೆ 1-2 ಸಾವಿರ ಲಾಸ್ ಆಯ್ತದೆ, ಲಾಭ ಆದ್ರೆ 4-5 ಸಾವಿರ ಲಾಭ ಆಯ್ತದೆ ಹೆಡ್ಜಿಂಗ್ ಅಲ್ಲಿ. ಸೆಲ್ಲಿಂಗ್ ಲಾಭ ಇದೆ.
ಹೆಡ್ಜಿಂಗ್ ಅಲ್ಲಿ ತುಂಬಾ ಲಾಭ ಇದೆ. ಹೆಡ್ಜಿಂಗ್ ನಿಮ್ಗೆ ಆದ್ರೆ ಮಾರ್ಕೆಟ್ ಯಾವ ತರ ಈಗ ಹೇಳ್ತಾ ಇದಾರಲ್ಲ ಇವರು, ಸ್ಟ್ರಕ್ಚರ್ ಹೈಯರ್ ಲೋ, ಇದನ್ನ ಅಲ್ಲಿ ಯೂಸ್ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೇಕಾದ್ರೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಅಲ್ಲಿ 50 ಪಾಯಿಂಟ್ 100 ಪಾಯಿಂಟ್ ನೀವು ಕ್ಯಾಪ್ಚರ್ ಮಾಡಿದ್ರು ಹೆಡ್ಜಿಂಗ್ ಅಲ್ಲಿ ಮಿನಿಮಮ್ ಅಂದ್ರೆ 1,000 1,500 ಒಂದ್ ದಿನದಲ್ಲಿ ಬರುತ್ತೆ. ಕರೆಕ್ಟ್ ಆಗಿ ನೀವು ಹೈಯರ್ ಲೋ ಇವ್ರು ಏನ್ ಹೇಳ್ಕೊಡ್ತಾ ಇದಾರೆ, MSS ಮತ್ತೆ BOS ಇದನ್ನ ಕರೆಕ್ಟ್ ಆಗಿ ಹೈಯರ್ ಲೋ ಇವೆಲ್ಲಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ನೀವು ಮತ್ತೆ ಸರ್ ಇದು ಇದ್ ಈಗ ಅವ್ರು ಮಾಡಿದ್ರೆ ಹೇಳ್ತಾ ಇದ್ರಲ್ಲ ಮಾರ್ಕೆಟ್ ಎಡ್ಜಿಂಗ್ ಅಂತ ಪ್ರೆಡಿಕ್ಷನ್ ಹೇಳಿ, ಕರೆಕ್ಟ್ ಮಾಡಿದ್ರೆ ಅದನ್ನ ಕ್ಲಾಸ್ ಮಾಡ್ತೀರಾ ಸರ್ ನೀವು? ಬ್ರೋ ನನ್ಗೆ ಇಂಡಿಯನ್ ಮಾರ್ಕೆಟ್ ಗೊತ್ತೇ ಇಲ್ಲ. ನನ್ಗೆ ಒಬ್ರು ಇವ್ರು ಇದ್ದಾರೆ, ನನ್ ಗುರುಗಳಿದ್ದಾರೆ ಒಬ್ರು. ಅವರು 6 ಸೆಷನ್ಸ್ ತಗೋತಾರೆ. 6 ಸೆಷನ್ಸ್ ಅಲ್ಲಿ ಕಂಪ್ಲೀಟ್ ಎಡ್ಜಿಂಗ್ ಹೇಳ್ಕೊಡ್ತಾರೆ. ಆದ್ರೆ ಎಡ್ಜಿಂಗ್ ಮಾಡಕ್ ನಿಮ್ ಹತ್ರ ಒಳ್ಳೆ ಇದಿರ್ಬೇಕು, ಒಂದ್ ಸ್ವಲ್ಪ ಅಮೌಂಟ್ ಇರ್ಬೇಕು, ನಿಮ್ ಹತ್ರ ಕ್ಯಾಪಿಟಲ್ ಚೆನ್ನಾಗಿರ್ಬೇಕು. ಅಲ್ಲಲ್ಲ ಅಲ್ಲ ಬ್ರೋ, ಈಗ ಎಡ್ಜಿಂಗ್ ಅನ್ನೋದು ಫಾರೆಕ್ಸ್ ಅಲ್ಲಿ ಅದು ಯೂಸ್ ಆಗಲ್ವಾ? ನನ್ಗೆ ಗೊತ್ತೇ ಇಲ್ಲ ಬ್ರೋ. ಎಡ್ಜಿಂಗು ಆಕ್ಚುಲಿ ನೀವು ಪ್ರಾಪ್ ಫಾರ್ಮ್ಸ್ ಅಲ್ಲೆಲ್ಲ ಮಾಡ್ಬಿಟ್ರೆ ಅದು ಇದು ಅಂತ ಏನದು ಅದು ಫೌಲ್ ಅಂತ ತಗೋತಾರೆ ಪ್ರಾಪ್ ಫಾರ್ಮ್ಸ್ ಅಲ್ಲೆಲ್ಲ. ನೀವು ಅಕೌಂಟ್ ಮಾಡ್ಬೋದು, ಬಟ್ ಇಲ್ಲ, ಗ್ರೋ ಉಂಟಲ್ಲ, ಗ್ರೋ ಆ್ಯಪ್ 1-2 ಉಂಟಲ್ಲ. ಗಂಟೆ ಮಾಡೋದಾದ್ರೆ ಮಾಡ್ಬೋದು. ಹಲೋ ಗ್ರೋ ಬ್ರೋ ನೆಕ್ಸ್ಟ್ ಗ್ರೋ ಸ್ಟೆಪ್ ಆ್ಯಪ್ ಅಲ್ಲಿ ಹೇಳ್ಕೊಡಿ ಬ್ರೋ. ಬ್ರೋ ಇಷ್ಟೇ ಇವಾಗ ಫೋಕಸ್ ಮಾಡಿ. ಇವತ್ತೊಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದನ್ನ ಪರ್ಫೆಕ್ಟ್ ಆಗ್ಬೇಕಷ್ಟೇ. ನೀವು ಹೆಂಗ್ ಆಗ್ತೀರಾ, ಏನ್ ಮಾಡ್ತೀರಾ, ಯಾವ ವಿಡಿಯೋ ನೋಡ್ತೀರಾ ನನಗ್ ಗೊತ್ತಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಕ್ಕಿಂತ ಮುಂಚೆ ಇದು ಎಲ್ಲಾರು ಪರ್ಫೆಕ್ಟ್ ಆಗ್ಬೇಕು. ಅವ್ರು ಒಬ್ರು ಇದಾರೆ, ಅವ್ರು ಯಾರು ಗುರು ಕಿರಣ್ ಗುರು ಅಂತ ಒಬ್ರು ಇದಾರಲ್ಲ, ಅವ್ರು ಬಂದಿದಾರ ಕ್ಲಾಸಿಗೆ? ಬ್ರೋ ಬಂದಿದ್ದೀನಿ ಇದೀರಾ ಬ್ರೋ? ಈಗ ಅರ್ಥ ಆಯ್ತಾ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್? ಬ್ರೋ. ಅಲ್ಲಿ ಕೆಳಗಡೆ ನನಗೆ ಅರ್ಥ ಆಗ್ತಿಲ್ಲ ಅಲ್ಲಿ. ಮತ್ ಇಷ್ಟವರೆಗೂ ಏನ್ ಮಾಡ್ತಿದ್ದೀರಾ ಕೇಳ್ಬೇಕು ತಾನೆ? ಬ್ರೋ ನಾನು ಇವಾಗ ಜಾಯ್ನ್ ಆದೆ, 10 ಮಿನಿಟ್ಸ್ ಆಯ್ತು. ಇನ್ನೊಂದ್ಸಲ ಹಾಗೆ ಸಿಂಪಲ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಅಲ್ಲಿ ಬ್ರೋ ಅದೇ ಬ್ರೋ ವಿಡಿಯೋ ಲೋವರ್ ಲೋ ಹಾಕ್ತೀನಿ ಇಂದ ಮತ್ತೆ ಮಾರ್ಕೆಟ್ ಇದನ್ನು. ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಲ್ಲ, ಯಾವ್ದು ಹೇಳಿ? ಟೈಮಿಂಗ್ಸ್ ಬಂದ್ಬಿಟ್ಟು ಅಲ್ಲಿ ನೋಡ್ಕೊಂತೀನಿ ನಿಮಿಷ. ಸರ್ ಅದು ಒಂದ್ಸಲ MSS ಹಾಗೆ ಅದೇ ಬ್ರೀಫ್ ಮಾರ್ಕೆಟ್ ಆಗಿ ಶಿಫ್ಟ್ ಎಕ್ಸ್ಪ್ಲೇನ್ ಹೇಳ್ತಾ ಮಾಡಿ. ಇದ್ದಾರೆ. 3:30 ಟೈಮಲ್ಲಿ ನೋಡಿ ಬ್ರೋ. ಸರ್ ವಿಡಿಯೋ ನೋಡಿ ಸರ್ ಇನ್ನೊಂದ್ಸಲ ರೆಕಾರ್ಡಿಂಗ್. 3 ಗಂಟೆ 15 ಅವರ್ ಇದೆಯಲ್ಲ. 15? ಓಕೆ. ಹ್ಮ್ ಅಲ್ಲಲ್ಲ ಈ ಕಡೆ ಸೈಡ್ ಬ್ರೋ. ಇಲ್ಲಿ ಲೋವರ್ ಲೋ ಕೆಳಗಡೆ ಒಂದು MSS ಮಾಡಿದ್ರೆ ಗೊತ್ತಾ? ಲೋವರ್ ಲೋ ಕೆಳಗಡೆ ಈ ಕಡೆ ಸೈಡ್, ಲೆಫ್ಟ್ ಸೈಡ್, ನಿಮ್ ಲೆಫ್ಟ್ ಸೈಡ್ ಇಲ್ಲಿ ಇಲ್ಲ. ಅಲ್ಲಿ. ಅಲ್ಲಿ ಅದ್ ಅಲ್ಲಿ ಗೊತ್ತಲ್ಲ, ಅದ್ರಲ್ಲಿ ಹೆಂಗೆ ಮಾರ್ಕೆಟ್ ಶಿಫ್ಟ್ ಹಿಂಗೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಗೊತ್ತಾಗಿಲ್ವಾ, ಇದ್ ಗೊತ್ತಾಗಿಲ್ವಾ? ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಅದು ಲೋವರ್ ಲೋ ಮತ್ತೆ ಅದ್ ಮೇಲ್ಗಡೆ ಫಸ್ಟ್ ಬ್ರೋ ಆಗಿದೆಯಲ್ಲ MSS. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಮೂರರಲ್ಲಿ ಯಾವ್ದು ಗೊತ್ತಾಗಿಲ್ಲ? ಸೆಕೆಂಡ್ ಒನ್ ನಾ? ಬ್ರೋ ಅಲ್ಲಿಂದ ಕನ್ಫ್ಯೂಸ್ ಇದೆ. ಇಲ್ಲಿಂದನಾ? ಸೊ ಇದ್ಯಾಕಾಯ್ತು ಗೊತ್ತಾಯ್ತಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಅದ್ ಗೊತ್ತಾಗ್ಲಿಲ್ಲ. ಅಂದ್ರೆ ಎರಡ್ ಕ್ಯಾಂಡಲ್ ಕಾಣ್ತಿರಲ್ಲ ಅಂತ ಗೊತ್ತಾಗ್ತಿಲ್ಲ. ಬ್ರೋ ಕ್ಯಾಂಡಲ್ಸ್ ನ ಎಲ್ಲ ಯಾಕೆ ನೆನ್ಪಿಟ್ಕೊಂಡ್ ಲೆಕ್ಕ ಎಲ್ಲ ಯಾಕೆ ಆಗ್ತಾ ಇದ್ದೀರಾ ನೀವು? ಇಷ್ಟೇ ಆಗ್ಬೇಕು ಕ್ಯಾಂಡಲ್ಸ್ ಅಂತ ಎಲ್ಲ. ಕ್ಯಾಂಡಲ್ಸ್ ಲೆಕ್ಕಕ್ಕೆ ಬರಲ್ಲ, ಸ್ಟ್ರಕ್ಚರ್ ಮಾತ್ರ ಲೆಕ್ಕಕ್ಕೆ. ಅಲ್ಲಿ ಒಂದೇ ಒಂದ್ ಕ್ಯಾಂಡಲ್ ಆಗಿರ್ಲಿ, ಸ್ಟ್ರಕ್ಚರಲ್ ಚೇಂಜ್ ಆಗಿದ್ಯಾ? ಆಗಿದೆ ಅಷ್ಟೇ. ಇವಾಗ ನೋಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಲೋವರ್ ಐ ಆಯ್ತಾ ಇದು? ನೆಕ್ಸ್ಟ್ ಲೋವರ್ ಲೋ ಎಲ್ಲಿದೆ? ಇಲ್ಲಿದೆಯಾ? ನೆಕ್ಸ್ಟ್ ಮತ್ತೆ ಲೋವರ್ ಐ ಇಲ್ಲಿದೆಯಾ? ನೆಕ್ಸ್ಟ್ ಲೋವರ್ ಲೋ ಇಲ್ಲಿದೆಯಾ? ನೆಕ್ಸ್ಟ್ ಏನಾಯ್ತು? ಮೇಲ್ಗಡೆಗೆ ಹೋಗಿ ಹಿಂಗ್ ಕ್ಲೋಸ್ ಆಯ್ತು, ಹೌದಾ? ಇದನ್ನ ಸೈಡ್ಗೆ ಹೇಳ್ಕೊಳ್ಳಿ. ಸೊ ಈ ತರ ಕೆಳಗಡೆ ಹೋಗ್ತಿದ್ದು ಮೇಲ್ಗಡೆ ಶಿಫ್ಟ್ ಆಯ್ತು ಅಂದ್ರೆ ಈ ಸ್ಟ್ರಕ್ಚರ್ ಇಲ್ಲಿ ಬ್ರೇಕ್ ಆಗೋದನ್ನ ಏನಂತ ಕರಿತೀವಿ? MSS. ಓಕೆ, ಈ MSS ಯಾಕೆ ಅಂತ ಗೊತ್ತಾಯ್ತಾ ಇವಾಗ? ಬ್ರೋ. ಸೊ ನೆಕ್ಸ್ಟ್ ಇಲ್ಲಿಗೆ ಬರೋಣ, ಸೆಕೆಂಡ್ ಒನ್ಗೆ ಬರೋಣ. ಹಾ. ಹೈಯರ್ ಐ ಆಗಿತ್ತು, ಇದೇನಾಗುತ್ತೆ? ಹೈಯರ್ ಲೋ ಆಗುತ್ತೆ. ಸೊ ನೆಕ್ಸ್ಟ್ ಇದ್ರ ಮೇಲ್ಗಡೆ ಬ್ರೇಕ್ ಆಯ್ತಾ? ಕ್ಯಾಂಡಲ್ ಪಿಕ್ ಹೋಗಿದೆ, ಕ್ಯಾಂಡಲ್ ಹೋಗಿದ್ಯಾ? ಇಲ್ಲ. ಸೊ ಈ ಹೈಯರ್ ಐ ಇವಾಗ ಇಲ್ಲಿಗೆ ಶಿಫ್ಟ್ ಆಗುತ್ತೆ ತಾನೆ?
ಹಾ ಬ್ರೋ. ಓಕೆನಾ? ಸೊ ಇವಾಗ ಈಗ ತಗೋತಿದ್ದು ಉಲ್ಟಾ ಆಯ್ತು. ಸೊ ಅದಾಗ್ಲಿಲ್ಲ. ಇವಾಗ ಇದನ್ನ ಹೈಯರ್ ಐ ಅಂತ ಕನ್ಸಿಡರ್ ಮಾಡಿದ್ವಿ, ಆದ್ರೆ ಹೈಯರ್ ಐ ಇದಾಯ್ತು ತಾನೆ. ಹಾ ಬ್ರೋ. ಸೊ ಇವಾಗ ಹಿಂಗಿದ್ದಿದ್ದು ಮಾರ್ಕೆಟ್ ಇದೇನಿತ್ತು, ಹೈಯರ್ ಲೋ ಇತ್ತು, ಇದು ಹೈಯರ್ ಐ ಇತ್ತು, ಕೆಳಗಡೆ ಬ್ರೇಕ್ ಕೊಡ್ತು, ಮತ್ತೆ ಮೇಲ್ಗಡೆಗೆ ಹೋಯ್ತು, ನೆಕ್ಸ್ಟ್ ಮತ್ತೆ ಬ್ರೇಕ್ ಕೊಡ್ತು. ಹೌದಾ? ನೋಡ್ದೆ. ಇದನ್ನ ತಗೊಂಡು ಹೌದು. ಸೈಡ್ಗೆ ಹೇಳ್ಕೊಂಡ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇವಾಗ? ಸ್ವಿಚ್ ಆನ್ ಮಾಡಿಲ್ಲ ಅಂತ ಒಳಗಡೆ ಏನ್ ಇರ್ತೀನಿ ಅಂತ ನೋಡ್ದ ಅಲ್ಲಿ MSS ಆಗಿದೆ ಅದು. ಮೇಲ್ ಹೋಗ್ತಿದ್ದು ಕೆಳಗಡೆ ಬ್ರೇಕ್ ಆಯ್ತಾ? ಹಾ ಬ್ರೋ. ಸೊ ಇದೇನಾಗುತ್ತೆ ಇದು? ಅದು ಬಿಲ್ ಇಟ್ಟಿದೆ ಅದ್ರ ಒಳಗಡೆ MSS. ಬಾಕ್ಸ್ ಇತ್ತದು, ಬ್ಲೂ ಕಲರ್ ಬಾಕ್ಸ್. ಸರ್ ಮ್ಯೂಟ್ ಮಾಡ್ಕೊಳ್ಳಿ ಬೇರೆದವರು. ಸೊ ಇದು MSS ಆಯ್ತಾ? ಅವ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇದು MSS ಆಯ್ತು ತಾನೆ? ಇದು ಗೊತ್ತಾಯ್ತಾನೆ? ಹಾ ಬ್ರೋ ಆಯ್ತು. ಓಕೆ. ಸೊ ಈ MSS ಯಾಕಾಯ್ತು ಅಂತ ಗೊತ್ತಾಯ್ತಾ? ಸೆಕೆಂಡ್ ಒನ್ ಕ್ಲಿಯರಾ? ಹಾ. ಸೊ ಓಕೆ, ಅದೇ ಒಳಗಡೆ ನೋಡ್ತಾ ಇದ್ವಿ. ಇವಾಗ ಹ್ಮ್. ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳಿ. ಝೂಮ್ ಔಟ್ ಮಾಡ್ಕೊಂಡು ಒಂದೇ ನಿಮಿಷ. ಸೊ ಇವಾಗ ಒಂದ್ ಸ್ವಲ್ಪ ಝೂಮ್ ಔಟ್ ಮಾಡ್ಕೊಳ್ಳಿ. ಮತ್ತೆ ಟೂಲ್ ತಗೊಂಡು ಹಾ ಬ್ರೋ. ಇಲ್ಲಿಗೆ ತಗೊಳ್ಳಿ, ಇಲ್ಲಿಗೆ ಫಸ್ಟ್. ಈಗ ದೊಡ್ಡ ಇಲ್ಲಾಗಿದ್ದು ಇಲ್ಲಲ್ವಾ, ದೊಡ್ಡದಾಗಿ ಹಾ ಬ್ರೋ. ಏನಾಗಿತ್ತು, ಇಲ್ಲಿಂದ ಹಿಂಗ್ ಬಂತು, ಮೇಲೋಯ್ತು, ಇದನ್ ಬ್ರೇಕ್ ಮಾಡಿ ದೊಡ್ಡದಾಗಿ ಇಲ್ಲಿಗೆ ಆಗಿತ್ತಾ? ಇಲ್ಲ ಆಯ್ತಾ? ಹಾ. ನೆಕ್ಸ್ಟ್ ಇಲ್ಲಿಗೆ ಬಂದಿತ್ತ, ಮತ್ತೆ ಅದಾದ್ಮೇಲೆ ಹಿಂಗ್ ಹೋಯ್ತಾ ದೊಡ್ಡದಾಗಿ, ಅದಾದ್ಮೇಲೆ ಹಿಂಗ್ ಬಂತ, ಮತ್ತೆ ಹಿಂಗ್ ಬಂತ. ಸೊ ಈ ಲೆಗ್ ಅಲ್ಲಿ ನಿಮ್ಗೆ ಇವೆರಡು ಎಲ್ಲಿ ಸಿಕ್ತು ನಿಮ್ಗೆ ನೋಡಕ್ಕೆ? ಈ ಲೆಗ್ ಒಳಗಡೆ ಸಿಕ್ತು ತಾನೆ ಈ ತರ ಆಗಿದ್ದು. ಇಲ್ಲೇ ಹಿಂಗ್ ಮಾಡಿ ಮತ್ತೆ ಹಾ ಬ್ರೋ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಮತ್ತೆ ಇಲ್ಲಿ ಇನ್ನೂ ಒಂದ್ಸಲಿ ಕೆಳಗಡೆ ಶಿಫ್ಟ್ ಆಗಿ ಹೋಯ್ತು. ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಾನೆ ತಗೊಳ್ಳಿ ದೊಡ್ಡದಾಗಿ ನೋಡ್ಬೇಕಾದ್ರೆ. ಬಟ್ ಒಂದ್ಸಲಿ ಮೇಲ್ ಹೋಗಿತ್ತಲ್ಲ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ, ಇದನ್ನ ಯಾರೋ ನೋಡಿಲ್ಲ ಹಾ. ನೀವು. ಈ ಪ್ರೈಸ್ ಆಕ್ಷನ್ ನೋಡಿಲ್ಲ ನೀವು ಬಂದಾಗ ಇದಾಗಿದೆ ಅಂದ್ರೆ ಅವಾಗ ಇಲ್ಲಾಗಿತ್ತು ಲಾಸ್ಟ್. ಸೊ ನೆಕ್ಸ್ಟ್ ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೆಳಗಡೆ ಮತ್ತೆ ಆಯ್ತು, ಮೇಲ್ಗಡೆ ಆಗಿದ್ದು ಅಂತ ತಗೋತೀರಾ. ಸೊ ನೀವೇನಾದ್ರೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಿದ್ರೆ ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿತ್ತು. ಯಾಕೆ ಹೇಳಿ? ಕರೆಕ್ಟ್ ಆಗಿ ಒಂದೇ ಕಡೆ ಬ್ರೇಕ್ ಕೊಡ್ತಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಾ ಇದೆ. ಸೊ ನೀವೇನಾದ್ರೂ ಈ ಪ್ರೈಸ್ ಆಕ್ಷನ್ ನೋಡಿಲ್ಲ, ಡೈರೆಕ್ಟ್ ಆಗಿ ಇದನ್ನ ಐ ತಗೊಂಡು ಇದನ್ನ ಲೋ ತಗೊಂಡು ಇಲ್ಲೆಲ್ಲೋ ಮತ್ತೆ ಮೇಲ್ಗಡೆಗೆ ಶಿಫ್ಟ್ ಆಗೋದನ್ನ ನೋಡಿ ನೆಕ್ಸ್ಟ್ ಮತ್ತೆ ಕೆಳಗಡೆ ಶಿಫ್ಟ್ ಆಗ್ತಿದ್ಯಲ್ಲಪ್ಪ ಮೇಲ್ಗಡೆ ಹೋಗಿದ್ದು ಅಂದಾಗ ಏನ್ ಮಾಡ್ತೀರಾ? ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ತಗೋತೀರಾ ಕೆಳಗಡೆಗೆ. ಬಟ್ ನೀವ್ ಇದನ್ನು ನೋಡಿದೀರಾ ಅಂದ್ರೆ ಇದೇನಾಗುತ್ತೆ, ನೆಕ್ಸ್ಟ್ ಒಂದೇ ಕಡೆ ಬ್ರೇಕ್ಔಟೇ ಕೊಡ್ತಿದ್ದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಇಷ್ಟೇ. ಬ್ರೋ ಅದ್ ಬಿಟ್ರೆ ಅದ್ರ ಮುಂದೆ ಹಾ ಇದ್ರ ಈಗ ಹೇಳಿದ್ರಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹೇಳಿದ್ರಲ್ಲ, ಹಾ ಅದ್ರ ಮುಂದೆ ಇದ್ರ ಅದ್ ಹೆಂಗ್ ಮಾರ್ಕ್ ಮಾಡೋದು? ಓಕೆ. ಅದ್ರ ಮುಂದೆ ಏನಾಯ್ತು ನೀವೇ ನೋಡಿ. ಇಲ್ಲಿ ಕೆಳಗಡೆ ಬಂತ, ಇದೇನಾಯ್ತು, ಲೋವರ್ ಲೋ ಆಯ್ತಾ, ಮೇಲ್ಗಡೆಗೆ ಹೋಯ್ತಾ, ಮತ್ತೆ ಇದ್ರ ಕೆಳಗಡೆಗೆ ಕ್ಲೋಸ್ ಆಯ್ತಾ ಕ್ಯಾಂಡಲ್ಲು? ಇಲ್ಲ. ಕ್ಲೋಸ್ ಆಗಿದ್ದಿದ್ರೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋದು, ಲೋವರ್ ಲೋ ಆಗೋದು, ಹೌದಲ್ವಾ? ಕ್ಲೋಸ್ ಆಗಿಲ್ಲ ಅಂದಾಗ ಮೇಲಕ್ಕೆ ಪುಷ್ ಮಾಡಕ್ ಟ್ರೈ ಮಾಡ್ತಿದೆ ಅಂದಾಗ ನೀವ್ ಇದನ್ನ ಲೋವರ್ ಲೋ ಅಂತ ತಗೋತೀರಾ? ಇಲ್ಲ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ, ಹೌದಲ್ವಾ? ಸೊ ಏನಾಗುತ್ತೆ, ಲೋ ಇದನ್ನ ತಗೋತೀರಾ ಫಸ್ಟ್ ಲೋ. ಇವಾಗ ಲಾಸ್ಟ್ ನಿಮ್ಗೆ ಹೈಯರ್, ಸೊ ಇದು ಲಾಸ್ಟ್ ಲೋವರ್ ಐ ಇದ್ದಿತ್ತಾನೆ. ಒಂದ್ ನಿಮಿಷ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ MSS ಆದ್ಮೇಲೆ ಇದೇನಾಗುತ್ತೆ, ಈ ಪಾಯಿಂಟು BOS. MSS ಬ್ರೋ, MSS ಆದ್ಮೇಲೆ ಇದೇನಾಗುತ್ತೆ, ಲೋವರ್ ಲೋ ಆಗುತ್ತೆ. ಇದೇನಾಗುತ್ತೆ, ಲೋವರ್ ಐ ಆಗುತ್ತೆ, ಹೌದಲ್ಲ? ಸೊ ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಶಿಫ್ಟ್ ಆಗ್ಬೇಕು ಅಂದ್ರೆ ಏನ್ ಬೇಕು ಹೇಳಿ ನಮ್ಗೆ? ಈ ಲೋವರ್ ಐ ಬ್ರೇಕ್ ಹೈಯರ್ ಐ ಆಗ್ಬೇಕು ತಾನೆ. ಸೊ ನೀವು ಕಂಟಿನ್ಯೂಸ್ ಇಲ್ಲಿಂದ ತಗೊಂಡ್ರೆ, ನಾನು ಈ ಹೈಯರ್ ಐಸ್ ಎಕ್ಸ್ಪ್ಲೈನ್ ಮಾಡಿದ್ ಹೆಂಗೆ, ಇಲ್ಲಿಂದ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದು. ಇಲ್ಲಿಂದ ತಗೊಂಡ್ ಬಂದಿದ್ರೆ ನಿಮ್ಗೆ ಲೋವರ್ ಹೈ ಇತ್ತು,
ಲೋವರ್ ಲೋ ಇದು ಅಂತ ಅನ್ಕೊಂಡ್ವಿ, ಬಟ್ ಮತ್ತೆ ಇನ್ನೊಂದು ಲೋವರ್ ಲೋ ಕೊಡ್ತು. ನೆಕ್ಸ್ಟ್ ಏನಾಯ್ತು, ಈ ಲೋವರ್ ಐನ ಬ್ರೇಕ್ ಮಾಡ್ತಿಲ್ಲಿ, ಬ್ರೇಕ್ ಮಾಡಿ ಇದು ಹೈಯರ್ ಐ ಆಯ್ತು. ಹೌದಾ, ಅದ ಹೈಯರ್ ಐ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಹೈಯರ್ ಲೋ ಕೊಡ್ತು, ಹೈಯರ್ ಆಯ್ತು. ನೆಕ್ಸ್ಟ್ ಮತ್ತೆ ಹೈಯರ್ ಲೋ ಕೊಡ್ತು, ನೆಕ್ಸ್ಟ್ ಹೈಯರ್ ಐ ಕಂಟಿನ್ಯೂ ಆಯ್ತು. ಸೊ ಈ ತರ ನೀವು ಬರೀ ಇದು ಇಲ್ಲಿ ಏನ್ ಮುಂಚೆ ಮಾಡಿದಿನ ಮಾರ್ಕು ಅದು ಎಕ್ಸ್ಪ್ಲನೇಷನ್ ಮಾಡಿರೋದು ಅಪ್ ಟ್ರೆಂಡ್ ಎಕ್ಸಾಂಪಲ್ ತಗೊಳಕ್ಕೆ. ಕಂಟಿನ್ಯೂಸ್ ನೋಡಿದ್ರೆ ಏನಾಯ್ತು, ಇಲ್ಲಿ ಮತ್ತೆ ಮೇಲ್ಗಡೆ ಮಾರ್ಕೆಟ್. ಸರ್ ಈಗ ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ ಆಗ ಪಾಯಿಂಟ್ ಬಂತಲ್ಲ ಸರ್ ಅಲ್ಲಿ, HL ಅಂತ ಬರ್ತಿರಲ್ಲ, ಹೈಯರ್ ಲೋ ಅಂತ ಹೇಳಿ, ಅಲ್ಲಿ ಯಾಕೋಸ್ಕರ ಅದು ಆತರ ಟ್ರೆಂಡ್ ಚೇಂಜ್ ಆಯ್ತು ಸರ್ ಅಲ್ಲಿ? ಲೋವರ್ ಟ್ರೆಂಡ್ ಇಟ್ಟಿದ್ದು ಅಪ್ ಟ್ರೆಂಡ್ ಆಯ್ತು, ಮತ್ ಸ್ವಲ್ಪ ಅಲ್ಲಿ ಮಿಡಲ್ ಅಲ್ಲಿ ಕನ್ಸಾಲಿಡೇಷನ್ ಮಾಡಿದೆ, ಅದಾದ್ಮೇಲೆ ಲೋಗೆ ಟ್ರೈ ಮಾಡಿದೆ, ಬಟ್ ಅದು ಅಲ್ಲಿಂದ ಮತ್ತೆ ಸಪೋರ್ಟ್ ತಗೊಂಡು ಅಪ್ ಟ್ರೆಂಡ್ ಹೋಗಿದೆ. ಸೊ ಅದು ಇವಾಗ ನೋಡಿ ಯಾಕೆ ಈ ತರ ಅಪೋಸಿಷನ್ ಅಲ್ಲಿ ಆಯ್ತು? ಲೋವರ್ ಲೋ ಲೋವರ್ ಐ ಆಗ್ತಾ ಇತ್ತು, ಮತ್ತೆ ಕೆಳಗಡೆ ಹೌದು. ಬಂತು. ಸೊ ಮತ್ತೆ ಮೇಲೋಗಕ್ಕೆ ಟ್ರೈ ಮಾಡ್ತು, ಆಗಿಲ್ಲ. ಮತ್ತೆ ಇಲ್ಲಿ ಇದು ಲೋವರ್ ಲೋ ಆಗುತ್ತೆ, ಈ ಪಾಯಿಂಟ್ ಇಲ್ಲಿರ್ಬೇಕಿತ್ತು ಆಕ್ಚುಲಿ. ಓಕೆನಾ? ಸೊ ಅದಾದ್ಮೇಲೆ ಏನ್ ಮಾಡ್ತು, ಈ ಲಾಸ್ಟ್ ಲೋವರ್ ಐನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಕ್ಲೋಸ್ ಆಯ್ತು. ಇಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆಗಿರೋದು, ಇದು ಬರೀ ವಿಕ್ ಹೋಗಿದೆ ಅಷ್ಟೇನೆ. ಇದು ಕ್ಲೋಸ್ ಆಯ್ತು, ಅದು ಕ್ಲೋಸ್ ಆದ್ಮೇಲೆ ಮೇಲಕ್ಕೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಮಾರ್ಕೆಟ್. ಯಾಕೆ ಈಗ ನೀವು ಕೇಳ್ತಾ ಇದ್ದೀರಾ? ಹಾ ಸರ್, ಏನ್ ಅಲ್ಲಿ ಯಾಕಾಯ್ತು? ಮಿಡಲ್ ಅಲ್ಲಿ ಸ್ವಲ್ಪ ಹೊತ್ತು ಕನ್ಸಾಲಿಡೇಷನ್ ಆಗಿದೆ, ಅಲ್ಲಿಂದ ಹಾ. ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ ಆಗಿ ಟರ್ನ್ ಆಗಿದೆ. ಇಲ್ಲಿ ಅಲ್ಲಲ್ಲ ಸರ್, ಈ ಕಡೆ ಡೌನ್ ಅಲ್ಲಿ, ಈ ಕಡೆ HL ಅಲ್ಲಿ ಕನ್ಸಾಲಿಡೇಷನ್ ಆಗಿ ಅಲ್ಲಿಂದ ಡೌನ್ ಟ್ರೆಂಡ್ ಇದ್ದಿದ್ ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿ ಟರ್ನ್ ಆಯ್ತು. ಯಾಕೆ ಸರ್ ಆ ಪಾಯಿಂಟ್ ಅಲ್ಲಿ ಏನಾಯ್ತು ಅಲ್ಲಿ, ಯಾಕೆ ಅದು ಈ ಆತರ ಪಾಯಿಂಟ್ ಟರ್ನ್ ಅಲ್ಲೇ ಆಯ್ತು ಯಾಕಾಯ್ತು ಅಂತ? ಅಂತನಾ? ಈ ಪಾಯಿಂಟ್ ಅಲ್ಲಿ ಏನಿಲ್ಲ, ಹೈಯರ್ ಟೈಮ್ ಫ್ರೇಮ್ ಯಾವ್ದಾದ್ರು ಲೆವೆಲ್ ಇರುತ್ತೆ. ಈಗ ನೋಡೋಣ, ಒನ್ ಡೇ ಸಪೋರ್ಟ್ ಇದೆ. ಅದೇ ಏನಾದ್ರೂ ಒಂದ್ ಲೆವೆಲ್ ಇರ್ಲೇಬೇಕು ಹೈಯರ್ ಟೈಮ್ ಫ್ರೇಮ್ದು, ಇಲ್ಲ ಅಂದ್ರೆ ಹಂಗ್ ಸಡನ್ ಆಗಿ ಶಿಫ್ಟ್ ಆಗಲ್ಲ. ಇವಾಗ 4 ಅವರ್ ಅಲ್ಲಿ ನೋಡೋಣ. 4 ಅವರ್ ಅಲ್ಲಿ ಈ ಲೆಫ್ಟ್ ಶೋಲ್ಡರ್ ಅಂತ ಏನ್ ಕರಿತಿದ್ವಿ, ಅದು ಫಸ್ಟ್ ಹೇಳಿದ್ ನೆನ್ಪಿದ್ಯಾ? ಅದೆಲ್ಲ ಯಾಕೆ ಹೇಳಿದೆ ಅಂದ್ರೆ ಇದು ಈ ತರ ಸಿಚುವೇಶನ್ ಗೊತ್ತಾಗ್ಲಿ ಅಂತ. ಈ ಲೆಫ್ಟ್ ಶೋಲ್ಡರ್ ಇಂದ ಹೋಗ್ತಾ ಇದೆ ಒಂದು, ಆ ತರ ತಗೋಬಹುದು. ಇಲ್ಲ 1 ಅವರ್ ಅಲ್ಲಿ ಏನಾದ್ರೂ ಇದೆಯಾ ನೋಡೋಣ. 1 ಅವರ್ ಅಲ್ಲಿ ಇಂಡ್ಯೂಸ್ಮೆಂಟ್ ಇದೆ, ಇಂಡ್ಯೂಸ್ಮೆಂಟ್ ಇಂದ ಪುಷ್ ಕೊಡ್ತಾ ಇದೆ ಮತ್ತೆ ಮೇಲ್ ಹೋಗಂಗೆ. ಸೊ 2 ಸಿಕ್ತ ಕಾರಣ. ಇನ್ನೂ ಹೈಯರ್ ಟೈಮ್ ಫ್ರೇಮ್ಗೆ ಹೋದ್ರೆ ಇಲ್ಲಿಂದನೇ ಯಾಕೆ ಹೋಗ್ತಾ ಇದೆ ಅಂದ್ರೆ, ಇಲ್ಲಿ ಯಾವ್ದೋ ಓಪನ್ ಕ್ಲೋಸ್ ಕ್ಯಾಂಡಲ್ ಈ ರೆಸಿಸ್ಟೆನ್ಸ್ ಬಂದಿದ್ಯಾ? ಇಲ್ಲ ಇಲ್ಲ, ಈ ರೆಸಿಸ್ಟೆನ್ಸ್ ಇಂದನೂ ಅಲ್ಲ. ಅದೇ ಒಟ್ನಲ್ಲಿ ವೀಕ್ಲಿ ನೋಡೋಣ, ವೀಕ್ಲಿಲೂ ಏನೂ ಇಲ್ಲ. ಸೊ 4 ಅವರ್ ಅಲ್ಲಿ ನೋಡಿದ್ರೆ 4 ಅವರ್ದು ಲೆಫ್ಟ್ ಕ್ಯಾಂಡಲ್ ಇದೆ, ಲೆಫ್ಟ್ ಶೋಲ್ಡರ್ ಇದೆ, ಅಲ್ಲಿ ಅದರಿಂದ ಹೋಗ್ತಾ ಇದೆ ಒಂದು. ಇಲ್ಲಿ ಇನ್ನೊಂದು ಡೈಲಿದು ಇಂಡ್ಯೂಸ್ಮೆಂಟ್ ಇದೆ, ಇಂಡ್ಯೂಸ್ಮೆಂಟ್ ಇಂದ ಮೋಸ್ಟ್ಲಿ ಇಲ್ಲಿವರೆಗೂ ಹೋಗಿ ಆಮೇಲೆ ಮತ್ತೆ ಇಲ್ಲಿವರೆಗೂ ಬರ್ಬೋದು. ಯಾವ ತರ ಆಗ್ಬೋದು ಅನ್ಕೊಂಡಿದೀನಿ ಅಂದ್ರೆ, ಈಗ ಮತ್ತೆ ಇಲ್ಲಿವರೆಗೂ ಹೋಗಿ ಮಾರ್ಕೆಟ್ ಮತ್ತೆ ಈ ಇಂಡ್ಯೂಸ್ಮೆಂಟ್ ಇಂದ ಹೋಗಿದ್ದಿದ್ದು, ಇವಾಗ ಮತ್ತೆ ಅದೇನಾದ್ರೂ ಮೇಲ್ ಹೋಗ್ಬೇಕು ಮಾರ್ಕೆಟ್ ಅಂದ್ರೆ ಈ ಆರ್ಡರ್ ಬ್ಲಾಕ್ ಏನಿದೆ ಇಲ್ಲಿವರೆಗೂ ಬಂದು ಆಮೇಲೆ ಹೋಗ್ಬೋದು. ಈಗ 4 ಅವರ್ ಆರ್ಡರ್ ಬ್ಲಾಕಿಗೆ ಬರ್ಬೇಕು ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ, ಅದು ಹಾಗೇನೆ ಕಂಟಿನ್ಯೂ ಆಗ್ಬೋದಲ್ಲ ಸರ್? ಅಪ್ ಟ್ರೆಂಡ್ ಅಲ್ಲಿ ಎಲ್ಲಿ ಕಂಟಿನ್ಯೂ ಆಗ್ತಿದೆ ಸರ್? ನೀವು ಕರೆಕ್ಟ್ ಆಗಿ ನೋಡಿ ಅಪ್ ಟ್ರೆಂಡ್ ಹೋಗ್ತಿದ್ಯಾ ಮಾರ್ಕೆಟ್ ಅಂತ. ನೀವು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿ ಏನಾಗಿದೆ ಅಂತ. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಕೆಳಗಡೆ ಶಿಫ್ಟ್ ಆಯ್ತು, ಶಿಫ್ಟ್ ಆದ್ಮೇಲೆ ವಾಪಸ್ ಹೋಯ್ತು, ಮತ್ತೆ ಕೆಳಗಡೆ ಶಿಫ್ಟ್ ಆಯ್ತು. ಹೌದಾ? ಶಿಫ್ಟ್ ಆದ್ಮೇಲೆ ಮತ್ತೆ ರಿಟ್ರೇಸ್ಮೆಂಟ್ ಹೋಗ್ತಾ ಇದೆ, ಮತ್ತೆ ಹೆಂಗ್ ಬರ್ಬೋದಲ್ಲ? ಎಲ್ಲಿ ಇವಾಗ ನಿಮ್ಗೆ ಹೋಗಕ್ಕೆ ಇದಾಗ್ತಾ ಇದೆ ಹೇಳಿ? ಇದೇನು ಲೋವರ್ ಟೈಮ್ ಫ್ರೇಮ್, ಸಾರಿ ಡೌನ್ ಟ್ರೆಂಡ್ ಅಲ್ವಾ ಇದು? ಸೊ ನಿಮ್ಗೆ ಇವಾಗ ನೀವು ಟ್ರೇಡ್ ಮಾಡ್ಬೇಕಾ 50 ಈ ತರ ಝೂಮ್ ಇನ್ ಆಗಿ? ಇವಾಗ ನಾನು ಲಂಡನ್ ಸೆಷನ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂದ್ರೆ ಇವಾಗ ಯಾವ್ದು ಹೈಯರ್ ಲೋ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಡೈರೆಕ್ಷನ್ ಹುಡುಕ್ತಾ ಇದ್ದೀರಾ ದೊಡ್ಡದಾಗಿ, ಏನ್ ಆಗ್ಬಹುದು, ಯಾಕೆ ಆಗ್ತಾ ಇದೆ ಅಂತ ಹುಡುಕ್ತಾ ಇದ್ದೀರಾ, ಸ್ವಲ್ಪ ಝೂಮ್ ಔಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓ ದೊಡ್ಡದಾಗಿ ಏನಾಗ್ತಿದೆ ಅನ್ನೋದು. ಸರ್ ಈಗ ನೀವಾಗ ಆಲ್ರೆಡಿ ಮಾರ್ಕೆಟ್ ಸೆಷನ್ ಮುಗ್ದೋಗಿರೋದು ಓಲ್ಡ್ ಚಾರ್ಟ್ ನ ತೋರ್ಸ್ಬಿಟ್ಟು ಈಗ ಇದೇ ತರ ಹೈಯರ್ ಲೋ ಹೈಯರ್ ಐ ಮಾರ್ಕ್ ಮಾಡಿ ಅದು ಟ್ರೆಂಡ್ ಅಥವಾ ಈ ತರ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಈ ತರ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ. ಸಪೋಸ್ ನಾವೀಗ ಲೈವ್ ಅಲ್ಲಿ ಟ್ರೇಡ್ ಮಾಡುವಾಗ ಇದು
ಕ್ಯಾಂಡಲ್ ಸ್ಟಿಕ್ ಗಳು ಮೂವ್ ಆಗ್ತಾ ಇರುತ್ತೆ, ಅಪ್ ಡೌನ್ ಈ ತರ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಯಾವ ತರ ಕನ್ಸಿಡರ್ ಮಾಡಿ, ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಟ್ರೇಡ್ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ ಈಗ ಹೆಂಗೆ ನೋಡಿ ನಮ್ಗೆ ನಾನು ಹೇಳ್ತೀನಿ, ಇವಾಗ confirmation ನಾನೇನಾದ್ರೂ ಇವಾಗ ಈ ಸೆಷನ್ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಆಗ್ತಾ ಇದೆ ಇದೇ ಪ್ರೈಸ್ ಆಕ್ಷನ್ ಅಂದ್ರೆ ನಾನು ಏನ್ ಮಾಡ್ತೀನಿ ಹೇಳ್ತೀನಿ ನೋಡಿ. ಫಸ್ಟ್ MSS ಆಗಿರೋದನ್ನ ಮಾರ್ಕ್ ಮಾಡ್ಕೋತೀನಿ, ಈ ಹೈಯರ್ ಐ ಹೈಯರ್ ಲೋ ಎಲ್ಲ ನೋಡ್ಕೋತೀನಿ. ಕರೆಕ್ಟ್ ಆಗಿ MSS ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆಯಾ? ಓಕೆ, 15 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಆರ್ಡರ್ ಬ್ಲಾಕ್ ಯಾವ್ದಿದೆ? ಇದಿದೆ. ಇದನ್ನ ಹಿಂಗ್ ಮಾರ್ಕ್ ಮಾಡ್ತೀನಿ. 5 ಮಿನಿಟ್ಸ್ಗೆ ಹೋಗ್ತೀನಿ, ಅದನ್ನ ಚಿಕ್ಕ ಮಾಡ್ಬೋದಾ? ಮಾಡ್ಬೋದು. ಈ ಆರ್ಡರ್ ಬ್ಲಾಕ್ ಇದೆ, ಓಕೆನಾ? ಅದನ್ನ ಮಾರ್ಕ್ ಮಾಡ್ಕೋತೀನಿ. 15 ಮಿನಿಟ್ಸ್ ಮತ್ತೆ ಬರ್ತೀನಿ. ಬಂದ್ಬಿಟ್ಟು ಸೆಲ್ ಲಿಮಿಟ್ ಆರ್ಡರ್ಗೆ ಹೋಗ್ಬಿಟ್ಟು ನಂದು MT5 ಆರ್ಡರ್ಗೆ ಹೋಗ್ಬಿಟ್ಟು ಸೆಲ್ ಲಿಮಿಟ್ 1:3 ಇಲ್ಲಿಗೆ ಸೆಲ್ ಲಿಮಿಟ್ ಪ್ಲೇಸ್ ಮಾಡ್ತೀನಿ. SL ಇದ್ರ ಮೇಲೆ ಇಡ್ತೀನಿ, TP ನ 1:3 ಇಡ್ತೀನಿ. ಮುಗೀತು, ಕ್ಲೋಸ್ ಮಾಡ್ಬಿಟ್ಟು ಮಲ್ಕೋತೀನಿ. ಕ್ಯಾಂಡಲ್ಸ್ ಮೂವ್ ಆಗ್ತಾ ಇದೆ ಇವಾಗ್ಲೂನು, ಮಾರ್ಕ್ ಮಾಡಿದೀನಿ ಇವಾಗ್ಲೂನು. ಈಗ್ಲೂ ಹಿಂಗ್ ಟ್ರೇಡ್ ಇಟ್ಟಿದ್ದೀನಿ, ಸುಮ್ನೆ ಇರ್ತೀನಿ ಅಲ್ಲಿಗೆ ಬರೋವರ್ಗು. ಸೊ ಯಾವಾಗೋ ಬಂದ್ಬಿಡುತ್ತೆ ಅಂತ ಭಯ ಆಗ್ತಿರುತ್ತಾ? ಅದ್ ಬರೋಕ್ಕಿಂತ ಮುಂಚೆನೆ ಇನ್ನೂ ಒಂಚೂರು ಕೆಳಗೇನೆ ಅಲರ್ಟ್ ಸೆಟ್ ಸರ್ ಮಾಡ್ತೀನಿ. ಬಿಫೋರ್ ಆತರ ಇಟ್ಬಿಟ್ಟು ಸುಮ್ನೆ ಜಸ್ಟ್ ಹಂಗೆ, ಯಾಕಂದ್ರೆ ಅಲ್ಲಿಗೆ ಬಂದು ಟ್ರಿಗರ್ ಆದ್ಮೇಲೆ ಮತ್ತೆ ಆಟೋಮೆಟಿಕಲ್ ಅಲ್ಲಿ ತಗೊಳತ್ತಂತ ಇಟ್ಬಿಟ್ಟು ಹಂಗ್ ಮಲ್ಕೋಬಹುದು ಸರ್, ಅದೆಲ್ಲ ಸೆಟ್ ಮಾಡ್ಬಿಟ್ಟು ಇಲ್ಲ ಆರಾಮಾಗಿ ಮಲ್ಕೋಬಹುದು ಅಂದ್ರೆ ನಾನು ಅಲ್ಲ ಲೈಕ್ ನಾನು ಜನರಲ್ ಆಗಿ ಹೇಳ್ತಿರೋದು, ಹಂಗಂದ್ರೆ ಜನರಲ್ ಆಗಿ ಹೇಳ್ತಿರೋದು ಈಗ ನೈಟ್ ಮಲ್ಕೊಳ ಟೈಮ್ ಆತರ ಮೂವ್ಮೆಂಟ್ ನೋಡ್ಕೊಂಡು ನೈಟ್ ಆತರ ಟೈಮ್ ಮಾಡಕ್ ಇಟ್ಬಿಟ್ಟು ಹೋಗ್ಬೇಡಿ, ಮಾಡ್ಲೇಬೇಡಿ. ನೀವು ನೈಟ್ ಟೈಮ್ ಫೋರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಲೇಬೇಡಿ. ಬೆಸ್ಟ್ ಹೇಳ ಅಂದ್ರೆ ನಾನು, ಎಷ್ಟು ಗಂಟೆ ಮೇಲೆ ಸರ್ ಮಾಡಬಾರ್ದು? 7:30 ಮೇಲೆ 8 ಗಂಟೆ ಮೇಲೆ ಟ್ರೇಡ್ ಮಾಡಬೇಡಿ. ಓಕೆ, ಅಂದ್ರೆ ಅಷ್ಟೊತ್ತಿಗೆ ಮೂವ್ಮೆಂಟ್ ಇರೋದು ಅಂತ ಹೇಳ್ತಾರೆ ಸರ್, 10-10ವರೆಗೆಲ್ಲ ಹೇಳೋರು ಹೇಳ್ತಾರೆ. ಅಲ್ಲ ಇವಾಗ ನಾವು ಬೆಳಗ್ಗೆಯಿಂದ ಅಷ್ಟು ಟ್ರೇಡ್ ಹಿಡ್ದಿದೀವಿ, ಇವಾಗ ಯಾಕೆ ಬೇಕು ನಮ್ಗೆ? ಇವಾಗ ಏನಾದ್ರೂ ನೀವು ಸಂಜೆ ಮಾಡೋರಾಗಿದ್ರೆ ಓಕೆ, ಸಂಜೆ ಮಾಡೋರಾಗಿದ್ರೆ. ಬಟ್ ಈಗ ನಾನ್ ಸಂಜೆನೂ ಬರುತ್ತೆ, ಅದೇ ಇಷ್ಟು ವೆಯ್ಟ್ ಮಾಡ್ಬೇಕು. ಈಗ ನೋಡಿ, ಏನಕ್ಕೆ ಇಷ್ಟೊತ್ ಮೇಲ್ ಟ್ರೇಡ್ ಮಾಡಬೇಡಿ ಅಂತೀನಿ ಅಂದ್ರೆ, ಕರೆಕ್ಟ್ ಈಗ 5:30 ಇಂದ 7:30 ಒಳಗಡೆ, 8 o'clock ಒಳಗಡೆ ಜಾಸ್ತಿ ಮೂವ್ ಆಗ್ಬಿಟ್ಟಿರುತ್ತೆ ಮಾರ್ಕೆಟ್. ಯಾಕೆ? ಹೌದು. ನ್ಯೂಯಾರ್ಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋರು, ನ್ಯೂಯಾರ್ಕ್ ಸೆಷನ್, ನ್ಯೂಯಾರ್ಕ್ ಅಮೆರಿಕದಲ್ಲಿ ಇರೋರೆಲ್ಲ ಚೆನ್ನಾಗಿ ಟ್ರೇಡ್ ಮಾಡಕ್ ಬರ್ತಾರೆ. ಇವಾಗ ಒಂದೇ ಸಲ ಇಷ್ಟೊಂದು ಮೂವ್ ಕೊಟ್ಬಿಡುತ್ತೆ. ನಿಮ್ಗೆ ಅನ್ಸುತ್ತಾ ನೀವು ಟ್ರೇಡ್ ಮಾಡಕ್ಕೆ ಇಲ್ಲಿಂದ ಪ್ಲೇಸ್ ಮಾಡಿದ್ರೆ ಅದು ಕಾದು ನಾವು ಅಲ್ಲಿಗೆ ಬರೋವರೆಗೂ ಕಾದು ಇಷ್ಟೊತ್ತು ರಾತ್ರಿ 1:30-2 ಗಂಟೆ ಆಗ್ಬಿಟ್ಟಿರುತ್ತೆ ಹಿಂಗ್ ಆಗ್ಬೇಕಂದ್ರೆ. ಅಲ್ಲ ಸರ್, ಅಲ್ಲಿಗೆ ಇಟ್ಬಿಟ್ಟು ನಾವು ಎಲ್ಲ ಸೆಟ್ ಮಾಡ್ಬಿಟ್ಟು ಟ್ರಿಗರ್ ಪ್ರೈಸ್ ಇಟ್ಬಿಟ್ಟು, ಸ್ಟಾಪ್ ಲಾಸ್ ಇಟ್ಬಿಟ್ಟು, TP ಇಟ್ಬಿಟ್ಟು, ಟಾರ್ಗೆಟ್ ಪ್ರೈಸ್ ಇಟ್ಬಿಟ್ಟು ಸುಮ್ನೆ ಮಾಡ್ಬೋದಾ ಇರ್ಬೋದು ಅಂತ ಅಂತ ಕೇಳ್ತಾ ಇದೀರಾ? ಓಕೆ, ಗೊತ್ತಾಯ್ತು, ಸುಮ್ನೆ ಇರ್ಬೋದು. ಬಟ್ ಇನ್ ಇವಾಗ ಕೇಸ್ ಅದು ಮೇಲೋಗಿ, ಈಗ ಮೇಲೋಗಿ ಅದೇ 4,520ಕ್ಕೆ ಕ್ಲೋಸ್ ಆಗಿದೆಯಲ್ಲ ಇವಾಗ, ಅಲ್ಲಿಂದ ಅಲ್ಲಿದೆ ಇದು ಹೆಚ್ಚು ಕಮ್ಮಿ, ಅಲ್ಲಿಗೆ ಹೋಗಿ ಅದು ಒಂದ್ ಸ್ವಲ್ಪ ಟ್ರಿಗರ್ ಆಗಿ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಆ ತರ ಕೇಳಿದೀನಿ. ನೆನ್ನೆ ಒಂದು ಇವಾಗಿರೋ ಸೇಮ್ ಅದೇ ತರ ಇವಾಗಿರೋ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ನಾನು ಟ್ರೇಡ್ ತಗೊಂಡ್ರೆ ಇದನ್ನೇ ಮಾಡ್ಬೇಕು, ಇನ್ನೇನು ಮಾಡಕ್ಕೆ ಆಗಲ್ಲ. ಓಕೆ ಸೊ ಇದಾದ್ರೆ ನಂಗೆ ಪ್ರಾಫಿಟ್, ಆಗಿಲ್ಲ ಅಂದ್ರೆ 1% ಲಾಸ್. ಓಕೆ ಸೊ ನೆಕ್ಸ್ಟ್ ನೀವು ಮತ್ತೆ ರಿಕವರ್ ಮಾಡ್ಬೋದಾ ಅದನ್ನ? ಇಲ್ಲ, ಮಲ್ಕೋತೀವಿ, ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಓಕೆ ಸೊ ಆ ತರ ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಹಿಂಗ್ ಇಟ್ಬಿಟ್ಟು ಮಲ್ಕೋಬಹುದು ನಾನು. ಬಟ್ ಯಾಕೆ ನೋಡ್ತಾ ಇರ್ಬೇಕು ಮತ್ತೆ ಮತ್ತೆ ಎಲ್ಲಿಗೆ ಬರೋವರೆಗೂ ಅಂದ್ರೆ, ಇವಾಗ ನೋಡಿ ಮಾರ್ಕೆಟ್ ಇವಾಗ ಇಲ್ಲಿದೆ, ಇಲ್ಲಿಂದ ರಿವರ್ಸ್ ಆಗ್ತಾ ಇದೆ ಹಿಂಗೆ. ಓಕೆ ಬಟ್ ಮಾರ್ಕೆಟ್ ಏನಾದ್ರೂ ಈ ತರ ಮತ್ತೆ ಇಲ್ಲಿವರೆಗೂ ಹೋಗದೆ ಇಲ್ಲೆಲ್ಲಿಂದ ಆದ್ರೂ ಈ ತರ ಕೆಳಗಡೆ ಮತ್ತೆ ಬ್ರೇಕ್ ಆದ್ರೆ ಇದೇನಾಗುತ್ತೆ? ಅವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತಲ್ವಾ? ಓಕೆ ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಮಾರ್ಕೆಟ್ ಈ ತರ ಮೇಲ್ಗಡೆ ಮಾಡ್ಬಿಟ್ರೆ ಓಕೆ ಕಂಟಿನ್ಯೂಯೇಷನ್ ಆಗೋ ಚಾನ್ಸಸ್ ಇರುತ್ತಲ್ಲ, SL ನ ಹೊಡ್ಕೊಂಡು ನಮ್ದು. SL ಹೋಗ್ ಅಂದ್ರೆ ಒಂದು ಮಿನಿಮಮ್ SL ಇಟ್ಟಿರ್ತೀವಿ ಒಂದ್ ಸಣ್ಣದಾಗಿ. ಅದೇ SL ಲಾಸ್ ಆಗ್ಬೋದು ಈ ತರ ಏನಾದ್ರೂ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬಿಟ್ರೆ ಮೇಲ್ಗಡೆಗೆ. ಬಟ್ ಏನಾದ್ರೂ ಬ್ರೇಕ್ಔಟ್ ಸ್ಟ್ರಕ್ಚರ್ ಗಳಾಗ್ತಾ ಇದ್ರೆ ಓಕೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ರೆ ನಮಗೂ ಅದೇ ಬೇಕಿರೋದು. ಬಟ್ ಮಾರ್ಕೆಟ್ ಈಗ ಸ್ಟ್ರಕ್ಚರ್ ಏನಾದ್ರೂ ಶಿಫ್ಟ್ ಆಗ್ಬಿಟ್ರೆ ಸರ್, ಈಗ ನಾವು ಅದೊಂದು ಝೋನ್ ಮಾಡಿ ಇಟ್ಟಿದೀವಲ್ಲ, ಈಗ ನೀವು ರೆಡ್ ಅಲ್ಲಿ ಝೋನ್ ಮಾಡಿರೋದು ಆರ್ಡರ್ ಬ್ಲಾಕ್ ಅಂತ ಝೋನ್ ಮಾಡಿದ್ರಿ ಈಗ ಎಕ್ಸಾಕ್ಟ್ಲಿ, ಅದಕ್ಕೆ ಕೇಳಿದೆ ಸರ್ ಅಷ್ಟೇ. ಅದೇನೆ ನಮ್ ಸ್ಟ್ರಾಟಜಿ, ನಮ್ ರೂಲ್ಸ್ ಪ್ರಕಾರ ಇದು ಕರೆಕ್ಟಾ? ಕರೆಕ್ಟ್. ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ನನಗ್ ಬೇಕಾಗಿಲ್ಲ. ಲಾಸ್ ಆದ್ರೆ 1% ಹೋಗುತ್ತೆ. ಒಂದ್ ವೀಕ್ ಮುಗಿಸೋ ಅಷ್ಟೊಳಗೆ ನಾನು ಪ್ರಾಫಿಟ್ ಅಲ್ಲೇ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ಓಕೆ, ಸೊ ಈ ತರ ಟ್ರೇಡ್ ಮಾಡಬೇಕು. ಒಂದ್ ದಿನದ್ ನೋಡ್ಬಾರ್ದು ನಾವು. ಒಂದ್ ದಿನ ಈ ತರ ತಗೊಳಕ್ಕೆ ಹೋಗ್ಬೇಡಿ. ಸೈಕಾಲಜಿಕಲಿ ತುಂಬಾ ಎಫೆಕ್ಟ್ ಆಗುತ್ತೆ. 1 ಡೇ ಅಂತ ತಗೋಬೇಡಿ, 1 ವೀಕ್, 1 ಮಂತ್
ಈ ತರ ಇಟ್ಕೊಳ್ಳಿ. 1 ಮಂತ್ ಅಲ್ಲಿ 1 ವೀಕ್ ಅಲ್ಲಿ ನನಗೆ ಪ್ರಾಫಿಟ್ ಅಲ್ಲಿ ಇರ್ತೀನಿ. ಇವತ್ ಲಾಸ್ ಅಲ್ಲಿ ಇದೀನಾ, ಇರ್ಲಿ, ನಾಳೆ ಪ್ರಾಫಿಟ್ ಬರ್ತೀನಿ. ಯಾಕಂದ್ರೆ ಇವತ್ತು 2 ಟ್ರೇಡ್ ತಗೋತೀರಾ ಅನ್ಕೊಳ್ಳಿ, 2 ಲಾಸ್ ಆಯ್ತು. ನಾಳೆ ಬೆಳಗ್ಗೆ ಓಕೆ ಎದ್ದು 1 ಟ್ರೇಡ್ ತಗೋತೀರಾ, 3% ಮಾಡ್ತೀರಾ, ಓಕೆ ಪ್ರಾಫಿಟ್ ಸರ್, ಅಲ್ಲೇ ಒಂದು ಇರ್ತೀರಲ್ಲ ಫೈನಲ್ ನೀವು. ಡೌಟ್. ಈಗ ನಾವು ಸ್ಕಾಲ್ಪಿಂಗ್ ಎಲ್ಲ ಮಾಡ್ತೀವಿ ಅಂದ್ರೆ ಈಗ ಎಕ್ಸಾಕ್ಟ್ಲಿ ಬೆಸ್ಟ್ ಟೈಮ್ ಫ್ರೇಮ್ ಯಾವ್ದು ಬೆಸ್ಟ್ ಸರ್? ಸ್ಕಾಲ್ಪಿಂಗ್ ಮಾಡ್ತೀವಿ ಅಂದ್ರೆ ಯೂಶಲ್ ಆಗಿ ಸ್ಕ್ಯಾಲ್ಪಿಂಗ್ ಮಾಡ್ತೀರಿ ಅಂದ್ರೆ ನೀವು ಸ್ಟ್ರಕ್ಚರ್ ನ 15 ಮಿನಿಟ್ಸ್ ಅಲ್ಲಿ ನೋಡಿ, ಓಕೆ ಆರ್ಡರ್ ಬ್ಲಾಕ್ ನ 5 ಮಿನಿಟ್ಸ್ ಅಲ್ಲಿ ನೋಡಿ, ಅದಾದ್ಮೇಲೆ 1 ಮಿನಿಟ್ ಅಲ್ಲಿ ಹೋಗಿ ಆರ್ಡರ್ ಬ್ಲಾಕ್ ನ 1 ಮಿನಿಟ್ ಆರ್ಡರ್ ಬ್ಲಾಕ್ ಹೋಗಿ ಮಾಡ್ಕೊಳ್ಳಿ. 1 ಮಿನಿಟ್ ಅಲ್ಲಿ ಎಂಟರ್ ಆಗಿ ಎಸ್ ಎಲ್ ನ ಆರ್ಡರ್ ಬ್ಲಾಕ್ ಎಂಟ್ರಿ, ಎಸ್ ಎಲ್ ಇದ್ರ ಮೇಲೆ 1:3 TP. ಇಷ್ಟೇ. ಎಲ್ಲಾ ಟೈಮ್ ಓಕೆ ಫ್ರೇಮ್ ಅಲ್ಲೂ ಸರ್. ಹಿಂಗೆ ಮಾಡ್ಬೇಕು, ಬಟ್ ಕಮ್ಮಿಗೆ ಹೋಗ್ತೀವಿ ಅಷ್ಟೇ. ಓಕೆ ಸರ್. ಓಕೆ, ಸೊ ನಾವು ಥ್ಯಾಂಕ್ ಯು. ಮುಂಚೆ ಏನ್ ಮಾಡ್ತಿದ್ವಿ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅಲ್ಲಿ ಇದ್ದಿದ್ನ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ಎಂಟರ್ ಆಗ್ತಿದ್ವಿ. ಈ ಓಕೆ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಅಂದ್ರೆ 5 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಹಾಕಿ, ಅದಾದ್ಮೇಲೆ 1 ಮಿನಿಟ್ಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಂಟ್ರಿ 1 ಮಿನಿಟ್ ಅಲ್ಲಿ ಆಗಿ, ಆತರ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಓಕೆ, ಸಾಕಾಯ್ತು ನನ್ಗೂನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಒನ್ ಡೇ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಟ್ರೇಡ್ ತಗೋಬೇಕು ಸರ್ ಬೆಸ್ಟ್ ಅಂದ್ರೆ 2 ಟ್ರೇಡ್ ಇಟ್ಕೊಳ್ಳಿ, ಪರ್ 2 ಡೇ? ಟ್ರೇಡ್ ಸಾಕು. ಜಾಸ್ತಿ ಮಾಡಿದಾಗ ನಿಮ್ ಎನರ್ಜಿನೂ ಜಾಸ್ತಿ ವೇಸ್ಟ್ ಆಗುತ್ತೆ, ಓವರ್ ಟ್ರೇಡಿಂಗು ಆಗುತ್ತೆ. ಏನಾದ್ರೂ 2 ಲಾಸ್ ಆಗಿರುತ್ತೆ, 3ನೇದು ಲಾಸ್ ಆಗ್ಬಿಟ್ರೆ ಒಂದೇ ದಿನದಲ್ಲಿ 3% ಹೋದಂಗೆ. ಬೇಡ, ರಿಸ್ಕೇ ಬೇಡ. ಮಾರ್ಕೆಟ್ ಎಲ್ಲೂ ಹೋಗಲ್ಲ, ನಾಳೆ ಬಂದ್ರು ಮಾರ್ಕೆಟ್ ಇರುತ್ತೆ, ನಾಳೆ ಮಾಡಿ. ಫ್ರೆಶ್ ಮೈಂಡ್ ಅಲ್ಲಿ ಮಾಡ್ತೀರಾ ಅವಾಗ. ಈ ಎಮೋಷನ್ಸು, ಅಯ್ಯೋ ಲಾಸ್ ಆಗೋಯ್ತು ರಿಕವರ್ ಮಾಡ್ಬೇಕು, ರಿವೆಂಜು, ಇವ್ಯಾವೂ ಇರಲ್ಲ. ಫ್ರೆಶ್ ಆಗಿ ಬರ್ತೀರಾ. ಬೆಸ್ಟ್ 2 ಟ್ರೇಡ್ ತಗೊಳ್ಳಿದೀನ ಸಾಕು, ಮ್ಯಾಕ್ಸಿಮಮ್. ಓಕೆ ಸರ್. ಸರ್, ಓವರ್ ಟ್ರೇಡ್ ನ ಕಂಟ್ರೋಲ್ ಮಾಡೋದು ಹೇಗೆ ಸರ್? ಹೆಂಗೆ ಅಂದ್ರೆ 2 ಟ್ರೇಡ್ ಆದ್ಮೇಲೆ ಮುಚ್ಚಿಟ್ಬಿಟ್ಟು ಏನಾದ್ರು ಬೇರೆ ಕೆಲಸ ಮಾಡಿ. ಅದು ಆಗ್ತಾ ಇರಲ್ವಲ್ಲ ಸರ್, ಈಗ ಲಾಸ್ ಆಗಿರುತ್ತೆ, ಈಗ 500 ಅದೇ 1000 ಎಷ್ಟೋ ಅದೇ ಕಳ್ಕೊಂಡಿರ್ತೀವಿ, ಮತ್ತೆ ಇರೋದು ಅದನ್ನ ವಾಪಸ್ ಟ್ರೇಡಿಂಗ್ ಅಲ್ಲಿ. ರಿಕವರಿ ಮಾಡ್ಬೇಕು ಅಂತ. ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಸ್ಟ್ರಾಟಜಿ ಅಲ್ಲ ಕಷ್ಟ, ಇದೇ ಕಷ್ಟ. ಮತ್ತೆ ಇದನ್ನ ಕಂಟ್ರೋಲ್ ಮಾಡಿದ್ರೇನೆ ನೀವು ದುಡ್ಡು ಮಾಡಕ್ಕಾಗೋದು. ಇಲ್ಲ ಅಂದ್ರೆ ಎಷ್ಟೇ ವರ್ಷ ಆದ್ರೂ ಆಗಲ್ಲ. ಹೆಂಗ್ ಕಂಟ್ರೋಲ್ ಮಾಡ್ತೀರಾ, ಏನ್ ಕಂಟ್ರೋಲ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ಒಂದು ಬೇರೆ ಪಾಡ್ಕಾಸ್ಟ್ ಗಳು ನೋಡಿ, ಇಲ್ಲ ಆಚೆ ಹೋಗಿ ಫ್ರೆಂಡ್ಸ್ ಜೊತೆ, ಇಲ್ಲ ಬೇರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮೂವಿ ನೋಡಿ, ಏನೋ ಒಂದ್ ಮಾಡಿ 2 ಟ್ರೇಡ್ ಮುಗೀತಾ ನಿಮ್ದು. ಮಾರ್ಕೆಟ್ ಅಲ್ಲಿ ಎಂತೆಂತ ಆಟಗಳೇ ಆಗ್ತಾ ಇರ್ಲಿ, ದೊಡ್ಡ ದೊಡ್ಡ ನ್ಯೂಸ್ ಇರ್ಲಿ, ಓಪನ್ನೇ ಮಾಡಬೇಡಿ. ಸರ್, ಫೈನಲ್ ಒಂದೇ ಒಂದು ಡೌಟ್ ನನಗೆ ಸರ್. ಹೇಳಿ ಹೇಳಿ. ಅಂದ್ರೆ ಈಗ ಬೆಸ್ಟ್ ಟೈಮಿಂಗ್ಸ್ ಅಂದ್ರೆ ಈಗ ದಿನದಲ್ಲಿ ನಾವು ಟ್ರೇಡ್ ಮಾಡ್ತೀವಿ, 3 ಟ್ರೇಡ್ ಮಾಡ್ತೀವಿ ಅಂದ್ರೆ ಬೆಸ್ಟ್ ಟೈಮಿಂಗ್ಸ್ ಯಾವ್ದಿರುತ್ತೆ ಸರ್? ಯಾವ ಟೈಮಲ್ಲಿ ಮಾಡಿದ್ರೆ ಬೆಸ್ಟ್ ಮೂವ್ಮೆಂಟ್ ಚೆನ್ನಾಗಿರುತ್ತೆ ಅಂತ? ಯಾವ ಟೈಮಿಂಗ್ ಇಡೀ ದಿನದಲ್ಲಿ ಯಾವ ಟೈಮಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ? ಬೆಸ್ಟ್ ಟೈಮಿಂಗ್ಸ್ 11:30 to 1:30 ಇಲ್ಲ 2 ಅಂತ ಅನ್ಕೊಳ್ಳಿ. ಆಫ್ಟರ್ನೂನ್ ಸರ್. ಓಕೆ. ಆಫ್ಟರ್ನೂನ್. ನೆಕ್ಸ್ಟ್ 4:30 to 7:30. ಓಕೆ. ಇಲ್ಲಿ ಚೆನ್ನಾಗಿ ಟ್ರೇಡ್ ಸಿಗುತ್ತೆ ನಿಮ್ಗೆ ಈ ಟೈಮಲ್ಲಿ. ಇವತ್ತೆಲ್ಲ ಒಂದಿನ ಸಿಕ್ಕಿಲ್ಲ ಅಂದ್ರೆ ಹಂಗ್ ಅನ್ಕೋಬೇಡಿ. ಮ್ಯಾಕ್ಸಿಮಮ್ ಆಯ್ತು, ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, 10:30ಗೆ ಇಟ್ಕೊಳ್ಳಿ, 10:30ಇಂದ 2:30ವರೆಗೂ ಇಟ್ಕೊಳ್ಳಿ. ಹಂಗಂದ್ರೆ ನೀವೇನ್ ನೋಡ್ತಾನೆ ಇರಲ್ವಲ್ಲ ಚಾರ್ಟ್ನ. ನೀವು ಮಾರ್ಕ್ ಮಾಡ್ತೀರಾ, ಎಂಟ್ರಿ ಇಟ್ಬಿಟ್ಟು ಮುಗೀತು. ಅವಾಗ ನೋಡೋದಲ್ವಾ. ನೆಕ್ಸ್ಟ್ 4:30 ಇಟ್ಕೊಳ್ಳಿ, 4:30ಇಂದ 7:30, 8:30 ಅಲ್ಲಿವರೆಗೂ ಇಟ್ಕೊಳ್ಳಿ, ಸಾಕು. ಇಷ್ಟೇ. ಇನ್ ಮಿಕ್ಕಿದ್ ಇಲ್ಲೆಲ್ಲ ಏನಾಗುತ್ತೆ, ಅಲ್ಲೆಲ್ಲ ಏನಾಗುತ್ತೆ, ಅದ್ ಯಾವ್ದು ನೋಡಕ್ ಹೋಗ್ಬೇಡಿ. ತುಂಬಾ ಸ್ಟ್ರೆಸ್ ಆಗುತ್ತೆ. ನೀವು ಅನ್ಕೊಂಡಷ್ಟು ಈಸಿ ಇರಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡು, ಇಷ್ಟು ಅಬ್ಸರ್ವ್ ಮಾಡ್ಕೊಂಡು ಕುತ್ಕೊಳ್ಳೋದು ಈಸಿ ಇಲ್ವೇ ಇಲ್ಲ. ಡ್ರೈನ್ ಆದ್ರೆ ನೀವು ಮೈಂಡ್ ಥಿಂಕ್ ಮಾಡೋದ್ನು ಥಿಂಕ್ ಮಾಡಲ್ಲ, ಬೇಡದೇ ಇರೋದ್ ಮಾಡ್ತೀರಾ, ಕಳ್ಕೊತೀರಾ ದುಡ್ಡನ್ನ. ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿ, ಮಾಡೋದ್ನೇ ಕ್ಲೀನ್ ಆಗಿ ಮಾಡಿ ಅಷ್ಟೇ. ಬ್ರೋ ಇವಾಗ ನೋಡಿ, ಈ ಟ್ರೇಡ್ ನನಗೆ ಕಾಣಿಸ್ತಾ ಇದೆಯಾ? ನಂಗೆ ಟ್ರೇಡ್ ಮಾಡ್ತೀನ, ತಗೊಳಲ್ಲ, ನಾನು ಮಲ್ಕೋತೀನಿ ಆರಾಮಾಗಿ. ಬ್ರೋ, ಇಲ್ಲಿ ಟಾಪ್ ಅಲ್ಲಿ ನೀವು ಆರ್ಡರ್ ಬ್ಲಾಕ್ ಹೇಳಿದಲ್ಲ, ಅದು ಇನ್ನೊಂದು ಜಾಗದಲ್ಲಿ ಇನ್ನೊಂದ್ ಕಡೆ ಹೇಳ್ಕೊಡಿ, ಇನ್ನೊಂದು ಗ್ರಾಫ್ ಅಲ್ಲಿ. ಈಗ ಆರ್ಡರ್ ಬ್ಲಾಕ್ ಬೇಡ ಬ್ರೋ, ಸುಮ್ನೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ನಾನು ಹೇಳ್ಬೋದು, ನನ್ಗೇನಿಲ್ಲ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ, ಟಾಪ್ ಅಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ. ಮಾಡಿರೋದ್ನೇ ತೋರಿಸ್ಬೋದು ನಾನು ಇವಾಗ. ಇಲ್ಲಿ ನೋಡಿ, ಇವು 2 ಆರ್ಡರ್ ಬ್ಲಾಕ್ ಇತ್ತು. ಬಟ್ ಮಾರ್ಕೆಟ್ ಇವಾಗ ನಾನೇನ್ ಹೇಳ್ದೆ ಹೇಳಿ, ಈಗ ತಾನೇ ಜಸ್ಟ್ ಇಲ್ಲಿ ನಾವ್ ಎಂಟ್ರಿ ಇಟ್ಬಿಟ್ಟು ಮಲ್ಕೋಬೋದಿತ್ತು ಬೈ ಸೈಡ್ಗೆ.
ಬೈ ಸೈಡ್ಗೆ ನಾವು ಎಂಟ್ರಿ ಇಟ್ಬಿಟ್ಟು ಎಸ್ ಎಲ್ ನ ಇದ್ರ ಕೆಳಗಡೆ ಇಟ್ಬಿಟ್ಟು 1:3ಗೆ ಸೆಟ್ ಮಾಡ್ಬಿಟ್ಟು ಮಲ್ಕೋಬೋದಿತ್ತು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಈ ತರ ಮಾಡಿದಾಗ? ನಾರ್ಮಲ್ ಆಗಿ ಮಾರ್ಕೆಟ್ ಏನಾದ್ರು ಹಿಂಗ್ ಹೋಗಿತ್ತಲ್ವಾ, ಇಲ್ಲಿಂದ ಹಿಂಗ್ ಹೋಗಿತ್ತು, ಇಲ್ಲಿ ನೋಡಿ ಇದು ಅಬ್ಸರ್ವ್ ಮಾಡಿ, ಹಿಂಗ್ ಹೋಯ್ತು. ಇದು ಹೋದ್ಮೇಲೆ ಜಸ್ಟ್ ಹಿಂಗೆ ಬರೀ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಕೊಂತ ಬಂದು ಆರ್ಡರ್ ಬ್ಲಾಕ್ ಎಂಟರ್ ಆಗಿದ್ರೆ 1:3 ಸಿಗ್ಬೋದಿತ್ತು ನನಗೆ. ಬಟ್ ಏನಾಗಿದೆ ಅಲ್ಲಿ, ಈ ತರ ಆಗಿಲ್ಲ ಕೇಸು. ಹಿಂಗ್ ಹೋಗಿದೆ, ಮತ್ತೆ ಇಲ್ಲೇ ಬಂದಿದೆ, ಮತ್ತೆ ಹಿಂಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಅದಾದ್ಮೇಲೆ ಈ ತರ ಚೇಂಜ್ ಆಗಿರೋದು ಇದು. ಸೊ ಇವಾಗ ಏನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬಿಟ್ಟಿದೆ, ಬರೀ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ. ಈ ತರ ಕೇಸ್ ಆದಾಗ ಏನ್ ಮಾಡುತ್ತೆ, ಎಸ್ ಎಲ್ ಇಟ್ ಮಾಡುತ್ತೆ ಡೈರೆಕ್ಟ್, ತಲೆನೇ ಕೆಡ್ಸ್ಕೊಳಲ್ಲ. ಸೊ ಅದಕ್ಕೋಸ್ಕರ ನಾವು ಇಟ್ಬಿಟ್ಟು ಸುಮ್ನೆ ಹೋಗ್ಬಿಡಕ್ ಆಗಲ್ಲ. ಸೊ ಈ ತರ ಆಗುತ್ತೆ ಅವಾಗ. ಮೇಲಿಂದ ಎಂ ಬಂದಿದೆ ಅಲ್ವಾ ಸರ್? ಅದು ಡಬಲ್ ಟಾಪ್ ಬ್ರೇಕ್ ಮಾಡ್ಕೊಂಡು ಬಿಡ್ರಿ. ಈಗ ಡಬಲ್ ಟಾಪ್ ಎಂ ಬಂದಿದೆ, ಹೌದು. ಸೊ ಇದನ್ನ ನೋಡಿ, ಇದನ್ನ ಲಿಕ್ವಿಡಿಟಿ ಆಗಿ ಟ್ರೇಡ್ ಮಾಡೋರು ಏನ್ ಮಾಡ್ತಾರೆ, ಸೈಕ್ ಇಂಟರ್ನಲ್ ಲಿಕ್ವಿಡಿಟಿ ಎಲ್ಲ ಗ್ರ್ಯಾಬ್ ಆಯ್ತು, ಪಟ್ ಅಂತ ಇಲ್ಲಿ ಬೈಕಿರ್ತಾರೆ, ತಗೋತಾರೆ. ಸೊ ಎಲ್ಲಾ ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ನಾವೇನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಟೈಮಿಂಗ್ಸ್ ಹೇಳಿ, ಯಾವ ಟೈಮಿಂಗ್ಸ್ ಇನ್ನೊಂದ್ಸರಿ ಪ್ಲೀಸ್, ಗೊತ್ತಾಗ್ಲಿಲ್ಲ ಸರಿಯಾಗಿ. ಮಾರ್ನಿಂಗ್ ಒನ್ ಡೇದಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಆ ಟೈಮಿಂಗ್ಸ್ ಹೇಳಿ. ಸೊ ಟೈಮಿಂಗ್ಸ್ ಸಿಂಪಲ್, 10 ಬೇಡ, 9:30 ಇಂದ ತಗೊಳ್ಳಿ. 9:30 ಇಂದ AM PM AM, 9:30 AM ಇಂದ 2:30 ಇಟ್ಕೊಳ್ಳಿ. 9:30 AM ಇಂದ 2:30 PM. ಇನ್ನೊಂದು 4:30, 4:15, 4:30 ಇಂದ 8:30 ಅಷ್ಟೊಂದು. ಬ್ರೋ ಹಾ ಸರ್, 4:30 PM ಇಂದ ಕೇಳಿಸ್ 7:30, 8 ಇಟ್ಕೊಳ್ಳಿ. ಮಾರ್ನಿಂಗ್ 4:30 PM ಇಂದ 8 o'clock PM. ಹೌದು, ಓನ್ಲಿ ಬಾಡಿ ಕ್ಲೋಸ್. ನಿತಿನ್ ಅವರೇ, ಬರೀ ಬಾಡಿ ಕ್ಲೋಸ್ ಮಾತ್ರ, ವಿಕ್ ಎಲ್ಲ ಹೋದ್ರೆ ಕನ್ಸಿಡರ್ ಮಾಡಬೇಡಿ. ಸೊ ಓಕೆ, ನಾನೀಗ ಒಂದೆರಡು ಕಳ್ಸಿದೆ, ಅದ್ ನೋಡಿ ಸರ್ ವಾಟ್ಸಪ್ ಅಲ್ಲಿ ಓಕೆನಾ ಅಂತ. ನೀವು ಈ ಕ್ಲಾಸ್ ಮಾಡಿದ್ನ ನಾನು ಇದ್ ಮಾಡಿ ಕಳ್ಸಿದೀನಿ. ಹಾ ಬ್ರೋ, ನೋಡ್ಬಿಟ್ಟು ನಾನು ಅಲ್ಲೇ ಮೆಸೇಜ್ ಹಾಕ್ತೀನಿ ಬಿಡಿ. ಟೈಮ್ ಜಾಸ್ತಿ ಆಯ್ತು, ಊಟಕ್ಕೆ ಹೋಗ್ಬೇಕು. ಸೊ ಓಕೆ, ಸರ್. ಓಕೆ ಸರ್, ಥ್ಯಾಂಕ್ ಯು. ಪಾಪ 2 ಅವರ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ನೈಟ್. ಲೇಟ್ ಆಯ್ತು ಊಟ ಮಾಡಿ. ಥ್ಯಾಂಕ್ ಯು ಬ್ರೋ. ಗುಡ್ ನೈಟ್ ಸರ್. ಗುಡ್ ನೈಟ್.